नाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां हरिः ओम। ದುರ್ಯೋಧನನಿಗೆ ಕೃಷ್ಣ ಉಪದೇಶ ಮಾಡಿದ ಬಳಿಕ ಪರಶುರಾಮ ದೇವನು ಹೇಳಿದ. ಪರಶುರಾಮ ದೇವ ಹೇಳಿದ ಬಳಿಕ ಕಣ್ವರು ಕೂಡ ಆ ವಿಷಯದಲ್ಲಿ ಒಂದು ಕಥೆಯನ್ನು ನಿರೂಪಣೆ ಮಾಡಿದ್ರು. ಆ ಕಥೆಯ ಸಾರ ಇದ್ದದ್ದೇನು ಅಂದ್ರೆ, ಎಲ್ಲರೂ ಹೇಳ್ತಾ ಇರೋದು ಅತ್ಯಂತ ಅಧಿಕವಾದ ಅಗ್ರೆಸಿವ್ನೆಸ್ಸು ಅಥವಾ ಅಹಂಕಾರ, ಹಠ ಇದು ಒಳ್ಳೇದಲ್ಲ. ಅವರಷ್ಟು ಕತೆ ಹೇಳಿ ಅವನನ್ನ ಎಚ್ಚರಿಸ್ಲಿಕ್ಕೆ ಹೋದ್ರೆ ಪುಣ್ಯಾತ್ಮ ಜೋರು ತೊಡೆ ತಟ್ಕೊಂಡು ನಮಸ್ಕಾರ ನಕ್ಕು ಬಿಡ್ತಾನೆ. ಉಳಿದವರನ್ನೆಲ್ಲ ಕೈ ತೋರಿಸಿ ಏನ್ ಹೇಳ್ತಾ ಇದ್ದಾರೆ ಇವ್ರು, ನಮ್ಗೆ ಗೊತ್ತಿಲ್ಲದೇನೋ ಹೊಸ್ತು ಹೇಳ್ತಾ ಇದ್ದಾರೆ ಅಂತ ಹೇಳಿ, ನಿಮ್ಮ ಪ್ರಕಾರನೇ ತುಂಬಾ ಒಳ್ಳೆಯ ಅಂದ್ರೆ ಅವನ ದುರ್ಭಾವವನ್ನು ಹೇಳುವ ಒಳ್ಳೆಯ ಮಾತು, ಯಥೈವೇಶ್ವರ ಸೃಷ್ಟೋಸ್ಮಿ, ಹೇಗೆ ಈಶ್ವರ ಸೃಷ್ಟಿ ಮಾಡಿದ್ದಾನೋ ತದ್ ಯದ್ಭಾವಿಚ ಯದ್ಭಾವಿಯಾಚ ಮೇ ಗತಿ, ಏನು ಗತಿ ಹೋಗ್ಲಿಕ್ಕಿದೆಯೋ ನಿಮ್ಮ ಪ್ರಕಾರ ಈಶ್ವರನಿಂದ ಸೃಷ್ಟನಾಗಿ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಅವನ್ ತಾನೇ ತೀರ್ಮಾನ ಮಾಡುದು. ಅದರ ಪ್ರಕಾರ ನಾನಿದ್ದೇನೆ, ನೀವು ನನ್ನನ್ನು ಯಾಕೆ ಬೈತೀರಿ, ನನ್ನನ್ನು ಯಾಕೆ ಬ್ಲೇಮ್ ಮಾಡ್ತೀರಿ? ಇದು ವೇದಾಂತದ ಸ್ವಲ್ಪ ದುರುಪಯೋಗ. ವೇದಾಂತದಲ್ಲಿ ಎಲ್ಲ ದೇವ್ರು ಹೇಳಿದಾಗ ಆಗುತ್ತೆ ಅಂತಂದ್ರೆ ನೀನ್ ಯಾಕೆ ಬದುಕಿದ್ದಿ ಅಂತ ಕೇಳೋ ತರ. ಅಷ್ಟೇ ಅಲ್ಲ, ತಥಾ ಮಹರ್ಷೇ ವರ್ತಾಮಿ, ಹೌದು ಅವನು ಹೇಗಿಟ್ಟಿದನೋ ಹಾಗಿರ್ತೇನೆ ನೋಡಿ, ಇಟ್ಟಂಗೆ ಇರುವೆನೋ ಹರಿಯೇ ಅಂತ ಅನ್ನೋದು ಯಾವ ರೀತಿಯಲ್ಲಿ ದಾಸರು ಅತ್ಯಂತ ಗುಣವಾಗಿ ಹೇಳಿದ್ರು ಅದನ್ನೇ ಅವನು ತನಗೆ ಬೇಕಾದ ದುರ್ಭಾವನೆಯ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದಾನೆ. ಯಥಾ ಮಹರ್ಷೇ ವರ್ತಾಮಿ ಕಿಂ ಪ್ರಲಾಪ ಕರಿಷ್ಯಸಿ, ಯಾಕಪ್ಪ ಹೀಗೆ ಹುಚ್ಚುಚ್ಚು ನನ್ನ ಮೇಲೆ ಹಾಗೆ ಮಾಡಬಾರ್ದು ಹೀಗ್ ಮಾಡುದು ಅಂತ ಆರೋಪ ಮಾಡ್ತಾ ಇದ್ದಿ? ನೀವೇ ಹೇಳುವ ದೇವರೇ ನನ್ನನ್ನ ಈ ದಾರಿಯಲ್ಲಿ ಇಟ್ಟಿದ್ದಾನೆ, ನಿಮ್ಮ ದೇವರೇ ನನ್ನನ್ನ ಸೃಷ್ಟಿ ಮಾಡಿದ್ದು. ಸೃಷ್ಟಿ ಅಂದ್ರೆ ಏನು ಅಂತ ಅದರ ಪೂರ್ವ ಹಿನ್ನೆಲೆ ಗೊತ್ತಿರಲ್ಲ ಅವರಿಗೆ. ಸೃಷ್ಟಿ ಅಂದ್ರೆ ದೇವರು ಇಲ್ಲದೆ ಇರುವುದಂತ ತರಲ್ಲ, ಅವನಿಗೆ ಇಷ್ಟ ಬಂದಂಗೂ ಮಾಡಲ್ಲ, ಅಲ್ಲೇನಿದೆಯೋ ಅದನ್ನ ಅಭಿವ್ಯಕ್ತಿ ಮಾಡ್ತಾನಷ್ಟೇ. ಅವರ ಪ್ರಕಾರ ಸೃಷ್ಟಿ ಅಂದ್ರೆ ಏನು ಅಂದ್ರೆ, ಈಗ ನೋಡಿ ಸೃಷ್ಟಿ ಅನ್ನೋ ಒಂದೇ ಶಬ್ದ ಒಬ್ಬೊಬ್ರಿಗೆ ಒಂದೊಂದು ಅರ್ಥ ಆಗುತ್ತೆ. ಕೆಲವರ ಪ್ರಕಾರ ಸೃಷ್ಟಿ ಅಂತಂದ್ರೆ ಹೊಸತೆ ಸೃಷ್ಟಿ ಮಾಡುದು ಅಂತ, ಈ ಜೀವನನ್ನೆಲ್ಲ ಅವನೇ ತರ್ತಾನೆ, ಜೀವನಲ್ಲಿರುವ ಸ್ವಭಾವ ಅವನೇ ಕೊಡ್ತಾನೆ, ಜೀವನಲ್ಲಿ ಕೆಟ್ಟ ಕೆಲಸನ ಅವನೇ ಮಾಡಿಸ್ತಾನೆ ಅಂತ ಈ ತರ ಸೃಷ್ಟಿ ಅನ್ನೋ ಸ್ವಭಾವ ಶಬ್ದಕ್ಕೆ ಅರ್ಥ ಮಾಡ್ಕೋತಾರೆ. ಇನ್ನು ಸೃಷ್ಟಿ ಅಂದ್ರೆ ಆಗಾಗ ಬೇಕಾದನ್ನು ಅವ್ರು ಇಷ್ಟ ಬಂದಂತ ಮಾಡ್ತಾನೆ ಅಂತ. ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಸೃಷ್ಟಿ ಮಾಡುದು ಅಂದ್ರೆ ಸೃಜ ವಿಸರ್ಗೆ, ಒಳಗೆ ಇದ್ದದ್ದು ಕಾಣದೇ ಇದ್ದದ್ದು ಹೊರಗೆ ಬರುತ್ತೆ ಅಷ್ಟೇ. ಅದಕ್ಕೆ ಹೊಸತನ್ನ ಏನು ಜೋಡಿಸಲ್ಲ ದೇವರು, ಒಂದು ಪಿನ್ ಎಕ್ಸ್ಟ್ರಾ ಜೋಡಿಸಲ್ಲ, ಒಂದು ಪಿನ್ ಎಕ್ಸ್ಟ್ರಾ ತೆಗೆಯಲ್ಲ. ಅದು ಕ್ಷಣ ಕಣ ಎರಡನ್ನು ಕೂಡ, ಕಾಲವನ್ನು ಒಂದು ಕ್ಷಣ ಹಿಂದೆ ಮುಂದೆ ಮಾಡಲ್ಲ, ವಸ್ತುವಿನ ವ್ಯವಸ್ಥೆಯನ್ನು ಕೂಡ ಒಂದು ಕ್ಷಣ ಹಿಂದೆ ಮುಂದೆ ಮಾಡಲ್ಲ. ಇದು ಅವನ ಸಹಜ ಸ್ವಭಾವ ಅನ್ನೋದನ್ನ ಅರ್ಥ ಮಾಡಿಕೊಳ್ಳದೆ ದೇವರೇ ನನ್ನನ್ನ ಸೃಷ್ಟಿ ಮಾಡಿದ್ದು ಅಂತ ತುಂಬಾ ನಕ್ಕು ಬಿಟ್ಟಾಗ ಅವರು ಕೋಪದಿಂದ, ಯಾವ ತೊಡೆಯನ್ನ ತಟ್ಟಿ ನಕ್ಕು ನನ್ನನ್ನು ಅವಮಾನಿಸಿದೆಯೋ ಆ ತೊಡೆಯಲ್ಲೇ ನಿನಗೆ ಸಾವು ಬರಲಿ ಅಂತ ಅವರು ಶಪಿಸ್ತಾರೆ. ಅಂದ್ರೆ ತೊಡೆ ಮುರಿದು ಬಿತ್ತು, ಶಾಪ ಕೊಟ್ಟ ತೊಡೆಗಾದ್ರೂ ಭೀಮಸೇನ ತೊಡೆಗೆ ಹೊಡಿಲಿಲ್ಲ. ಹಿಂದಿನ ಇಡೀ ಈ ತೊಡೆ ಬೆನ್ನಿನ ಕೊನೆಯ ಹುರಿ, ಅದು ಕೂಡುವ ಜಾಗ ಕೊಡದಿದ್ದು, ಅದು ಹೊಡೆದ್ರೆ ತೊಡೆಗೆ ಹೊಡೆದಾಗ, ಯಾಕೆಂದ್ರೆ ಅದು ಹೊಡೆದ್ರೆ ತೊಡೆ ಎಲ್ಲ ನಿಶ್ಚೇಷ್ಟಿತವಾಗಿ ಬಿಡುತ್ತೆ, ಅದಕ್ಕೆ ಮತ್ತೆ ಚಲನೆ ಇರುವುದಿಲ್ಲ. ನೀವು ಬೆಕ್ಕು ಸಾಕಿದ್ರೆ, ಇಲ್ಲೆಲ್ಲ ಹೇಗಿದೆ ಗೊತ್ತಿಲ್ಲ, ಸಾಮಾನ್ಯ ನಮ್ಮಲ್ಲಿ ಹಳ್ಳಿಯಲ್ಲೆಲ್ಲ ಬೆಕ್ಕು ಅಥವಾ ನಾಯಿ ಸಾಕಿದ್ರೆ ಆ ಮುಂಗುಸಿ ಅಥವಾ ಇನ್ಯಾವುದೋ ಪ್ರಾಣಿ ಕೆಲವೊಮ್ಮೆ ಹಿಡಿದು ಬಿಡುತ್ತೆ. ಬೆಕ್ಕನ್ನ ಹಿಡಿದ್ರೆ ಅದರ ಇಲ್ಲಿ ಈ ಭಾಗವನ್ನು ಹಿಡಿದು ನೆಲಕ್ಕೆ ಹೊಡೆಯುತ್ತೆ. ಹೊಡೆದ್ರೆ ಅದರ ಎದುರು ಕಾಲು ಮಾತ್ರ ನಡೆಯುತ್ತೆ, ಆಮೇಲೆ ಹಿಂದಿನ ಕಾಲು ಅದು ನೆಲದಲ್ಲಿ ಎಳ್ಕೊಂಡು ಹೋಗುತ್ತೆ. ಅಥವಾ ಗೂಬೆಗಳು ಹೊಡಿತವೆ ಬೆನ್ನಿನ ಸ್ಪೈನಲ್ ಕಾರ್ಡಿಗೆ, ಗೂಬೆಗಳು ಹೊಡೆದ್ರೆ ಆಮೇಲೆ ಅದಕ್ಕೆ ನಡಿಲಿಕ್ಕಾಗಲ್ಲ. ನಾಯಿಗಳು ಹಾಗೆ ಕೆಲವೊಂದು ನೀವು ನೋಡ್ತೀರಿ, ಅದಕ್ಕೆ ಕೈಕಾಲು ಪೆಟ್ಟಾದ್ರೆ ಹಿಂದಿನ ಎರಡು ಕಾಲನ್ನ ನೆಲಕ್ಕೆ ಎಳ್ಕೊಂಡು ಮುಂದಕ್ಕೆ ಹೀಗೆ ಹೇಳ್ಕೊಂಡು ಹೋಗ್ತವೆ. ಅದರ ಶಕ್ತಿ ಹಾಗೆ ಹ್ರಾಸ ಆಗುತ್ತೆ. ಅಂದ್ರೆ ಹಾಗೆ ಭೀಮಸೇನ ಹೊಡೆದಿದ್ದು ಕೇವಲ ಹಿಂದಿನ ಕೊನೆಯ ಮೂಳೆಯ ಭಾಗಕ್ಕೆ, ಮೂಲಾಧಾರ ಕೂಡುವ ಜಾಗಕ್ಕೆ. ಆದ್ರೆ ಅದು ಶಾಪ ಕಣ್ವರದ್ದು ಅದರಲ್ಲಿ ಸೇರ್ಕೊಂಡಿತ್ತು. ಸ್ವತಃ ಅಲ್ಲಿ ಭೀಮಸೇನ ಪ್ರತಿಜ್ಞೆ ಮಾಡಿದ್ದಾನೆ ತೊಡೆ ಮುರಿತೇನೆ ಅಂತ. ಕೈ ತೋರಿಸಿದಾಗಲೇ ದ್ರೌಪದಿಯ ಬೇಸರವು ಅಲ್ಲಿ ಶಾಪವಾಗಿ ಕೂತಿದೆ.
ಕಣ್ವರು ಕೂಡ ಅದೇ ಶಾಪವನ್ನು ಕೊಟ್ಟರು. ಅಂದ್ರೆ ಒಂದು ತಪ್ಪಿನ ಮೇಲೆ ಕೆಲವೊಂದ್ ಸರ್ತಿ ಶಾಪಗಳು ಒಂದು ಬಿದ್ರು ಇನ್ಯಾವುದೋ ಒಂದು ಸತ್ಕರ್ಮದಿಂದ ಚೂರು ಹೊಡೆದು ಕಮ್ಮಿ ಆಗುತ್ತೆ, ಪೆಟ್ಟು ಅದರ ವ್ಯಥೆ ಕಮ್ಮಿ ಆಗುತ್ತೆ. ಆದ್ರೆ ಈ ತರದ ಶಾಪಗಳು ಯಾಕೆ ಬರುತ್ತೆ ಅಂದ್ರೆ ಅದು ಬೇರೆ ಇನ್ನೇನೂ ಕಾರಣಕ್ಕೂ ಕೂಡ ಬದಲಾಗಬಾರ್ದು ಅಂತ. ಈಗ ಕೃಷ್ಣನಿಗೆ ಶಾಪ ಕೊಟ್ಟಾಗ ಆ ಸಾಂಬನ ಪ್ರಸಂಗದಲ್ಲಿ ಋಷಿಗಳು ಶಾಪ ಕೊಟ್ಟಾಗ ಅದೇ ಶಾಪ ಮತ್ತೆ ಗಟ್ಟಿ ಆಯ್ತು. ರಾವಣನಿಗೂ ಹಾಗೆ ಹಲವು ಶಾಪ ಇದೆ, ಕೇವಲ ಒಂದು ಶಾಪ ಅಲ್ಲ, ಸ್ತ್ರೀ ವಿಷಯಕವಾದ ಶಾಪ ಒಂದಲ್ಲ. ಅದು ದೃಢವಾಗುದು ಅಂದ್ರೆ ಮತ್ತೆ ಅದು ವಜ್ರಲೇಪು ಭವಿಷ್ಯತಿ, ಮತ್ತೆ ಅದರಿಂದ ತಪ್ಪಿಸ್ಕೊಳ್ಳಿ. ಎಂಥ ಪರಿಹಾರದ ದೊಡ್ಡ ದೊಡ್ಡ ಕರ್ತವ್ಯಗಳನ್ನು ನಿರ್ವಹಿಸಿದ್ರು ಕೂಡ ಪಾರಾಗ್ಲಿಕ್ಕಾಗುದಿಲ್ಲ ಅನ್ನೋದನ್ನು ತಿಳಿಸುವ ಹಾಗೆ ಅದು ಅದೇ ಜಾಗಕ್ಕೆ ಮತ್ತೆ ಮತ್ತೆ ಶಾಪ ಬರುತ್ತೆ. ದ್ರೌಪದಿಯ ಪೂರ್ವದಲ್ಲಿ ಅವಳಿಗೆ ಶಾಪ ಇಲ್ಲ ಬಿಡಿ, ಆದ್ರೆ ಈ ಉಳಿದ ಹೆಣ್ಮಕ್ಳು ಅವರು ಒಂದು ಶಾಪ ಎರಡು ಶಾಪ ಒಟ್ಟು 4 ಶಾಪ ಆಗುತ್ತದು ಒಂದರ ಮೇಲೆ ಒಂದು. ಬ್ರಹ್ಮದೇವರ ಶಾಪ, ಮತ್ತೊಂದ್ ಸರ್ತಿ ಬ್ರಹ್ಮದೇವರದ್ದೇ ಶಾಪ, ಆ ಶಾಪದಲ್ಲಿ 3 ಸರ್ತಿ ನೀವು ಮನುಷ್ಯರಾಗಿ ಹುಟ್ಟಿ ಅಂತ ಶಾಪ. ಹೀಗೆ ಅದು ಅದಾದ್ಮೇಲೆ ಮತ್ತೆ ರುದ್ರದೇವನದ್ದು ಕೂಡ ಸೇರಿ ನಿಮಗೆ ಮತ್ತೆ 5 ಜನ ಗಂಡಂದ್ರು ಸಿಗಲಿ ಅಂತ ಅನ್ನುವ ಮಾತು, ಅದು 2 ಸರ್ತಿ. ವರವೇ ಶಾಪವಾಗಿ 2 ಸರ್ತಿ ಬರುತ್ತೆ. ಅಂದ್ರೆ ಕೆಲವು ಆಗ್ಲೇಬೇಕಾದ ಘಟನೆ ಆದಾಗ ಅದೇ ತರದ ಇನ್ಸಿಡೆಂಟು ಮತ್ತೆ ಮತ್ತೆ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗೆ ಅದು ಒಳ್ಳೇದಕ್ಕೂ ಆಗ್ಬೋದು. ಕೆಲವೊಮ್ಮೆ ಆಶೀರ್ವಾದ ಮಾಡಿ ಆಯುಷ್ಮಾನ್ ಭವ ಅಂತ ಹೇಳಿದ್ಮೇಲೆ ಇನ್ನೊಬ್ಬರ ನಮಸ್ಕಾರ ಮಾಡುವಾಗ್ಲೂ ಅವರು ಆಯುಷ್ಮಾನ್ ಭವ ಅಂತ ಹೇಳಿದ್ರೆ ಅದು ಗಟ್ಟಿ ಆಯ್ತು ಅಂತ ಅರ್ಥ, ದೊಡ್ಡವರ ಆಶೀರ್ವಾದ. ಋಷಿಗಳು ಆಶೀರ್ವಾದ ಮಾಡಿದ್ರು ಆಯುಷ್ಮಾನ್ ಭವ ಚೆನ್ನಾಗಿರು ಅಂತ. ನೋಡಿದ್ರೆ ಯಮದೂತರಿದ್ರು ಪಕ್ಕದಲ್ಲಿ, ಅವನ್ನ ನೆಳ್ಕೊಂಡು ಅದು ಕೊನೆಯ ಕ್ಷಣಕ್ಕೆ ಬಂದದ್ದು ಮಾರ್ಕಂಡೇಯನನ್ನ. ಅವ್ರು ಆಗ ಸೀದಾ ತಗೊಂಡೋಗಿ ಇನ್ನೊಂದು ಇದರಲ್ಲಿ ಆ ಗಳಿಗೆ ಉಳಿದದ್ರಲ್ಲಿ ಕೊಡ್ಕೊಂಡೋಗಿ ಚತುರ್ಮುಖನ ಹತ್ರ ಇಟ್ರು. ಚತುರ್ಮುಖನ ಹತ್ರ ಕೇಳ್ಬೇಕು ಅಂತ. ಆ ಹುಡುಗನ ಒಂದು ಸ್ವಭಾವ ಏನು ಅಂದ್ರೆ ಯಾರು ಸಿಕ್ಕಿದ್ರು ಫಸ್ಟ್ ಹೋಗಿ ನಮಸ್ಕಾರ ಮಾಡೋದು. ಸೀದೋಗಿ ಚತುರ್ಮುಖನಿಗೆ ನಮಸ್ಕಾರ ಮಾಡ್ದ, ಆಯುಷ್ಮಾನ್ ಭವ ಅಂದ್ರು. ಆಗ ಋಷಿಗಳು ಹಬ್ಬ ನಮ್ ಕೆಲಸ ಮುಗೀತು ಅಂತ. ನಾವು ಇನ್ನು ತಪ್ಪಿತಸ್ಥರಲ್ಲ, ಯಾಕಂದ್ರೆ ನಮ್ಮ ಮಾತು ನೀರು ಹೋದ್ರೆ ತೊಂದ್ರೆ, ಚತುರ್ಮುಖನ ಮಾತು ನೀರು ಹೋಗ್ಲಿಕ್ಕೆ ಅದರ ಮನೆಗೆ ಆಗಲ್ಲ ಅಂತ. ಆತರ ಒಂದೇ ಕೆಲಸ 2 ಸರ್ತಿ ದೃಢವಾಗುದು, ಆ ಕೆಲಸ ನಿಂತು ಹೋಗಬಾರದು ಅಂತ. ಆವಾಗ ಚತುರ್ಮುಖ ಹೇಳ್ತಾನೆ, ನನ್ನನ್ನು ನೋಡಿ ನೀವು ನಗಬೇಕಾಗಿಲ್ಲ, ಅರ್ಥ ಆಯ್ತು ನನಗೆ ನೀವು ಏನಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಿ ಅಂತ ತಮಾಷೆ ಹೇಳಿ, ಇಲ್ಲ ಆತ ನಮಸ್ಕಾರ ಮಾಡಿದರ ಫಲ ಅಷ್ಟು ದೊಡ್ಡದಿದೆ, ಆಯುರ್ ವರ್ಚೋ ಯಶೋಬಲಂ, ಅದನ್ನಲ್ಲೇ ಹೇಳುದು. ನಮಸ್ಕಾರ ಮಾಡುವುದರಿಂದ ಆಯುಷ್ಯ ವರ್ಚಸ್ಸು ಯಶಸ್ಸು ಬಲ ಇದು ಅತ್ಯಂತ ವೃದ್ಧಿ ಆಗತ್ತೆ. ಭಗವಂತನನ್ನು ತಿಳಿದವನಿಗೆ ಎಷ್ಟು ಸಲಿ ನಮಸ್ಕಾರ ಮಾಡಿದ್ರು ಅದು ಕಮ್ಮಿನೇ, ಎಷ್ಟು ಜನರಿಗೆ ನಮಸ್ಕಾರ ಮಾಡಿದ್ರು ಕಮ್ಮಿ. ನಮಸ್ಕಾರ ಮಾಡೋದ್ರಿಂದ ನಮ್ಗೆ ದೇಹ, ಇದನ್ನ ನಾವು ಯಾವುದೇ ರೀತಿಯ ನೀವು ಹೊರಗಿನ ವಿಜ್ಞಾನದಿಂದ ಇದರಿಂದ ಏನ್ ಲಾಭ ಅಂತ ಹುಡುಕ್ಲಿಕ್ಕೆ ಬರಲ್ಲ. ಶಿವನ ಹತ್ರ ಅವ್ನು ಮತ್ತೆ ತಪಸ್ಸು ಮಾಡಿ ನನಗೆ ಭಗವಂತನ ನೋಡ್ಬೇಕು ಅಂತ ಕೇಳ್ತಾನೆ. ಇಲ್ಲ, ಶಿವನನ್ನು ತಪಸ್ ಮಾಡಿದ್ದಿದೆ. ತಪಸ್ ಮಾಡಿದಾಗ ಅವ್ನು ದೇವರಲ್ಲಿ ನನಗೆ ಇನ್ನಷ್ಟು ಭಕ್ತಿ ಬರಬೇಕು ಅಂತ ಕೇಳ್ಕೊಳ್ತಾನೆ. ಉಪದೇಶ ಮಾಡಿಯುವುದು ಅದೆಲ್ಲ ಇದೆ, ಆದ್ರೆ ಎತ್ಕೊಂಡು ಹೋಗ್ತಾನೆ, ಲಿಂಗ ಬಿಡುದಿಲ್ಲ, ಅದೆಲ್ಲ ಅಲ್ಲಿ ಕಥೆ ಇಲ್ಲ. ಅದರ ಕಥೆ ಇರುವುದು ಅವರು ಇರುವುದು ಹೌದು, ಮೃತ್ಯು. ಮೃತ್ಯು ಕೇಳಿಸ್ತಿಲ್ವಾ? ಯಮದೂತರು ಅಲ್ಲಿ ಕಾಯ್ತಿರ್ತಾರೆ. ಮಾರ್ಕಂಡೇಯನ ಹೇಳ್ಕೊಂಡ್ ಹೋಗ್ಬೇಕಾದ್ರೆ ಮಾರ್ಕಂಡೇಯ ಅವಾಗ ಮೃತ್ಯುಂಜಯ ಮಂತ್ರ ಹೇಳ್ಕೊಂಡ್ ಶಿವಲಿಂಗನ ಒಂಥರ ಇಟ್ಕೊಂಡಿದ್ರೆ ಅವಾಗ ಶಿವ ಬಂದು ಸೇವ್ ಮಾಡ್ತಾರೆ. ನಿಮ್ಮ ಹತ್ರ ಮಾತಾಡ್ತಾ ನಾನು ಡಿಲೀಟ್ ಮಾಡ್ಬಿಟ್ಟೆ, ಇವೆಂಟ್ ಡಿಲೀಟ್ ಮಾಡ್ಬಿಟ್ಟೆ. ಸುಧಾ ಅವರಿಗೆ ಮೆಸೇಜ್ ಮಾಡಿ, ಬೇಕಿದ್ರೆ ಇನ್ನೊಂದು ಲಿಂಕ್ ಓಪನ್ ಮಾಡಿ ಹಾಕಿದಾರಂತೆ ಅಂತ ಹಾಕಿ. ಹಾಗಾಗಿ ಒಂದು ಘಟನೆ ಮತ್ತೆ ದೃಢ ಆಗೋದಕ್ಕೋಸ್ಕರ ಅನೇಕ ಸರ್ತಿ ಶಾಪಗಳಾಗಿರ್ಬೋದು ವರಗಳಾಗಿರ್ಬೋದು ಸಿಗುವಂತ ಪ್ರಸಂಗ ಬರುತ್ತೆ. ಹಾಗಾಗಿ ಅವನಿಗೆ ಈ ಕತೆ ಹೇಳಿದ್ರ ಉದ್ದೇಶ ಯಾವತ್ತೂ ಕೂಡ ನಮ್ಮ ತಾಕತ್ತಿಗಿಂತ ಹೆಚ್ಚಿನದ್ದನ್ನ ಬೇಕು, ಅದ ನಮ್ಮ ಹತ್ರ ಇರಬೇಕು. ನಮ್ಮ ದುಡಿಮೆಯದ್ದಲ್ಲ ಅಂತ ಆದ್ರೆ, ಅಥವಾ ನಮ್ಮ ಶಕ್ತಿಗೆ ಮೀರಿದ್ದಾದ್ರೆ, ಅಥವಾ ಇನ್ನೇನಾದ್ರೂ ಬೇರೆ ಕಾರಣದಿಂದ ಇನ್ನೊಬ್ಬರ ಸ್ವತ್ತಾಗಿದ್ರೆ ನಾವು ಅದನ್ನ ಕಸಿದು ನಮ್ಮ ವಶದಲ್ಲಿ ಇಟ್ಕೊಳ್ತೇವೆ ಅನ್ನುವ ಪ್ರಯೋಗವನ್ನ ನಾವು ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ
ಇದು ಇಲ್ಲಿ ಗರುಡನ ಕಥೆಯನ್ನ ಹೇಳುವ ಮೂಲಕ ಗರುಡನ ಕೋಪಕ್ಕೆ ತುತ್ತಾದ ಆ ಚಿಕುರನ ಮಗನನ್ನ ಸುಮುಖನನ್ನ ಕೊನೆಗೆ ಭಗವಂತನ ಜೊತೆಗೆ ಮಾತುಕತೆ ಮಾಡಿಯೇ ಪರಿಹಾರ ಮಾಡಿದ್ದು. ಹಾಗೆ ಇಲ್ಲಿ ಕೃಷ್ಣ ಬಂದು ಮಾತುಕತೆ ಏನ್ ಹೇಳಿದನ ಅದನ್ನು ಒಪ್ಕೊಂಡ್ರೆ ನಿಂಗೂ ಪರಿಹಾರ ಆಗುತ್ತೆ. ಇಂದ್ರ ವಸ್ತುತಃ ದೇವಲೋಕದ ಒಡೆಯನಾಗಿದ್ರು ಕೂಡ ನಾರಾಯಣ ಹೇಳಿದ್ದಾನೆ ಅಂತಾನೆ ಮಾಡಿದ್ದು ಹೊರತು ನನ್ನ ಅಧಿಕಾರ ಅಂತ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದರಿಂದಾಗಿ ನಾವ್ ಯಾರೇ ಡಿಸೈಡ್ ಮಾಡೋದಾದ್ರು ಕೂಡ ಅವ್ನು ಹೇಳಿದ್ಮೇಲೆ ಅದಕ್ಕೆ ನಾವು ಎಚ್ಚರದಿಂದ ಇದ್ರೆ ನಮ್ಗೆ ಕ್ಷೇಮ ಆಗುತ್ತೆ. ಅದನ್ನ ಕೃಷ್ಣನ ಮಾತು ಕೇಳು ಅನ್ನೋದು ಅದರ ಒಟ್ಟು ಸಾರ. ಆದ್ರೆ ಅವನು ಅದನ್ನ ತೀರಾ ಕ್ರುದ್ಧನಾಗಿ ಒಂಥರ ತಮಾಷೆ ಮಾಡಿ ಕಣ್ವರ ಮಾತಿಗೆ ಬೆಲೆ ಕೊಡದಂತೆ ತಿರಸ್ಕರಿಸಿ ಅದರ ಶಾಪವನ್ನು ಪಡೆದ. ಇಷ್ಟು ವಿಚಿತ್ರವಾದ ಪ್ರಸಂಗ ಬಂದಾಗ ಜನಮೇಜಯ ಕೇಳ್ತಾನೆ, ಎಲ್ಲರೂ ಸೇರಿದ್ರಲ್ಲ, ಇನ್ನು ಯಾರು ಕೂಡ ಅವನಿಗೆ ದೊಡ್ಡವರು ಯಾರು ಹೇಳಿಲ್ವಾ ಅಂದ್ರೆ ಇಲ್ಲ, ಅಲ್ಲೂ ಮತ್ತೆ ಒಂದು ಪ್ರಶ್ನೆ ಬಂತು. ಅಭ್ಯಾಗತರಾಗಿ ಬಂದಿರ್ಲಿಲ್ಲ ನಾರದರು, ಅತಿಥಿಗಳಾಗಿ ಬಂದಿದ್ರು. ಕರೆದು ಬಂದದ್ದಲ್ಲ, ಅವರು ಒಂದ್ಸತಿ ಆಕಾಶದಲ್ಲಿ ಏನಾಗ್ತಿದೆ ಇಲ್ವೋ, ಕೃಷ್ಣ ಬರ್ತಿದ್ದಾನಲ್ಲ ಏನೋ ಆಗ್ತಿರಬಹುದು ಅಂತ ಬಂದಾಗ ಕೃಷ್ಣ ಹೇಳ್ತಾನೆ ಅವರನ್ನು ಕೂಡ ಸಭೆಗೆ ಕರ್ಕೊಂಡ್ ಬಾ. ಹೇಳದೆ ಬಂದವರಿಗೆ ಹೆಚ್ಚು ಮರ್ಯಾದೆ ಅಂತ. ನಿಜವಾಗಿ ತಿಳಿದವರಲ್ಲಿ ಜ್ಞಾನಿಗಳು ಬಂದ್ರೆ, ಅವ್ರು ಹೇಳದೆ ಬಂದ್ರೆ ಬಾಕಿಯವರನ್ನ ಕರೆದವರಿಗಿಂತ ಹೆಚ್ಚು ಗೌರವ ಕೊಟ್ಟು ಅವರನ್ನ ಸೇರಿಸ್ಕೊಳ್ಬೇಕು ಅಂತ ಕ್ರಮ ಭಾರತೀಯ ಚಿಂತನೆಯಲ್ಲಿ. ಅದ್ಯಾರೋ ಮಧ್ಯದಲ್ಲಿ ಹುಚ್ಚು ಏನೋ ಕರೆಯದೆ ಬಂದವರ ಕೆರದಲ್ಲಿ ಹೊಡಿಬೇಕು ಅಂತ ಏನೋ ಆ ತರದ್ದೇನೋ ಹುಚ್ಚು ಗಾದೆ ಇದೆ. ಅದು ನಮ್ಮ ಸಂಸ್ಕೃತಿಯಲ್ಲಂತೂ ಇರುವ ಶಬ್ದವೇ ಅಲ್ಲ, ಆ ತರದ ಕಲ್ಪನೆಯೂ ಇಲ್ಲ. ಕರೆಯದೆ ಬಂದಾಗ ಹಸಿದು ಬಂದಿದ್ದ ಅಂದ್ರೆ ನೀವು ಆಗ್ಲೂ ಅವನನ್ನು ಏನು ಅಂತ ನೋಡ್ಬಾರ್ದು ಅಂತಿದೆ. ಹಸಿದು ಬಂದ್ರೆ ಮದುವೆ ಕರೆದು ಬಂದೋ ಕರೆಯದೆ ಬಂದೋ ನೋಡ್ಬಾರ್ದು, ಅವನಿಗೆ ಊಟ ಹಾಕ್ಬೇಕು. ನಿಮ್ಗೆ ಉಳಿದವ್ರಿಗೆ ಎಲ್ಲರಿಗೆ ಊಟ ಹಾಕಿದಾಗ ಏನ್ ಪುಣ್ಯ ಇದೆ, ಅದಕ್ಕಿಂತ 10 ಪಟ್ಟು ಪುಣ್ಯ ಅವನಿಗೆ ಕೊಡೋದ್ರಿಂದ ಅವನು ಯಾರು ಅಂತಾನೂ ನೋಡ್ಬೇಕಾಗಿಲ್ಲ. ಇನ್ನು ಒಂದು ಅವನು ದೇಶದ್ರೋಹಿಯಾಗಿ ನಿಮಗೆ ಕನ್ಫರ್ಮ್ ಇದ್ದು ಅಂತ ಸಂದರ್ಭ ಆಗಿದ್ರೂ ಕೂಡ ಅವನನ್ನು ಹಿಡಿದು ಊಟ ಹಾಕಿ ಆಮೇಲೆ ಶಿಕ್ಷೆ ವ್ಯವಸ್ಥೆ ಮಾಡ್ಬೇಕು. ಅಂದ್ರೆ ಕೆಲವು ತೀರ್ಮಾನ ಆಗ್ಬೇಕಿರುತ್ತೆ ಅಂತ ಸಂದರ್ಭ ಮೊದ್ಲು ಊಟ, ಆಮೇಲೆ ವಿಚಾರಿಸೋಣ. ಅವನು ಯಾಕಂದ್ರೆ ತೀರಾ ಅಸ್ವಸ್ಥ ಸ್ಥಿತಿಯಲ್ಲಿದ್ದಾನೆ ಅಂತ ಅಂದಾಗ ಅನ್ಯಾಯ ಮಾಡಿದ್ದಾನೆ, ಆದ್ರೆ ಈಗ ಅಸ್ವಸ್ಥ ಸ್ಥಿತಿಯಲ್ಲಿದ್ದಾನೆ. ಎಲ್ಲಿವರೆಗೆ ಅಂದ್ರೆ ಕೆಲವೊಂದ್ ಸರ್ತಿ ಅವ್ರು ಕೊನೆಗೆ ಪೂರ್ತಿ ಒಂದು ಬದಲಾವಣೆಯ ಬಯಕೆಯನ್ನು ಹೊತ್ತಿದ್ರು ಕೂಡ ತಪ್ಪಿಗೆ ಶಿಕ್ಷೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಅನಿವಾರ್ಯವಾಗಿ ಕೆಲವೊಂದು ಗಲ್ಲು ಹಾಕಿದ ಪ್ರಸಂಗವೂ ಇದೆ. ಚಂಬಲ್ ಕಣಿವೆಯಲ್ಲಿ ಸುಮಾರು 26 ದೇವಸ್ಥಾನಗಳು ನುಚ್ಚು ನೂರು ರವೆ ಪುಡಿ ತರ ಆಗ್ಬಿಟ್ಟಿದೆ ಇಡೀ ಊರು. ಆಗದ ಮೊಘಲರು ಒಡೆದು ಹಾಕಿದ್ದು. ಅಲ್ಲಿ ಆಗ ಡಕಾಯಿತರು ವಾಸವಾಗ್ತಿದ್ರು. ಇದು ನಾನು ಹೇಳ್ತದ್ದು 60ರಿಂದ 80ರ ತನಕದ ಕಥೆ. ಆ ಮನುಷ್ಯ ಕೆ ಮೊಹಮ್ಮದ್ ಅನ್ನುವ ಮನುಷ್ಯ ಅದ್ಭುತ. ನೋಡಿದ್ರೆ ಮೈ ರೋಮಾಂಚ ಆಗುತ್ತೆ ಆ ವ್ಯಕ್ತಿಯನ್ನು ನೋಡಿದ್ರೆ. ಅಲ್ಲೇ ಇದ್ದು ಅದು ದೇವಸ್ಥಾನ, ಈ ದೇವಸ್ಥಾನದ ಕಲ್ಲು ಪುಡಿ ಎಲ್ಲ ಇನ್ನೊಂದು ದೇವಸ್ಥಾನದ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಯಾವ ದೇವಸ್ಥಾನ ಅಂತ ಗುರುತಿಸ್ಲಿಕ್ಕೂ ಸಾಧ್ಯ ಇಲ್ಲದ ಕೈ ಕಾಲು ಮುಖ ಎಲ್ಲ ಕತ್ತರಿಸ್ಕೊಂಡು ಎಲ್ಲೆಲ್ಲೋ ಹೋಗಿದೆ. ಅಷ್ಟು 26 ದೇವಸ್ಥಾನಗಳನ್ನು ಅವ್ರು ಅಲ್ಲೇ ಇದ್ದು ಆ ದರೋಡೆಕೋರರ ಸಹಾಯ ಪಡ್ಕೊಂಡು ಅವರನ್ನ ನೀವು ಶಸ್ತ್ರತ್ಯಾಗ ಮಾಡಿ ನಿಮ್ಗೆ ಇಲ್ಲಿ ಕೆಲಸ ಸಿಗುತ್ತೆ, ನಾನು ಈ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ ಸಹಕಾರ ಇಲ್ಲದೆ ಇಲ್ಲಿಂದ ಯಾರು ಹೊರ ಕರ್ಕೊಂಡು ಬಂದ್ರು ಅವ್ರಿಗೆ ಈ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಮೊದ್ಲು ಅವರನ್ನೇ ಕೊಲ್ಲುವುದಕ್ಕೆ ಹೋಗಿದ್ರಲ್ಲ, ಆದ್ರೂ ಅವ್ರ ಹತ್ರ ಶಾಂತಿ ಸಂಧಾನ ಮಾಡಿ ನಾನು ನಿಮ್ಮ ವ್ಯವಸ್ಥೆಗೆ ತೊಡಕು ಮಾಡ್ಲಿಕ್ಕೆ ಬರ್ಲಿಲ್ಲ, ಇಲ್ಲಿ ನೀವೆಲ್ಲ ಇದ್ರೆ ಈ ಜಾಗದಲ್ಲಿ ಆ ಡಕಾಯಿತರು ಇದ್ದದ್ರಿಂದ ಮೈನಿಂಗ್ ಉಳಿಯಿತು. ಇಲ್ಲ ಅಂದ್ರೆ ಈ ರಾಜಕಾರಣಿಗಳು ಕಾಣದ ಡಕಾಯಿತರು ಇವರೆಲ್ಲ ಕಾಣುವ ಡಕಾಯಿತರು. ಆದ್ರೆ ಪಾಪ ಅಡಗಿ ಕೂತ್ಕೊಳ್ಬೇಕಾಗತ್ತೆ. ಇವ್ರು ರಾಜಾರೋಷವಾಗಿ ಓಡಾಡುವ ಮೈನಿಂಗ್ ಡಕಾಯಿತರು. ಅವರಿಂದಾಗಿ ಅದು ಉಳಿದಿತ್ತು, ನಿಮ್ಮಿಂದಾಗಿ ಇಷ್ಟು ಉಳಿದಿದೆ ಇದು. ಹಾಗಾಗಿ ಇದನ್ನ ಒಂದು ಸಮಸ್ಥಿತಿಗೆ ತರಬೇಕು ಅಂತ ನಾನು ಪ್ರಯತ್ನ ಮಾಡ್ತೀನಿ. ಇದು ದೇಶದ ಸಂಸ್ಕೃತಿ, ಇದರ ಒಂದು ಸಮೃದ್ಧಿ, ಇದು ಅದನ್ನು ಉಳಿಸ್ಲಿಕ್ಕೆ ನಿಮ್ ಸಹಾಯ ಬೇಕು ಅಂತ. ಫಸ್ಟ್ 2 ವರ್ಷ ಅವ್ರು ಸರಿಯಾಗಿ ಸರ್ಕಾರದ ಕಡೆಯಿಂದನೂ ಸಹಕಾರ ಕೊಡ್ಲಿಲ್ಲ. ಅವರನ್ನೇ ಎತ್ತಂಗಡಿ ಮಾಡಿದ್ರು. ಅವ್ರು ತಗೊಂಡು ಕಾಮನ್ವೆಲ್ತ್ಗೆ ಹಾಕಿದ್ರಂತೆ ಡೆಲ್ಲಿಗೆ. ಅವ್ರ ಪಾಪ ಹತ್ತುಕೊಂಡು ನನ್ನ ಕೆಲಸ ಇದಲ್ಲ, ನನಗಿದು ಬೇಡ ಅಂತ ದೇವ್ರ ಹತ್ರ 1 ವರ್ಷ ಒದ್ದಾಡಿದ್ದಾರೆ. ದೇವ್ರ ದಯೆಯಿಂದ ಅದು ಯಾರೋ ಮತ್ತೊಬ್ಬ ಮಿನಿಸ್ಟರ್ ಚೇಂಜ್ ಆದೋ ಅವ್ರನ್ನ ತಗೊಂಡೋಗಿ ಮತ್ತೆ ಅಲ್ಲಿಗೆ ಹಾಕದ. ನಮ್ಮ ಹತ್ರ ಪ್ರಾಮಾಣಿಕವಾದ ಪ್ರಾರ್ಥನೆ ಇದ್ರೆ ನಮ್ಮ ಕೆಲಸ ನಮ್ಗೆ ವ್ಯವಸ್ಥಿತವಾಗಿ ಸಿಗಬೇಕು ಅಂತಿದ್ರೆ ಅಲ್ಲಿಗೆ ಸಿಗುತ್ತೆ. ಅವರು ವಿಚಿತ್ರ ಇದೆ ಕೆಲವರದ್ದೆಲ್ಲ ನಂಬಿಕೆಗಳು. ಹೊಸದವ್ರ ಮೂಲ ಹುಟ್ಟು ಮುಸ್ಲಿಮರು, ಆದ್ರೆ ಅವರು ಗಂಗಾ ಪೂಜೆ ಮಾಡಿ ಅಲ್ಲಿ ನೀರಿರ್ಲಿಲ್ಲ. ಆ ಚಂಬಲ್ ಕಣಿವೆ ಅಂದ್ರೆ ಅದು ನಾನು ಅದನ್ನ ಹೇಳಿ 1 ಗಂಟೆ ಬೇಕು. ಅದ್ಭುತವಾದ ಕತೆ ಮಾತ್ರ ಆ ಜಾಗದ ಕತೆ. ಅವರು ಶಿವಪಂಚಾಕ್ಷರ ಜಪ ಮಾಡಿ ತನ್ನ ಮನಸ್ಸಿಗಾದ ವೇದನೆಯನ್ನ ನಾನು ಕಳ್ಕೊಳ್ಬೇಕು ಅಂತ
ಅದರ ಜೊತೆಗೆ ಇನ್ನೇನೋ ಒಂದು ಪೂಜೆ ಮಾಡಿಸಿದ್ರು. ಕೊನೆಗೆ ಗಂಗೆಯನ್ನ ಇಲ್ಲಿಂದ ತಗೊಂಡು ಹೋಗಿ ಆ ಚಂಬಲ್ ಕಣಿವೆ ಆ ಒಂದು ಸರೋವರಕ್ಕೆ ಹಾಕಿ ಅಲ್ಲಿ ಗಂಗಾ ಪೂಜೆ ಮಾಡಿ ಕೆಲವೇ ತಿಂಗಳಲ್ಲಿ ಮಳೆ ಬಂದಾಗ ಸ್ಟಾಕ್ ಆಗಿದ್ದು ಮತ್ತೆ ನೀರು ಉಳಿಯಿತು. 70-80 ವರ್ಷ ನೀರಿಲ್ಲದ ಜಾಗದಲ್ಲಿ ಹೊಸತಾದ ಕೆರೆನೂ ಕಂಡಿರ್ಲಿಲ್ಲ, ಎಲ್ಲ ಮಣ್ಣು ಕಲ್ಲು ಬಿದ್ದು ಮುಚ್ಚಿ ಹೋಗಿತ್ತು. ಒಂದು ಕಡೆ ನಾಲೆ ಕಾಣಿಸ್ತವ್ರಿಗೆ ಯಾವುದೋ ಒಂದು ಕೊರೆಯುವಾಗ, ಈ ನಾಲೆ ಎಲ್ಲಿಗೆ ಬರುತ್ತೆ ಅಂತ ಹುಡ್ಕೊಂಡು ಹೋದ್ರೆ ಒಂದು 2 ಫರ್ಲಾಂಗ್ ದೂರದಲ್ಲಿ ಒಂದು ಕಲ್ಲು ಮುಚ್ಚಿದ ಜಾಗದಲ್ಲಿ ಒಂದು ಕೆರೆ ಇದ್ದದ್ದು ಕಂಡು ಫಸ್ಟ್ ಅದನ್ನ ಕ್ಲೀನ್ ಮಾಡಿಸಿದ್ರು ಅವ್ರ ಕೈಯಲ್ಲಿ, ಆ ಡಕಾಯಿತರ ಕೈಯಲ್ಲಿ. ಆಮೇಲೆ ಈ ಮನುಷ್ಯ ಮೋಸ ಮಾಡ್ಲಿಕ್ಕೆ ಬಂದದ್ದಲ್ಲ ಅಂತ ಅವರಿಗೆ ಆಮೇಲೆ ಜಾಸ್ತಿ ಅಂದ್ರೆ ಹೋಗ್ತಾ ಹೋಗ್ತಾ ಮನುಷ್ಯತ್ವ ಬಂತು ಅವರಲ್ಲಿ. ಅಲ್ಲಿ ತನಕ ಮನುಷ್ಯರನ್ನು ಕಂಡ್ರೆ ಸಿಗದಾಗ್ತಿದ್ರು ನಾಗರಿಕ. ಯಾಕಂದ್ರೆ ಅವ್ರಿಗೆ ಏನೋ ಒಂದು ಹಿಂದೆ ಊರಿಂದ ಹೊರಗೆ ಹಾಕಿದ್ದು ಅಥವಾ ಯಾವುದೋ ಜವಾಬ್ದಾರಿ ಇಲ್ಲದವರು ಅವರನ್ನ ದೋಚಿದ್ದು ಇನ್ನೇನೋ ಆಗಿರುತ್ತೆ. ಆದ್ರೆ ಇವ್ರು ಯಾವಾಗ ಹಾಗೆ ಯಾರೋ ಒಬ್ಬನ ಕೋಪವನ್ನ ನಿರಪರಾಧಿಗಳಾದ ಊರವ್ರ ಮೇಲೆ ತೋರಿಸುವುದಕ್ಕೆ ನಿಮ್ಗೇನ್ ಹಕ್ಕಿದೆ ಅಂತ ಮಾತಾಡಿ ಆದ್ಮೇಲೆ ಅವರ ಕನ್ವಿನ್ಸ್ ಆಗಿ ಇವ್ರಿಗೆ ಸಹಕಾರ ಕೊಡ್ತಾ ಅವರಲ್ಲಿ ತುಂಬಾ ಒಳ್ಳೆ ರೀತಿಯ ಮನುಷ್ಯತ್ವ ಬಂದಿದೆ. ಆಮೇಲೆ ಅವರು ಅದನ್ನು ಶಸ್ತ್ರ ತ್ಯಾಗ ಮಾಡಿ ಸರ್ಕಾರದ ಮುಂದೆನೆ ಎಲ್ಲ ಒಪ್ಕೊಂಡ್ರೆ, ಎಷ್ಟೋ 500 ಜನನು 400 ಜನನು ಯಾರು ಎಲ್ಲ. ಆದ್ರೆ ಅದರಲ್ಲಿ ಒಬ್ಬ ಪ್ರಧಾನ ಇದ್ದವನು ಅವನ ಮೇಲೆ ಒಂದು 1000 ಕೇಸ್ ಇತ್ತು. ಕೊಲೆನೇ 180-190 ಪೊಲೀಸರನ್ನ ಇವರನ್ನೆಲ್ಲ ಆಗದ ಕಾಲದ ಇದು ಅವರ 30 ವರ್ಷದ ಹಿಂದಿನ ಆ ಇದು ಬದುಕು. ಕೊನೆಗೆ ಅವರು ಪೂರ್ತಿ ಬದಲಾಗಿದ್ರು ಕೂಡ ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ಅವನೇ ಒಪ್ಕೊಂಡ ನನಗೆ ಶಿಕ್ಷೆ ಕೊಡಿ, ಯಾಕಂದ್ರೆ ನನ್ನನ್ನು ಬಿಟ್ರೆ ಇನ್ನು ಹೀಗೆ ಇನ್ಯಾರಿಗೋ ಒಂದು ಪ್ರಶ್ನೆ ಬರುತ್ತೆ ಅಂತ. ಅಂದ್ರೆ ಅವನೇ ಚೇಂಜ್ ಆಗ್ಬಿಟ್ಟಿದ್ದ, ನಾನು ಮಾಡಿದ ತಪ್ಪಿಗೆ ನನ್ ಕೊಡಿ ಅಂತ. ಅಂದ್ರೆ ಹಾಗೆ ಒಂದು ಬದಲಾಗುವ ಅವಕಾಶ ಇರುತ್ತೆ. ಆದ್ರೂ ಅದು ಅವನ ಬದಲಾವಣೆ ಅನ್ನೋದು ಅವನ ಮುಂದಿನ ಜೀವನಕ್ಕೆ ಅವನಿಗೆ ಅದು ಬಲ ಕೊಡುತ್ತೆ. ಆದ್ರೆ ಈಗ ಹಿಂದಿನ ಶಿಕ್ಷೆಯನ್ನ ತಪ್ಪಿಸ್ಕೊಳ್ಳಿಕ್ಕಿಲ್ಲ. ಈಗ ಎಷ್ಟು ಒಳ್ಳೆಯವನಾದ್ರೂ ಕೂಡ ಹಿಂದಿದ್ದಕ್ಕೆಲ್ಲ ಒಂದೇ ಕ್ಷಣದಲ್ಲಿ ಮಾಫಿ ಅಂತ ಹೇಳಿಕ್ ಬರುದಿಲ್ಲ. ಅಂದ್ರೆ ಮಹಾ ಅಪರಾಧ. ಈ ಸಣ್ಣ ಪುಟ್ಟ ಯಾರನ್ನು ಬೈದಿದ್ದ ತಿದ್ದುಕೊಂಡ ಎಲ್ಲ ಸರಿ ಹೋಗುತ್ತೆ. ಆದ್ರೆ ಮಹಾ ಜೀವ ತೆಗೆಯುವಂತ ಕೆಲಸ ಉಂಟಲ್ಲ, ಆ ವ್ಯಕ್ತಿ ಮತ್ತೆ ವಾಪಸ್ ಬರುದಿಲ್ಲ ನೀವು ತಿದ್ದುಕೊಂಡ್ರು. ಅದನ್ನ ಯೋಚನೆ ಮಾಡಿ ಕೊನೆಗೆ ಅವನನ್ನ ಗಲ್ಲಿಗೆ ಹಾಕಿದ್ರು ಅಂತ ಆ ಕತೆ ಹೇಳಿದ್ರು. ಅಂದ್ರೆ ಇದೆಲ್ಲ ನಮ್ಗೆ ನಮ್ಮ ಸುತ್ತ ನಡೀತಾ ಇದೆ ಏನು ಅಂತ ಗೊತ್ತಾದ್ರೆ ಪರಿಸ್ಥಿತಿ, ಯಾವುದೇ ಘಟನೆ ಕೂಡ ಕಾರಣ ಇಲ್ಲದ ನಡೆಯಲ್ಲ. ಅದ್ರ ಹಿಂದೆ ಇನ್ನೇನೋ ಒಂದಿರುತ್ತೆ. ಅವ್ರು ಅಷ್ಟೂ ಜನ ಶರಣಾಗತರಾಗ ಆ ದೇವಸ್ಥಾನ ಕಟ್ಲಿಕ್ಕೆ 26 ದೇವಸ್ಥಾನ ಇವತ್ತು ನಮ್ ದೇಶದವ್ರಿಗೆ ಗೊತ್ತಿರ್ಲಿಲ್ಲ. ಬರಾಕ್ ಒಬಾಮಾ ಲಿಸ್ಟ್ ಮಾಡಿ ತಾನು ಭಾರತಕ್ಕೆ ವಿಸಿಟ್ ಮಾಡಿದಾಗ ಅಲ್ಲಿ ಹೋಗಿಯೇ ಬರ್ಬೇಕು ಅಂತ ಹೇಳಿದ್ಮೇಲೆ ಇಲ್ಲಿಯ ಸರ್ಕಾರದವರಿಗೆಲ್ಲ ಏನು ಅಲ್ಲಿ ಏನಂತದ್ದಿದೆ ಅಂತ. ಅಂದ್ರೆ ಅಲ್ಲಿಯ ಯಾರೋ ಮಿನಿಸ್ಟರ್ ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಆದ್ರೆ ಉಳಿದವರಿಗೆಲ್ಲ ಅದು ದೊಡ್ಡ ವಿಷಯ. ಕೊನೆಗೆ ಅವ್ರ ಕಡೆಯವರು ಮಾತಾಡಿ ಇಲ್ಲ ನಾವು ಬರ್ಬೇಕು ಅಂತ ಕೊನೆಗೆ ಅಲ್ಲಿ ಹೋದ್ರೆ ದೊಡ್ಡ ಅದ್ಭುತ ಅದು. ಅದರ ಕತೆ ಕೇಳಿ ಎಲ್ರು ಕೂಡ ಸ್ವತಃ ಆ ಅರ್ಜುನ್ ಸಿಂಗ್ಗೆ ಆ ನೀರು ಬಂದಾಗ ನಮ್ಗೆ ಇಷ್ಟು ವರ್ಷದಿಂದ, ಹೌದು ಅರ್ಜುನ್ ಸಿಂಗ್ ಇರ್ಬೇಕು, ಇಷ್ಟು ವರ್ಷದಿಂದ ನಾವು ನೀರಿಗೋಸ್ಕರ ಕೊಲೆ ಆಗಿದೆ. ಯಾವುದು ಹೌದು, ನೀರ್ ಸಿಗುದಿಲ್ಲ, ಯಾರ್ದೋ ನೀರ್ ಮನೇಲಿ ನೀರ್ ಕದ್ಕೊಂಡು ಹೋಗುದು, ಅದು ಬಂಗಾರಕ್ಕಿಂತ ಜಾಸ್ತಿ. ಬಂಗಾರ ಅವ್ರ ಮನೇಲಿ ರಾಶಿ ಬಿದ್ದಿರುತ್ತೆ. ನೀರು ಒಂದು ಚರ್ಮದ ಚೀಲಲ್ಲಿ ಕಟ್ಟಿಟ್ಟದನ್ನ ನಾಪತ್ತೆ ಮಾಡಿದ್ದಕ್ಕೋಸ್ಕರ ಕೊಲೆ. ಅಂದ್ರೆ ಆ ತರ ಎಲ್ಲ ಕೊಲೆ ಆಗಿ ಈಗ ನಮ್ಗೆ ನೀರಿಗೋಸ್ಕರ ಕೊಲೆ ಅಂತ ಅನ್ನೋದನ್ನ ನೆನಪಿಸ್ಕೊಂಡ್ರೆ ಈಗ ದುಃಖ ಆಗುತ್ತೆ. ಅಯ್ಯೋ ಇಷ್ಟು ಸಮೃದ್ಧವಾದ ನೀರನ್ನ ನಾವು ಕಳ್ಕೊಂಡು ಎಲ್ಲೋ ಯಾರ್ದೋ ಮನೆಗೆ ಹೋಗಿ ನೀರಿಗೋಸ್ಕರ ದರೋಡೆ ಮಾಡಿದೀವಿ ನಾವು ಯಾವ್ದೋ ಕಾಲದಲ್ಲಿ. ಚಂಬಲ್ ಕಣಿವೆ ಈ ಮಧ್ಯಪ್ರದೇಶದ ಭಾಗ. ಅಂದ್ರೆ ಸರ್ಕಾರನೇ ತುಂಬಾ ಉಪದ್ರ ಕೊಟ್ಟಿದೆ ಇವರಿಗೂ. ಯಾರು ಹಿಂದೂಗಳ ಪರವಾದ ಚಿಂತಕರು ಅವ್ರಿಗೆ ಗೊತ್ತಿಲ್ಲ ಅದು ಏನ್ ಮಾಡ್ತಿದ್ದಾರೆ ಅಂತ. ಬಟ್ ಅವ್ರೇನೋ ಮಾಡ್ತಾರೆ, ಅವ್ರಿಗೆ ಯಾಕೆ ಹೆಸರು ಬರ್ಬೇಕು, ಅವ್ರಿಗೆ ಯಾಕೆ ಮಾನವೀಯ ಹಿನ್ನೆಲೆಯಲ್ಲಿ ಯೋಚನೆ ಮಾಡೋದಿಲ್ಲ. ಯಾಕಂದ್ರೆ ಅವರು ಇನ್ನಿಗೆ ಯಾರ್ದೋ ಕೈಯ ವ್ಯವಸ್ಥೆಯ ಗೊಂಬೆ ಆಗಿರ್ತಾರೆ. ಅದಕ್ಕೋಸ್ಕರ ಅವ್ರು ಹೇಳಿದ್ ಮಾತ್ರ ಯೋಚನೆ, ಅವರ ನಿಜವಾದ ಅಸ್ತಿತ್ವ ಏನಿದೆ ಆ ಜಾಗದಲ್ಲಿ, ಏನ್ ಮಾಡ್ತಿದ್ದಾರೆ, ಮನುಷ್ಯತ್ವದ ಕುರಿತಾದ ಎಷ್ಟು ಸಾರ್ಥಕ ಕೆಲಸ ಮಾಡ್ತಿದ್ದಾರೆ ಇದ್ರ ಯೋಚನೆ ಇರಲ್ಲ. ಆದ್ರೆ ಇವತ್ತು ಅತ್ಯಂತ ಸುಪ್ರಸಿದ್ಧವಾದ ಜಾಗವಾಗಿ ಅದೇನು ಪಾರಂಪರಿಕ ರಕ್ಷಣೀಯ ಜಾಗಗಳು ಅಂತ ಒಂದಿಷ್ಟು ಯುನೆಸ್ಕೋದವರೆಲ್ಲ ಸಂರಕ್ಷಣೆ ಮಾಡ್ತಾರಲ್ಲ, ಅಂತಹ ಜಾಗದಲ್ಲಿ ಒಂದು ಅಂತ ಅದನ್ನು ಕೂಡ ಪರಿಗಣಿಸುವಷ್ಟು ಅದು ಬೆಳೆದು ನಿಂತಿತು ಅಂತ. ಇರ್ಲಿ, ಎಲ್ಲೋ ಹೋಯ್ತು. ನಾರದರು ಬಿಡಿಸಿ ಹೇಳಿದ್ರು, ನೋಡಪ್ಪ ಇಷ್ಟು ದೊಡ್ಡವರು ನಿನಗೆ ವಿಷಯಗಳನ್ನು ಬಿಡಿಸಿ ಹೇಳುವಾಗ ಅವರನ್ನ ನೀನು ಹಾಗೆ ನಿರಾಕರಣೆ ಮಾಡಬಾರ್ದು. ದುರ್ಲಭೋ ವೈ ಸಹ ಸುಹೃತ್ ಶ್ರೋತ ದುರ್ಲಭಶ್ಚ ಹಿತ ಸುಹೃತ್. ಕೆಲವು ಕಡೆ ಹೇಳೋರು ಇರ್ತಾರೆ, ಕೇಳೋರು ಇರಲ್ಲ. ಕೆಲವು ಕಡೆ ಕೇಳಬೇಕು ಅಂತ ತುಂಬಾ ಅಪೇಕ್ಷೆ ಇರುತ್ತೆ, ಅವ್ರಿಗೆ ಹೇಳೋರು ಸಿಗಲ್ಲ. ಎರಡು ಒಟ್ಟಾಗುದು ತುಂಬಾ ದುರ್ಭರವಾದ ಸಂಗತಿ. ವಕ್ತ ಶ್ರೋತಾಚ ದುರ್ಲಭ ಅಂತ. ಅಂಥದ್ದೇನಾದ್ರೂ ಪ್ರಸಂಗ ಆದಾಗ ನಾವು ಆದಷ್ಟು ಕಿವಿ ಕೊಡಬೇಕು ಹೊರತು
ಅಂಥ ವಿಷಯದಲ್ಲಿ ನಾವು ಹಿನ್ನಡೆ ಸಾಧಿಸಬಾರ್ದು, ಅಂಥ ಜಾಗದಲ್ಲಿ ನಾವು ಕಿವಿ ಕೊಡಲ್ಲ ಅಂತ. ಅದಕ್ಕೆ ಉಪನಿಷತ್ತಲ್ಲಿ ಏನು ಹೇಳ್ತಾರೆ ಅಂದ್ರೆ, ಹಾಗೆ ಒಬ್ಬ ಹೇಳುವವನು ಸಿಕ್ಕಿದಾಗ್ಲೂ ಗೌರವದಿಂದ ಕೇಳಲಿಲ್ಲ ಅಂದ್ರೆ ಅವನು ಮತ್ತೆ ಯಾವತ್ತೂ ಜ್ಞಾನ ಸಿಗದೇ ಇರುವ. ಜ್ಞಾನಿಗೆ ಅವಮಾನ ಮಾಡಿದ್ರೆ, ಈಗ ಅದ್ ಯಾಕೆ ಹೇಳಿದ್ದು ಅಂತಂದ್ರೆ, ತೊಡೆ ತಟ್ಟೆ ಅವಮಾನ ಮಾಡಿದಲ್ವಾ, ಇನ್ನೊಂದ್ಸರ್ತಿ ಬೆಳಕಿನ ದಾರಿ ನಿನಗೆ ಹತ್ರನೂ ಸಿಗಲ್ಲ. ದೇವರಲ್ಲ, ಲೋಕದ ಸಾಮಾನ್ಯ ತಿಳುವಳಿಕೆಯನ್ನು ಪಡೆಯದಷ್ಟು ಮೂಲೆ ಗುಂಪಾಗುವ ದಡ್ಡತನದ, ಆದ್ರೆ ಮನುಷ್ಯನಾಗಿ ಹುಟ್ಟತಾನೆ, ಎಲ್ಲರಿಂದ ಅವಮಾನ, ದೊಡ್ಡ ಸ್ಥಾನ ಸಿಗುತ್ತೆ, ಅಲ್ಲಿ ಅವಮಾನ ಆಗುತ್ತೆ. ಅವನಿಗೆ ಕೆಲವೊಂದು ದೊಡ್ಡ ಸ್ಥಾನ ಸಿಗುತ್ತೆ, ಆದ್ರೆ ಅಲ್ಲಿ ಅವನಿಗೆ ಏನು ಗೊತ್ತಿಲ್ಲ ರೀ, ಸುಮ್ನೆ ಕೂಡಿಸಿದ್ದಾರೆ, ದೊಡ್ಡ ಅಧ್ಯಕ್ಷ ಪದವಿಯಲ್ಲಿದ್ದಾನೆ, ಅವನಿಗೆ ಲೀವ್ ಲೆಟರ್ ಬರೀಲಿಕ್ಕೆ ಬರಲ್ಲ, ನೋಡ್ಕೊಂಡು ಪಕ್ಕದಲ್ಲಿ ಕುತ್ಕೊಂಡು ಬರೀತಾನೆ. ಬೇರೆ ಯಾರದ್ದು ಪತ್ರಿಕೆಯಲ್ಲಿ ತೆಗೆದು ಅಲ್ಲಿ ನೋಡಿ ಇಲ್ಲಿ ಅಲ್ಲಿ, ಅದು ಸ್ಪೆಲ್ಲಿಂಗು ಹೇಳ್ಬೇಕು ಒಂದೊಂದು ಅಕ್ಷರ, ನೋಡ್ಲಿಕ್ಕೆ ದೊಡ್ಡ ಅಧ್ಯಕ್ಷ ಆಗಿರ್ತಾರೆ ಅಥವಾ ಇನ್ನೇನೋ ಒಂದು ಪಾರ್ಟಿಯ ಮುಖ್ಯಸ್ಥರಾಗಿ ಕೂತ್ಬಿಟ್ಟಿರ್ತಾರೆ. ಇಂಥದ್ದೆಲ್ಲ ವ್ಯವಸ್ಥೆ ಆಗುವುದಕ್ಕೆ ಕಾರಣ ಆಗುತ್ತೆ. ಅಂದಾಗಿ ಜ್ಞಾನದ ವಿಷಯದಲ್ಲಿ ಯಾವತ್ತೂ ಕೂಡ ಕಡೆಗಣಿಸಬೇಡ ಅನ್ನೋದನ್ನು ನಾರದರು ದುರ್ಯೋಧನನಿಗೆ ಎಚ್ಚರಿಕೆ ಕೊಡ್ತಾರೆ. ಶ್ರೋತವ್ಯಮಪಿ ಪಶ್ಯಾಮಿ ಸುಹೃದಾಂ ಕುರು ನಂದನ. ನಮಗೆ ಹೃದಯದಲ್ಲಿ ಒಳ್ಳೆಯದನ್ನ ಬಯಸುವ ಯಾರೇ ಸಾಮಾನ್ಯರು ಸಿಕ್ಕಿದ್ರು ಅವ್ರು ಹೇಳಿದ ಮಾತಿಗೆ ನಾವು ಗೌರವ ಕೊಡಬೇಕು. ಸುಹೃತ್ತಾಗಿದ್ರೆ, ಅವನು ಎಲ್ಲರಿಗೂ ಹಿತ ಬಯಸೋನಾದ್ರೆ, ಅವನು ಹೇಳಿದ್ರಲ್ಲಿ ಎಲ್ಲೋ ಕೆಲವು ಅಂಶಗಳು ಆಚೆ ಈಚೆ ಇರ್ಬೋದು, ಅದನ್ನ ನೀನ್ ಬೇಕಾದ್ರೆ ಇಲ್ಲ ನಮ್ಮ ಕಡೆಯಲ್ಲಿ ಹಾಗೆ ಯೋಚನೆ ಇಲ್ಲ, ನೀನ್ ಹೇಳಿದ್ದು ಸರಿ, ಆದ್ರೆ ನಮ್ಗೆ ಅದರ ನಿಯಮನವನ್ನ ಮಾಡ್ಲಿಕ್ಕೆ ಆಗಲ್ಲ ಅಂತ ಅವರನ್ನ ಸಹೃದಯದಿಂದ ಆ ವಿಷಯದಲ್ಲಿ ಡಿಸ್ಕಸ್ ಮಾಡಿ, ಯಾವತ್ತೂ ಒಳ್ಳೆ ವಿಷಯ ತೀರ್ಮಾನ ಆಗ್ಬೇಕಾದದ್ದು ವಾದದಿಂದ ಹೊರತು ಜಲ್ಪದಿಂದಲೋ ವಿತಂಡದಿಂದಲೋ ಅಲ್ಲ. ಯಾವತ್ತು ಜಲ್ಪ ವಿತಂಡ ಬರುತ್ತೋ ಆವಾಗ ಸರಿಯಾದ ವಿಷಯ ತೀರ್ಮಾನ ಆಗಲ್ಲ. ನಮ್ಗೆ ಗೆಲ್ಲುವುದು ಮಾತ್ರ ಮುಖ್ಯ ಆದಾಗ ವಿಷಯ ಬಿದ್ದು ಹೋಗುತ್ತೆ. ಯಾವಾಗ ವಿಷಯ ಗೆಲ್ಬೇಕು ಅಂತಿರುತ್ತೋ ಅವಾಗ ನಾವು ಯಾರು ಸೋತ್ರು, ನಾರಾಯಣ ಪಂಡಿತರು ಗೆದ್ದದ್ದೇ ಸೋತದ್ರಿಂದ. ತ್ರಿವಿಕ್ರಮ ಪಂಡಿತರು ಗೆದ್ದದ್ದೇ ಸೋತದ್ರಿಂದ. ಅಂದ್ರೆ ಸೋತದ್ರಿಂದ ಆಚಾರ್ಯರು ನಿನಗೋಸ್ಕರ ಒಂದು ಗ್ರಂಥ ಬರೀತೇನೆ ಅಂತ ಅನುವ್ಯಾಖ್ಯಾನ ಬರೆದ್ರು, ನನಗೋಸ್ಕರ ಒಂದು ಗ್ರಂಥ ಬರೀರಿ ಅಂತ ಕೇಳಿದ್ದಕ್ಕೆ ಅವರು ಒಂದು ಸ್ವತಃ ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ ಬರೆಯುವ ಹಾಗಾಯ್ತು. ತ್ರಿವಿಕ್ರಮ ಪಂಡಿತರು ಕೇಳಿದ್ದಕ್ಕೆ ಅನುವ್ಯಾಖ್ಯಾನ ಆಯ್ತು. ಆಚಾರ್ಯರವ್ರ ಹತ್ರ ನೀನೇ ಬರಿ ಅಂತ ಹೇಳಿದ್ದಕ್ಕೆ ತತ್ವ ಪ್ರದೀಪದಂತಹ ವ್ಯಾಖ್ಯಾನ ಸಿಕ್ಕಿತು. ಎಷ್ಟು ಉಪಯೋಗಿಸ್ಕೊಂಡಿದ್ದೇವೆ ಬೇರೆ ಪ್ರಶ್ನೆ. ಆದ್ರೆ ಒಂದು ಜ್ಞಾನಿಗಳ ನಡುವಿನ ಸಂಬಂಧದಿಂದ ಯಾವಾಗಲೂ ಕೊಡುಕೊಳ್ಳುವಿಕೆ ಸೋಲಿನಲ್ಲಿ ಲಾಸ್ ಆಗುದಿಲ್ಲ, ಸೋಲಿನಲ್ಲಿ ಗೆಲುವು ಆಗುತ್ತೆ. ಅಂಥದ್ದನ್ನ ನೀನು ಅರ್ಥ ಮಾಡ್ಕೋ. ಅದರಿಂದಾಗಿ ನಾನು ಹೇಳಿದ ಮಾತೇ ನಡಿಬೇಕು, ಇವರೆಲ್ಲ ಹೇಳಿದ್ದು ನಾಳೆ ನಡೆದು ಬಿಟ್ರೆ ದುರ್ಯೋಧನನ ಮಾತು ಪುಸ್ಕ ಆಯ್ತು, ದೊಡ್ಡವ್ರ ಮಾತೇ ನಡೆದೋಯ್ತು, ದುರ್ಯೋಧನಿಗೇನು ತಾಕತ್ತಿಲ್ಲ ಹೀಗಂತಾರೆ ಅಂತ ಆ ಹೇಳೋರ ಮಾತಿಗೆ ಕಿವಿ ಕೊಟ್ಟು. ಯಾಕೆಂದ್ರೆ ನಿನ್ನ ಹಿಂದೆ ಬಾಲ ಹಿಡ್ಕೊಂಡು ಬರೋರು ಯಾರು ಕೂಡ ನಿನ್ನ ಶ್ರೇಯಸ್ಸಿನ ದಾರಿಯನ್ನು ನೋಡೋರಲ್ಲ. ತಕ್ಷಣದ ಪ್ರೇಯಸ್ಸು, ನಿನ್ನ ಪ್ರಸಿದ್ಧಿಯನ್ನ ಮಾತ್ರ ಗಮನಿಸ್ತಾರೆ ಹೊರತು ನಿನಗೆ ಆತ್ಮಸಿದ್ಧಿ ಏನು ಅಂತ ಯೋಚನೆ ಮಾಡಲ್ಲ ಅವರು. ಅಂದಾಗಿ ಅದನ್ನ ಗಮನಿಸು. ಈ ವಿಷಯ ನಕರ್ತವ್ಯಶ್ಚ ನಿರ್ಬಂಧೋ ಹಿ ಸುಧಾರುಣ. ಯಾವ ವಿಷಯದಲ್ಲಿ ಅತಿಯಾದ ನಿರ್ಬಂಧ, ಹೀಗಿರ್ಬೇಕು ಹಾಗಿರ್ಬೇಕು, ನಾನು ಹೀಗೆ ಮಾಡುದು ಅಂದ್ರೆ ಹಠ, ನನ್ನ ಪ್ರಕಾರನೇ ಆಗಬೇಕು ಅಂತ ಅವನು ಇಂಚು ಬಿಟ್ಕೊಡಲ್ಲ ಅಂತ ಕೂತಿದ್ದಾನಲ್ಲ. ಇದರ ಬಗ್ಗೆ ಹೇಳ್ತಾರೆ, ನೀನು ಈ ನಿರ್ಬಂಧ ಮಾಡಿ ಕೂತ್ರೆ ನಿರ್ಬಂಧೋಗಿ ಸುಧಾರುಣ. ಅದು ಸಾಮಾನ್ಯ ದಾರುಣ ಅಲ್ಲ, ಅತ್ಯಂತ ಭಯಾನಕ. ಅದು ಕೆಲವೊಂದ್ ಸರ್ತಿ ಅದು ಸರಿ ಇಲ್ಲ ಅಂತ ನಮಗೆ ಬೇರೆಯವರು ಹೇಳಿದಾಗ ಅದು ಹೌದು ಅಂತ ಅನ್ಸಿದ್ರೆ ನಾವು ನಿರ್ಧಾರ ಮಾಡಿ ಆಗಿದೆ ಅನ್ನೋದು ಸರಿಯಾದ್ರೂ ಸರಿ ತಪ್ಪಾದ್ರೂ ಸರಿ ಅಂತ ಹೀಗೆ ಅರ್ಥವಾದವನ್ನ ಮಾಡ್ಕೊಂಡು ಅದರ ಹಿಂದೆ ಸಮರ್ಥಿಸ್ಲಿಕ್ಕೆ ಹೋಗ್ಬೇಡ, ಅದು ತಪ್ಪಾಗುತ್ತೆ. ಅದಕ್ಕೊಂದು ನಾನು ನಿನಗೆ ಕತೆ ಹೇಳ್ತೇನೆ ಅಂತ ಅತ್ರಾಪಿ ಉದಾಹರಂತೀಮಂ ಅಂತ ಒಂದು ಗಾಲವನ ಕಥೆಯನ್ನು ಹೇಳ್ತಾರೆ. ವಿಶ್ವಾಮಿತ್ರಂ ತಪಸ್ಯಂತಂ ಧರ್ಮೋ ಜಿಜ್ಞಾಸಯಾ ಪುರ. ವಿಶ್ವಾಮಿತ್ರರು ತಪಸ್ಸು ಮಾಡ್ತಾ ಕೂತಿದ್ರು. ಆಗ ಯಮಧರ್ಮ ಅವನನ್ನೊಂದ್ಸರ್ತಿ ಮಾತಾಡಿಸ್ಬೇಕು, ನೋಡ್ಕೊಂಡು ಹೋಗ್ಬೇಕು, ಅವನನ್ನೊಂದ್ಸರ್ತಿ ಟೆಸ್ಟ್ ಮಾಡ್ಬೇಕು ಆ ತಪಸ್ಸಿನ ಬಗ್ಗೆ ಅಂತ ಯೋಚನೆ ಮಾಡ್ಕೊಂಡು ಬಂದ್ರು. ಆದ್ರೆ ಬರುವಾಗ ಹೇಗೆ ಬಂದ್ರು ಅಂತಂದ್ರೆ, ಸಪ್ತರ್ಷಿಗಳಲ್ಲಿ ಒಬ್ಬ ಆದ ವಸಿಷ್ಠರ ರೂಪದಲ್ಲಿ ಬಂದ್ರು. ವಸಿಷ್ಠರ ರೂಪದಲ್ಲಿ ಬಂದಾಗ ವಸಿಷ್ಠರು ಬಂದ್ರು ಅಂತ ಬಹಳ ಅವನಿಗೆ, ನಾವು ಬೇರೆ ಕಡೆ ಕಥೆಯಲ್ಲಿ ವಸಿಷ್ಠರು ಅಂದ್ರೆ ಒಂಥರ ಶತ್ರುವಿನ ಹಾಗಿದೆ. ಇಲ್ಲಿ ವಸಿಷ್ಠರು ಬಂದ್ರು ಅಂತ ಗೊತ್ತಾದ ತಕ್ಷಣವೇ ಬುಭುಕ್ಷು ಕ್ಷುದಿತೋ ರಾಜನ್ ಆಶ್ರಮಂ ಕೌಶಿಕಸ್ಯತು ಕ್ಷುದಿತಃ, ಹಸಿದವರಾಗಿ ತಿನ್ಬೇಕು, ನಿನ್ನ ಕಡೆಯಿಂದಲೇ ನಾನು ಆಹಾರವನ್ನು ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಟ್ಟು ಬಂದದ್ದನ್ನು ನೋಡಿ ಸಂಭ್ರಾಂತಂ, ಅವ್ರು ಬಂದಾಗ ನಾನು ಸರಿಯಾಗಿ ಅವರಿಗೆ ಆತಿಥ್ಯ ಮಾಡ್ಬೇಕು, ಇಲ್ಲಾಂದ್ರೆ ತಪ್ಪಾಗುತ್ತೆ ಅಂತ ಗಡಿಬಿಡಿ ಮಾಡಿಕೊಂಡು ಪರಮಾನ್ನಸ್ಯ ಯತ್ನೇನ ನಚತಂ ಪ್ರತ್ಯಪಾಲಯತ್, ಒಳ್ಳೆ ಅಡಿಗೆ ತಯಾರು ಮಾಡಿ ರೆಡಿ ಮಾಡ್ಕೊಂಡು ಬಂದ್ರೆ ಅವರಿಗೆ ತಡ ಆಯ್ತು ಅಂತ ಇನ್ಯಾರೋ ಒಬ್ರು ಅಷ್ಟೊತ್ತಿಗೆ ಆಶ್ರಮದಲ್ಲಿ, ಅಲ್ಲೇ ಅಕ್ಕಪಕ್ಕದಲ್ಲಿ ಬೇರೆ ಬೇರೆ ಆಶ್ರಮ ಇತ್ತು, ನಮ್ಮಲ್ಲಿ ರೆಡಿ ಇದೆ ಬನ್ನಿ ಅಂತ ಕರ್ಕೊಂಡೋದು, ಅವ್ರು ಊಟ ಮಾಡಿಸಿ ಕರ್ಕೊಂಡೋದು. ಇವರು ಈಗ ಬರ್ತಾರೆ ಅಂತ ಹೀಗೆ ಹೊತ್ಕೊಂಡು ನಿಂತಿದ್ದಾರೆ. ಎಷ್ಟು ದಿವಸ ಅಂದ್ರೆ, ವಿಶ್ವಾಮಿತ್ರಸ್ತೋ ರಾಜನ್ ಸ್ಥಿತ ಏವ ಮಹಾದ್ಯುತಿ ಭಕ್ತ ಅಂದ್ರೆ
ಒಳ್ಳೆಯ ಸಿದ್ಧವಾದ ರೆಡಿಯಾದ, ಭಕ್ತ ಅಂದ್ರೆ ಚೆನ್ನಾಗಿ ಪಕ್ವಗೊಂಡದ್ದು, ವಿಭಾಗಗೊಂಡು ತಯಾರಾದ ಅನ್ನ ಅಂತ ಅರ್ಥ. ಭಕ್ತಂ ಪ್ರಗೃಹ್ಯ ಮೂರ್ಧ್ನಾ ವೈ, ತಲೆ ಮೇಲೆ ಇಟ್ಕೊಂಡು ಬಾಹುಭ್ಯಾಂ ಸಂಕ್ಷಿತ ವ್ರತ, ಆ ತಪಸ್ಸಲ್ಲೇ ಶುರು ಮಾಡಿದ್ರು. ಅತಿಥಿಗಾಗಿ ನಾನು ಕಾಯ್ತಾ ಇರ್ತೇನೆ ಅಂತ ಹಾಗೆ ಹಿಡ್ಕೊಂಡು ಕಾಯ್ತಾ ಇದ್ರಿ. ನಮ್ಗಿದು ಅರ್ಥವೇ ಆಗದ ಸಂಗತಿ. ಆ ರೀತಿ ನಾವು ಯಾರು ಕೂಡ ಒಂದು 5 ನಿಮಿಷ ಕಾಯ್ಲಿಕ್ಕೆ ತಯಾರಿಲ್ಲ. ನೀವು ಆಮೇಲೆ ತೆಗ್ದಿಟ್ಟಿರ್ತಾರೆ, ಆಮೇಲೆ ಊಟ ಮಾಡ್ಕೊಂಡು ಬನ್ನಿ, ನಾವಂತೂ ಊಟ ಮಾಡಿ ಹೊರಡ್ತೇವೆ ಅಂತ ನಾವು ಹೊರಟು ಬಿಡ್ತೇವೆ. ಆದ್ರೆ ಅವರು ಭುಕ್ತಮ್ಮೆ ತಿಷ್ಟತ ಬಂದ್ರೆ ನನ್ಗೀಗ ಒಂದ್ಸರ್ತಿದ್ದಾಯ್ತು, ನಾನು ಮತ್ತೆ ಹಸಿವಾದಾಗ ಬರ್ತೇನೆ, ಇರು ಅಂತ ಹೇಳಿ ಹೊರಟೋದ್ರು. ಭುಕ್ತಮ್ಮೆ ತಿಷ್ಠತಾವತ್ವಂ ಇತ್ಯುಕ್ತ ಭಗವಾನ್ ಯಯೌ, ಅವರು ಹೇಳಿ ಹೊರಟೋದ್ರು. ಈ ಪುಣ್ಯಾತ್ಮ ಇರ್ಬೇಕು ಅಂತ ಹೇಳಿದ್ರಲ್ವಾ, ಹಾಗೆ ಅಂತ ಪುಣ್ಯಾತ್ಮ ಹಾಗೆ ನಿಂತಿದ್ರು. ಅವರ ಹೊಟ್ಟೆ ಪಡಿ ಏನ್ ಕತೆ, ತಪಸ್ಸಿನ ಹಾಗೆ ನಿಂತು ಬಿಟ್ಟಿದ್ದಾರೆ. ಅದನ್ನು ಕೆಳಗಿಡುವ ಆಗಿಲ್ಲ. ಅವ್ರಿಗೆ ಕೊಟ್ಟ ಮೇಲೆನೆ, ಅವ್ರು ಅದನ್ನು ಸ್ವೀಕಾರ ಮಾಡಿದ್ಮೇಲೆನೆ ಅವರ ಊಟ ಆಯ್ತು ಅಂತ ಲೆಕ್ಕ. ಸರಿ, ಅಷ್ಟೊತ್ತಿಗೆ ಒಬ್ಬ ಪುಣ್ಯಾತ್ಮ ಬಂದ, ಗಾಲವ ಅಂತ. ಅವರನ್ನು ನೋಡಿ, ಅವ್ರು ಹೀಗಿದ್ದಾರಲ್ಲ, ನಾನ್ ನಿಮ್ಗೆ ಏನಾದ್ರೂ ಬೇಕು ಅಂದ್ರೆ ನಾನ್ ಸರ್ವಿಸ್ ಮಾಡ್ತೇನೆ ಅಂತ ಅವರಿಗೆಲ್ಲ ಸರ್ವಿಸ್ ಮಾಡ್ತಾ ಕೂತ. ಗೌರವಾತ್ ಬಹುಮಾನಾಚ್ಚ ಹಾರ್ದೇನ ಪ್ರಿಯಕಾಮ್ಯ, ಅವನಿಗೆ ಅವರು ಅಂದ್ರೆ ಬಹಳ ಇಷ್ಟ. ಗೌರವಾತ್ ಬಹುಮಾನಾತ್, ಅವರ ಮೇಲೆ ತುಂಬಾ ಅಭಿಮಾನ ಇತ್ತು. ಆದ್ರಿಂದ ಹೃದಯದಲ್ಲೂ ಅಂಥವರ ಬಗ್ಗೆ ಪ್ರೀತಿ ಇತ್ತು. ಪ್ರಿಯಕಾಮ್ಯ, ಅವರಿಂದ ಒಳ್ಳೆ ಮಾತನ್ನು ಕೇಳಿಸ್ಕೊಳ್ಬೇಕು, ಅವರು ನನ್ನ ಬಗ್ಗೆ ಅಂದ್ರೆ ಅವರಿಗೆ ಪ್ರಿಯ ಮಾಡಬೇಕು, ಒಂದು ನನ್ನನ್ನು ಅವರು ಪ್ರಿಯ ಅಂತ ಸ್ವೀಕರಿಸಬೇಕು. ಈ ಆಸೆಯಿಂದ ಗಾಲವ ಅವರಿಗೆ ಸೇವೆ ಮಾಡಿದಾಗ ಅದು ಎಷ್ಟಾಯ್ತು? ಅಥವಾ ವರ್ಷ ಶತೇ ಪೂರ್ಣೆ, 100 ವರ್ಷ, ಶತವರ್ಷ ಪೂರ್ಣ ಆಗುವ ತನಕವು ಅವ್ರು ಹೀಗೆ ನಿಂತಿದ್ದಾರೆ ತಪಸ್ಸು ಮಾಡ್ತಾ. ನಿಮಗೆ ಪ್ರಶ್ನೆಗೆ ಉತ್ತರ ಇದೆ. ಧರ್ಮ ಪುನರಾಗಮತ್, ಆದ್ರೆ ಧರ್ಮನಿಗೆ ಹೋದ್ಮೇಲೆ ಇವನು ಧರ್ಮರಾಜ ಯಮಧರ್ಮ ಹೋದ್ಮೇಲೆ ಇವನು ಕೆಳಗಿಟ್ಟಿಲ್ಲ. ಅವ್ನು ಕಾಯ್ತಾ ಇದ್ದಾನೆ ಅಂತ ಗೊತ್ತಾಗಿ ಯಮಧರ್ಮ ವಾಪಸ್ ಬಂದು ಪುನರಾಗತಂ, ಮತ್ತೆ ವಾಪಸ್ಸು ಋಷಿಯ ವೇಷವನ್ನೇ ಹಾಕೊಂಡು ಬಂದಿದ್ದಾನೆ. ವಾಸಿಷ್ಠಂ ವೇಷಮಾಸ್ಥಾಯ ಕೌಶಿಕಂ ಭೋಜನೇಪ್ಸಯ, ಕೌಶಿಕ ಈಗ ಬಂದಿದ್ದೇನೆ, ಸ್ವಲ್ಪ ತಡ ಆಯ್ತು, ಎಲ್ಲೋ ಬೇರೆ ಕೆಲಸ ಇತ್ತು, ಊಟಕ್ಕೆ ಬಂದಿದ್ದೇನೆ. ಸದೃಷ್ಟ್ವಾ ಶಿರಸಾ ಭಕ್ತಂ ಧ್ರಿಯಮಾಣಂ ಮಹರ್ಷಿಣ ತಿಷ್ಠತಾ ವಾಯುಭಕ್ಷೇಣ ವಿಶ್ವಾಮಿತ್ರೇಣ ಧೀಮತ. ಆದ್ರೆ ಅವನು ಅತಿಥಿ ಬಂದವರು ಊಟ ಮಾಡದೆ ಹೋದ್ರೆ ಯಜಮಾನ ಊಟ ಮಾಡಬಾರ್ದು, ಅವನ ಮನೆಗೆ ಬೆಂಕಿ ಬೀಳುತ್ತೆ ಅಂತ ಅರ್ಥ. ಆದ್ರಿಂದ ಅವನು ಬರೀ ವಾಯುಭಕ್ಷ, ಗಾಳಿ ಕೊಡ್ಕೊಂಡು 100 ವರ್ಷ ಬದುಕಿದ್ದಾನೆ. ಆಯ್ತು, ನಾನು ನಿನ್ಗೋಸ್ಕರನೇ ಬಂದೆ, ಕೊಡು. ಪ್ರತಿಗೃಹ್ಯ ತಥೋ ಧರ್ಮ ತಥೈವೋಷ್ಣಂ ತಥಾ ನವಂ. ಆ ನಿಷ್ಠೆ ಎಷ್ಟು ಗಟ್ಟಿಯಾಗಿತ್ತು ಅಂದ್ರೆ, ಆ ಅನ್ನ ಅವನಿಗೆ ಕೊಡುವ ತನಕ ಅದು ಹಾಳಾಗಬಾರ್ದು ಅಂತ ಅವನ ಸಂಕಲ್ಪ. ಅವನಿಗೆ ಅಂತ ಸಿದ್ಧಪಡಿಸಿದ್ದಾದ್ರಿಂದ ಇದು ಅವನು ತಿನ್ನುವ ತನಕ ಇದು ಹಾಳಾಗುವ ಹಾಗಿಲ್ಲ. ಆದ್ರಿಂದಾಗಿ ಬಿಸಿ ಬಿಸಿ ಇತ್ತು. ಹೊಸ, ಈಗ ಒಲೆಯಿಂದ ತೆಗೆದ್ರೆ ಹೇಗೆ ನವ ಹೊಸತಾಗಿತ್ತು ಹಾಗೆ ಹೊಸತಾಗಿಯೇ ಇತ್ತು. ನಿಮ್ಗೆ ಪ್ರಶ್ನೆ ಬರುತ್ತೆ ಅಂತ ವೇದವ್ಯಾಸರಿಗೂ ಗೊತ್ತಿತ್ತು. ಪ್ರತಿಗೃಹ್ಯ ತಥೋ ಧರ್ಮ ತಥೈವ ಉಷ್ಣಂ, ಒಂದು ಚೂರು ಆರಿ ಹೋಗಿರ್ಲಿಲ್ಲ. ತಥೈವ ಉಷ್ಣಂ ತಥೈವ ನವಂ, ಹೊಸ ಅಡಿಗೆ ಹಾಗೆ ಇತ್ತು. ಭುಕ್ತವ, ತುಂಬಾ ಅವನಿಗೂ ಖುಷಿಯಾಗೋಯ್ತು. ಏನ್ ಇಷ್ಟು ನಿಷ್ಠೆ, ಯಾರಾದ್ರೂ ಹೀಗೆ ಕಾಯ್ತಾರ ಒಬ್ಬ ಅತಿಥಿಯನ್ನ ಅಂದ್ರೆ ಆತಿಥ್ಯದ ಬಗ್ಗೆ ಹೇಳಿದ ಒಂದು ಒಳ್ಳೆಯ ಸಂದೇಶ ಇದು. ನಾವು 100 ವರ್ಷ ಕಾಯ್ತೇವೆ ಬಿಡ್ತೇವೆ ಬೇರೆ ಪ್ರಶ್ನೆ, ಆದ್ರೆ ಒಬ್ಬರಿಗೆ ಆಗುವ ತನಕ ಆದ್ರೂ ನಾವು ಅವರನ್ನು ಮುಗಿಸಿ ಊಟಕ್ಕೆ ಆಗಿ ಕಳಿಸುವ ತನಕ ಆದ್ರೂ ನಾವು ಅವರನ್ನ ಸಮಾಧಾನದಿಂದ ಕಳಿಸ್ಬೇಕು. ಸಿಟ್ಟು ಮಾಡ್ಕೊಂಡ್ರೆ ಬಂದವರ ಮುಂದೆ ನಾವು ಅವ್ರಿಗೆ ಊಟ ಹಾಕಿದ್ದು ವ್ಯರ್ಥ. ಎಷ್ಟೊತ್ತೊಂದು ಬರುತ್ತೆ, ಎಷ್ಟೊತ್ತು ಕಾಯುದು. ನಮ್ಗೆ ಈ ತರ ಮಾತು ಬಂದೇ ಬರುತ್ತೆ. ಏನ್ ಅನ್ಕೊಂಡಿದ್ದಾರೆ, ನಾವು ಅವ್ರ ಚಾಕರಿ ಮಾಡ್ಲಿಕ್ಕೋಸ್ಕರ ನಿಂತಿದೀವಾ ಅಂತ. ಈ ಮಾತನ್ನ ವಿಶ್ವಾಮಿತ್ರ 100 ವರ್ಷದಲ್ಲಿ ಎಷ್ಟು ಸಲ ಹೇಳ್ಬೋದಿತ್ತು. ತಪಸ್ಸು ಯಾವುದು ಗೊತ್ತಾ? ಈ ತರದ ತಾಳ್ಮೆ. ನನಗೆ ಈ ವಿಷಯದಲ್ಲಿ ಗುರುಗಳ ನೆನಪಾಗುದು. ಇವರು ದೊಡ್ಡವರು ಹೇಗೆ ಅಂದ್ರೆ, ಬೆಳಿಗ್ಗೆ ಪಾದಪೂಜೆಗೆ ಅಂತ ಹೋಗೋರು. ಹೋದ್ರೆ ಅಲ್ಲಿ ಭಕ್ತರು ಗೊತ್ತಲ್ಲ, ಸ್ವಾಮಿ ಇಲ್ಲೇ ಇನ್ನೊಂದು ಮನೆ ಇದೆ ಬಂದ್ಬಿಡಿ, ಇಲ್ಲೇ ಇನ್ನೊಂದು ಮನೆಯಿಂದ ಬಂದ್ಬಿಡಿ ಅಂತ ಹೇಳುವಾಗ ಒಂದು 15-20 ಇರುತ್ತೆ ಪಾದಪೂಜೆ ಅಂತ. ಹೋಗುವಾಗ ಒಂದು 60-70 ಆಗ್ಬಿಡುತ್ತೆ. ಸ್ವಾಮಿಗಳು ಪಾಪ ದಾಕ್ಷಿಣ್ಯಕ್ಕೊಳಗಾಗಿ ಆಯ್ತು ಅಂತ ಇವ್ರಿಗೆ 11 ಗಂಟೆಗೆ ಬರ್ತೇನೆ ಅಂತ ಹೇಳಿರ್ತಾರೆ. ಇವರು ಒಂದು ಪೂಜೆ ಮುಗಿಸಿ ನೈವೇದ್ಯ ಕಾಯ್ತಿರ್ತಾರೆ, ಅವ್ರು ಬಂದು ನೈವೇದ್ಯ ಮಾಡ್ಬೇಕು ಅಂತ. ಬಂದ್ರೆ 11 ಆಯ್ತು, 12 ಆಯ್ತು, 1 ಆಯ್ತು. ಒಂದ್ ದಿವ್ಸ ಅಲ್ಲ ಇದು. ಅವ್ರ 35 ವರ್ಷದ ಕೆರಿಯರಲ್ಲಿ ಎಷ್ಟೋ ಸಲ ಆಗಿದೆ ಹೀಗೆ. ಅವ್ರು 35 ವರ್ಷದ ತನಕ ಅವರು ಕಿರಿಯ ಪಟ್ಟದಲ್ಲೇ ಇದ್ದವರು.
ಯಾವತ್ತು ಇವ್ರು ಏನ್ ಹೇಳಿದ್ರು ಅದನ್ನ ಆಯ್ತು ಅಂತ ಹೇಳ್ತಾರೆ. ಅವ್ರದ್ದು ಒಂದೇ ಧ್ವನಿ, ಏನೇ ಹೇಳಿದ್ರು ಆವು. ಆವು ಅಂದ್ರೆ ಕನ್ನಡದಲ್ಲಿ ಹಸು ಅಂತ, ತುಳುವಲ್ಲಿ ಆವು ಅಂದ್ರೆ ಆಯ್ತು ಅಂತ, ಕನ್ನಡದಲ್ಲಿ ಆವು ಅಂದ್ರೆ ಆವು ಅಂತ. ಅವರು ಒಂಥರ ಆವು ಸ್ವಾಮಿಗಳು ಅಂತ. ಆವು ಅಂದ್ರೆ ಅವರು ನೀಲಾವರದಲ್ಲಿ ದೊಡ್ಡ ಗೋಶಾಲೆ ಇದೆ 2500 ಮೇಲೆ. ಅಂದ್ರೆ ಅವರು ಅದು ಆವು 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 ಗೋವು, ಹಸು, ಹಾಲು ಕೊಡದ್ದು ಹಸುಗಳನ್ನು ಅವ್ರು ಸಾಕ್ತಾ ಇದ್ದಾರೆ. ಕೈಕಾಲು ಮುರಿದೋಗಿರುದು, ಈ ದಾರಿಯಲ್ಲಿ ಹೊಡೆದು ಬಿಸಾಕಿರುದು, ಅಪಹರಣ ಮಾಡುವಾಗ ಸಿಕ್ಕಾಕೊಳ್ತೇವೆ ಅಂತ ಗಾಡಿ ಹೋಗ್ತಾ ಇರ್ಬೇಕಾದ್ರೆ ಎಸ್ದು ಬಿಡ್ತಾರೆ, ಅದು ರಸ್ತೆಯಲ್ಲಿ ಬಿದ್ದು ಜರ್ಜರಿತ ಆಗ್ಬಿಡುತ್ತೆ. ಅದಂತಂದು ಇಲ್ಲಿ ಟ್ರೀಟ್ ಮಾಡಿ ಅವ್ರು ಸಾಕ್ತಾರೆ. ಅವರೇ ಸ್ವತಃ ಸಾಕ್ತಾರೆ, ಅವರೇ ನೋಡ್ಕೊಳ್ತಾರೆ. ಎಷ್ಟೋ ಸಲ ಹೋದಾಗ ಅಲ್ಲೇ ಇರ್ತಾರೆ, ಅವರೇ ಹುಲ್ ಕೊಯ್ತಾರೆ, ಅವರೇ ಹಿಂಡಿ ಹಾಕ್ತಾರೆ. ಬೇಜಾರು ಚಿಕ್ಕವರು ಅಂದ್ರೆ ಈಗ ಚಿಕ್ಕವ್ರನ್ನ ನಾವು ಕರೆಯುವುದಷ್ಟೇ, ಅವ್ರಿಗೆ ಒಂದು ಶಿಷ್ಯರು ಬಂದ್ಮೇಲೆ ಅವ್ರು ದೊಡ್ಡವರಾಗ್ತಾರೆ. ಅಂದ್ರೆ ಆತರ ಅವರು ಕಾದು 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 35 ವರ್ಷ ಬೇರೆ ಯಾರಾದ್ರೂ ಆಗಿದ್ರೆ, ಅಂದ್ರೆ ನಮ್ಮಂತವ್ರು ಇನ್ಯಾರು ದೊಡ್ಡವ್ರು ಇರ್ಬೋದು, ಸಿಟ್ಟು ಬರ್ತಿತ್ತು ನಮ್ಗೆ. ಅದನ್ನ ನಾವು ಆಕ್ಷೇಪ ಮಾಡ್ತಿದ್ವಿ. ಅವರಿಗೆ ಗುರುಗಳ ಬಗ್ಗೆ ಯಾರೇ ಎಲ್ಲಿಯಾದ್ರೂ ಒಂಚೂರು ಕೆಟ್ಟ ಮಾತಾಡಿದ್ರೆ, ನೀವು ಅವ್ರು ತಪ್ಪಿದ್ರೆ ಅವ್ರು ಮುಂದೆ ಹೇಳಿ, ಸರಿ ಸ್ವಾಮಿ ಈ ತರ ಮಾಡಿದ್ ಇಷ್ಟ ಆಗ್ಲಿಲ್ಲ ಅಂತ ಹೇಳಿ. ಹಿಂದಿನಿಂದ ನೀವು ಈಗ ಆಡ್ಕೊಂಡು 4 ಜನರ ನಡುವೆ ಅದನ್ನ ಹಬ್ಬಿಸೋದು ನಾನು ಇಷ್ಟಪಡಲ್ಲ ಅಂತ ಅವ್ರು ಬೈತಿದ್ರು. ಅದರ ಫಲ ಅವರು ಇನ್ನೂ ಒಂದು ದೊಡ್ಡ ತ್ಯಾಗ ಅವರಿಗೆ ಸಿಕ್ಕಿದ್ದು ಪರ್ಯಾಯದ ಪೂಜೆ. ಹೋದ ಸಲದ್ದು ಗುರುಗಳೇ ನೀವೇ ಮಾಡಬೇಕು, ಅದು 5ನೇ ಪರ್ಯಾಯ ಅಂತ ಒಂದು ಲೋಕದಲ್ಲಿ ಒಂದು ವಿಶಿಷ್ಟವಾದ ಗುಣ ಆಗತ್ತೆ ಅಂತ ಹೇಳಿ 5ನೇ ಪರ್ಯಾಯ ಅವ್ರಿಗೆ ಬಿಟ್ಟು ಕೊಟ್ಟದ್ದು. ಆಮೇಲೆ ಆ ಮೂಕ ಪ್ರಾಣಿಗಳನ್ನ ಸಾಕ್ತದ್ದು ಒಂದಲ್ಲ, ಒಟ್ಟು 4-5 ಗೋಶಾಲೆ ಇದೆ ಇವ್ರದ್ದು. ಯಾವುದು ಲಾಭದಾಯಕ ಅಲ್ಲ. ಇಡೀ ಅಷ್ಟು 2500 ಹಸುವಿನದ್ರಲ್ಲಿ 40 ಲೀಟರ್ ಹಾಲು ಸಿಗುತ್ತೆ ಅಷ್ಟೇ. ಉಳಿದಿದ್ದೆಲ್ಲ ಒಂದು ದಿನಕ್ಕೆ 1.5 ಲಕ್ಷ ಕೆಲಸ ಅಲ್ಲಿಗೆ ಖರ್ಚಿಗೆ ಬೇಕು. ಹಸುಗಳನ್ನು ನೋಡ್ಕೊಡು, ಹುಲ್ಲು ಹಿಂಡಿ, ಅದನ್ನ ಕ್ಲೀನ್ ಮಾಡೋರು, ಅದಕ್ಕೆ ಮದ್ದು, ಅದರಿಂದ ಯಾವುದೋ ಒಂದಿಷ್ಟು ಬಂದ ಲಾಭ ಅಂತಲ್ಲ, ಅದು ಬಂದ ಪದಾರ್ಥ ಒಂದು 10% ಅವರಿಗೆ ನಿತ್ಯದ ವ್ಯವಸ್ಥೆಗೆ ಕೂಡುತ್ತಷ್ಟೇ. ಅಲ್ಲೇನು ಬರೀ ಒಂದು 4-5 ಐಟಮ್, ಅದಕ್ಕೆ ಈ ಲ್ಯಾಬೊರೇಟರಿ ಪರ್ಮಿಷನ್ ಎಲ್ಲ ಸಿಗ್ಬೇಕು. ಈ ವಿದೇಶದ ಮೇಲಿಂದ ಬಿದ್ದವರೆಲ್ಲ ಬಂದು ಇಲ್ಲ ಇದನ್ನು ಸರ್ಟಿಫೈ ಮಾಡಿದೀವಿ ಅಂತ ಅದಕ್ಕೆ ಕೋಟಿಗಟ್ಟಲೆ ಕೊಡ್ಬೇಕು. ನಾವಿಲ್ಲಿ ಮಾಡುದು ನೀವು ಹೋಗಿ ಬನ್ನಿ, ನೀವು ಹೋಗಿದ್ದೀರಲ್ಲ, ನೀಲಾರಕ್ಕೆ ಹೋದ್ರೆ ಗೊತ್ತಾಗುತ್ತೆ ಹೇಗಿದೆ ಪರಿಸ್ಥಿತಿ ಅಂತ. ಸರಿ, ಒಟ್ಟಂತೂ ಆ ತರ ಕಾದು ಕೂತಿದ್ದರ ಪರಿಣಾಮ ಏನಾಯ್ತು ಹೇಳಿ, ಇಡೀ ಒಂದು ದೇಶವೇ ಹೃದಯ ಭಾಗದಲ್ಲಿ ರಾಮನ ಪ್ರತಿಷ್ಠೆ ಆಗ್ಬೇಕು ಅನ್ನೋದನ್ನ ಅವ್ರ ಕೈಲಿ ಮಾಡಿಸ್ಕೊಳ್ತು. ಯಾರಿಗೂ ಗೊತ್ತಿಲ್ಲ ಈ ಮನುಷ್ಯ ಯಾರು ಅಂತ. ಆ ಒಂದು ಘಟನೆ, ಪ್ರಧಾನಿಗಳ ಪಕ್ಕದಲ್ಲಿ ನಿಂತು ಒಂದು ಜಪ ಮಾಡ್ತಾ ಇರೋದು, ಒಂದು ಫೋಟೋ, ಎಷ್ಟು ದೊಡ್ಡ ಅದು ದೊಡ್ಡ ಫಲ ಅಂತ ನಾನು ಹೇಳ್ತಾ ಇರೋದಿಲ್ಲ. ಆದ್ರೆ ಗುರುಗಳ ಬಗ್ಗೆ ನಾವು ತೋರಿದ ಪ್ರೀತಿ, ತಾಳ್ಮೆ, ಅವ್ರು ಏನೇ ಮಾಡಿದ್ರು ಅದರ ಹಿಂದೆ ನನಗೊಂದು ಹಿತ ಇದೆ ಅನ್ನುವ ಒಂದು ನಿಶ್ಚಿತ ಭಾವ ಏನಿದೆ, ಅದು ಅವರನ್ನ ಬೆಳೆಸತ್ತೆ. ವಿಶ್ವಾಮಿತ್ರರ 100 ವರ್ಷದ ತಾಳ್ಮೆ ಅವರನ್ನು ಬ್ರಹ್ಮರ್ಷಿಯನ್ನಾಗಿ ಮಾಡ್ತು. ಯಾವುದು ಒಂದು ಸುಮ್ಮನೆ ನಾವು ಕಷ್ಟಪಟ್ಟು ಮಾಡ್ತೇನೆ, ನಾನು ಓದಿ ತಿಳ್ಕೊಂಡ್ ಬಿಡ್ತೇನೆ, ನಾನು ತ್ಯಾಗ ಇಲ್ಲದೆ ಯಾವ ಸಿದ್ಧಿಯೂ ಸಿಗಲ್ಲ, ಇದು ಮಾತ್ರ ನಿಶ್ಚಯ. ನಮ್ಮತನದ ವ್ಯವಸ್ಥೆಯ ಒಳಗೂ ಭಗವಂತನಿಗಾಗಿ ಕೆಲವು ಬಿಡಬೇಕಾಯಿತು ಅಂತ ಆದಾಗ್ಲೂ ನಾವು ನಿನಗೋಸ್ಕರ ಬಿಡ್ತೇನೆ ದೇವರೇ ಅಂತ ಒಪ್ಪಿಸಿದ್ರೆ ಅದು ಖಂಡಿತ ಫಲ ಕೊಡುತ್ತೆ. ಅದರ ನೆಕ್ಸ್ಟ್ ಅವನು ಶಿಷ್ಯನೊಂದಿದೆ ಮತ್ತೆ. ಸರಿ, ಈ ಶಿಷ್ಯ ಪುಣ್ಯಾತ್ಮ ಸೇವೆ ಮಾಡಿದ. ಅವ್ರು ವಾಪಸ್ ಬಂದು ನೀನ್ ಕೊಟ್ಟದ್ದು ತುಂಬಾ ಖುಷಿ ಆಯ್ತು, ನಾನು ಉಂಡೆ ಅಂತ ಹೇಳಿ ತಿಷ್ಠತಾ ವಾಯು ಆಯ್ತು ಭುಕ್ತ್ವಾ ಪ್ರೀತೋಸ್ಮಿ ವಿಪರ್ಷೆ, ನೀನು ಕೊಟ್ಟ ಪದಾರ್ಥ ನನಗೆ ತೃಪ್ತಿ ಆಯ್ತು. ಕ್ಷತ್ರ ಭಾವಾದಪಗತೋ ಬ್ರಾಹ್ಮಣತ್ವ ಮುಪಾಗತ. ಆಗ ಅವನ ಆ ತಾಳ್ಮೆಯಿಂದಾಗಿ ಅವನು ಕ್ಷತ್ರಿಯ ಹೋಗಿ ನಿಜವಾಗಿಯೂ ಬ್ರಾಹ್ಮಣನಾದ. ಕ್ಷತ್ರಿಯರಲ್ಲಿ ತಾಳ್ಮೆ ಇರುವುದಿಲ್ಲ, ಹೋಗಿ ಅಟ್ಯಾಕ್ ಮಾಡೋದು ಒಂದೇ. ಅವನು ಗಾದಿಯ ವಿಶ್ವಾಮಿತ್ರ ಗಾದಿಯ ಮನೇಲಿ ಹುಟ್ಟಿದವನಲ್ವಾ. ಈಗ ಯಾವ ಈ ತಾಳ್ಮೆ 100 ವರ್ಷದ್ದು ಬಂತೋ, ಬ್ರಾಹ್ಮಣತ್ವ ಮುಪಾಗತಃ. ಅಲ್ಲಿ ತನಕ ಕ್ಷತ್ರಿಯ ಆದೇಶ ಇದ್ದವನು ಅವನು ಸಿಟ್ಟು ಮಾಡ್ಕೊಂಡು ಯುದ್ಧನೇ ಮಾಡಿದ್ದಲ್ಲ ವಸಿಷ್ಠರ ಹತ್ರ ಮೊದ್ಲು. ನೀವೇನ್ ದೊಡ್ಡವರು, ನನ್ನ ಹತ್ರನೂ ಮಂತ್ರ ಇದೆ, ನನ್ನ ಹತ್ರನೂ ಅಸ್ತ್ರ ಇದೆ ಅಂತ. ಆದ್ರೆ ಈ ತಾಳ್ಮೆಯಿಂದ ಅವನು ನಿಜವಾಗಿಯೂ ಕೂಡ ಬ್ರಾಹ್ಮಣನಾದ. ಬ್ರಾಹ್ಮಣ್ಯ ಬಡ್ಲಿಕ್ಕೆ ಬೇಕಾದ ಗುಣ ಯಾವುದು ಅಂದ್ರೆ ತಾಳ್ಮೆ. ಆ ತಾಳ್ಮೆ ಬರದೆ ನಾವು ಎಂತ ಹೇಳ್ಕೊಳ್ಬಹುದು ಬೇಕಾದ್ರೆ ನಾವು ಹಾಗೆ ಹೀಗೆ ಅಂತ. ಆದ್ರೆ ಆ ಗುಣ ಬರಬೇಕು, ಆ ಸಿದ್ಧಿ ಆಗ್ಬೇಕು, ಭಗವಂತನಿಗೆ ಪ್ರಿಯನಾಗಬೇಕು, ಜ್ಞಾನ ಒಲಿದು ಬರಬೇಕು ಅಂದ್ರೆ ತಾಳ್ಮೆ ಬೇಕು. ತಾಳ್ಮೆ ಇಲ್ಲದೆ ಯಾವುದು ಸಿದ್ಧಿ ಆಗುದಿಲ್ಲ. ಅಂದ್ರೆ ನೋಡಿ, ಒಂದೇ ಕಥೆ ಎಷ್ಟು ವಿಷಯಗಳನ್ನು ಹೇಳ್ತಾ ಬಂತು ನೋಡಿ. ಸಣ್ಣ ವಿಷಯ.
ನನಗೇನ್ ಖುಷಿ ಆಗುದು ಅಂದ್ರೆ ಈ ಮಹಾಭಾರತದ ಕಥೆಗಳಲ್ಲಿ ಬಹಳ ಜನ ಒಂಥರ ಇದು ನೀರಸ ಅಂತ ಹೇಳ್ತಾರೆ. ರಾಮಾಯಣದಲ್ಲಾದ್ರೂ ಒಂದು ಕಾವ್ಯದ ರಸ ಇದೆ, ಆದ್ರೆ ಮಹಾಭಾರತದಲ್ಲಿ ಅಂತಹದ್ದೊಂದು ಕಾವ್ಯದ ರಸ ಇಲ್ಲ ಅಂತ ಹೀಗೆಲ್ಲ ಏನೇನೋ ಹೇಳುವುದುಂಟು. ಆದ್ರೆ ಮಹಾಭಾರತದಲ್ಲಿ ವ್ಯಾಲ್ಯೂಸು ಸಣ್ಣ ಸಣ್ಣ ವಿಷಯ ಕೇಳುವಾಗ್ಲೂ ಎತ್ತಿ ಕೊಡುವಂಥದ್ದನ್ನ ನಾವು ನೋಡ್ತೇವೆ. ಹಾಗಾಗಿ ಬದುಕಿನುದ್ದಕ್ಕೂ ಪ್ರತಿಯೊಂದು ಸಣ್ಣ ಘಟನೆಯು ಕೂಡ ಎಲ್ಲೋ ಒಂದು ರೀತಿಯಿಂದ ನೋಡಿ, ಅವನು ಗುರು ಶುಶ್ರೂಷೆ ಮಾಡ್ಲಿಕ್ಕೆ ಬಂದ. ವಿಶ್ವಾಮಿತ್ರರಿಗೆ ಯಾರು ಅವ್ರು ಪೋಸ್ಟ್ ಮಾಡಿ ಬಾ ಅಪ್ಪ ನನ್ಗೆ ಯಾರು ನೋಡ್ಕೊಳ್ಲಿಕ್ಕಿಲ್ಲ ಅಂತ ಕರೆದಿದ್ದಲ್ಲ, ಅವರು ಹಠ ಮಾಡಿ 100 ವರ್ಷ ಕೂಡ್ತೇನೆ ಅಂತ ಹೊರಟಾಗ ಒಬ್ಬ ಶಿಷ್ಯ ಬಂದ. ಹೇಗೆ ಶಿಷ್ಯನೊಬ್ಬ ಹಠ ಮಾಡಿ ಕೂತ್ರೆ ಗುರುಗಳು ಬರ್ತಾರೋ, ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಬಂದ ಹಾಗೆ ಗುರು ಒಬ್ಬ ನನಗೆ ನನ್ನ ನಿತ್ಯದ ಅನುಷ್ಠಾನಕ್ಕೆ ನಾನು ಏನ್ ಮಾಡ್ತೇನೆ ಗೊತ್ತಿಲ್ಲ, ಆದ್ರೆ ನನ್ನ ಕರ್ತವ್ಯ ನಾನು ಅತಿಥಿಯನ್ನ ಬರುವ ತನಕ ಊಟ ಮಾಡಲ್ಲ ಅಂತ ನಿಶ್ಚಯ ಮಾಡಿ ಕೂತ್ರು. ಗಾಲವ ಒಂದು ಸೇವೆ ಮಾಡಿದ. ಅವನಿಗೆ ನೋಡಿ ಎಂತ ಆಸೆ, ಗುರುಗಳು ನನ್ನ ಬಗ್ಗೆ ಪ್ರೀತಿ ತೋರಿಸ್ಬೇಕು, ನನಗೆ ಹಿತವಾಗ್ಲಿ ಅಂತ ಒಂದ್ ಮಾತು ಹೇಳ್ಬೇಕು ಅಷ್ಟೇ. ಅವನದೇನು ಮತ್ತೆ ಗುರುಗಳ ಹತ್ರ ಏನು ನಂಗೆ ಮನೆ ಕೊಡಿಸಿ, ಹೆಂಡತಿ ಕೊಡಿಸಿ, ಲಾಭ ಕೊಡಿಸಿ ಇನ್ನೇನ್ ಕೇಳ್ಲಿಕ್ಕೆ ಬಂದವನಲ್ಲ ಅವ್ನು ಬಂದವನು ಗುರುಗಳು ನನ್ನ ಮೇಲೆ ಪ್ರೀತಿ ತೋರಿಸ್ಬೇಕು ಅಷ್ಟೇ. ಗುರುಗಳ ಪ್ರೀತಿಗೆ ಪಾತ್ರನಾದ್ರೆ ನನಗೆ ಭಗವಂತನ ದರ್ಶನಕ್ಕೆ ಅನುಕೂಲ ಆಗುತ್ತೆ ಅಷ್ಟೇ ಅವನ ಅಪೇಕ್ಷೆ. ಗುರುಗಳನ್ನ ನಾನು ಸೇವೆ ಮಾಡ್ಬೇಕು ಅಂತ ಆಯ್ತು. ವಿಶ್ವಾಮಿತ್ರಸ್ತು ಶಿಷ್ಯಸ್ಯ ಗಾಲವಸ್ಯ ತಪಸ್ವಿನಃ. 100 ವರ್ಷ ಎಂಥ ನಿರ್ವ್ಯಾಜವಾದ ನನ್ನ ಮೇಲಿನ ಸೇವೆ ಮಾಡಿದ್ಯಪ್ಪ ನೀನು. ಶುಶ್ರೂಷಯಾಚ ಭಕ್ತ್ಯಾಚ ಪ್ರೀತಿಮಾನ್. ನಿನ್ ಬಗ್ಗೆ ನನಗೆ ತುಂಬಾ ಸಂತೋಷ ಆಯ್ತು. ಹೋಗ್ಬ. ಏನ್ ಹೇಳ್ದ? ಅನುಜ್ಞಾತೋ ಮಯಾ ವತ್ಸ ಯಥೇಷ್ಟಂ ಗಂತುಮರ್ಹತ. ದಯವಿಟ್ಟು ನಿನ್ನ ವ್ಯಕ್ತಿಗತ ಜೀವನ ಏನೋ ಇರುತ್ತೆ, ಇಷ್ಟು ದಿವಸ ಇಲ್ಲೇ ಇದ್ದಿ, ಆಯ್ತು ನಿನ್ನ ಬದುಕನ್ನ ನೀನ್ ನೋಡ್ಕೊ, ನನಗೆ ನೀನ್ ಇಷ್ಟು ದಿವಸ ಸೇವೆ ಮಾಡಿದಕ್ಕೆ ಸಂತೋಷ ಆಗಿದೆ, ಅನುಜ್ಞಾತೋಸಿ. ಅಂದ್ರೆ ಆಗ ಗುರುಗಳು ಹೇಳದೆ ತನ್ನ ವ್ಯಕ್ತಿಗತವಾದ ಜೀವನವನ್ನು ಆರಂಭ ಮಾಡುವ ಹಾಗಿರ್ಲಿಲ್ಲ. ಅವ್ರು ಆಯ್ತು ಅಂತ ಹೇಳಿ ಕಳಿಸಿದ ಮೇಲೆ ಹೋಗ್ಬೇಕು. ಅದೇ ಅಲ್ಲಿ ಕಾನ್ವೊಕೇಶನ್. ಅವ್ರ ಹತ್ರ ಕೂತು ಕಲಿಯುವಾಗ ನೀನು ವಿದ್ಯಾವಂತನಾಗಿದ್ದಿ ಅಂತ ಅವರು ತೀರ್ಮಾನ ಮಾಡಿದ್ಮೇಲೆ ಕಳಿಸ್ತಾರೆ. ಅದಕ್ಕೆ ಸಮಾವರ್ತನೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಅವ್ನು ಬೇಕಿದ್ರೆ ನನಗೆ ಇನ್ನೂ ಹೆಚ್ಚು ಕಲಿಬೇಕು ಅಂತಿದ್ರೆ ಇನ್ಯಾರ ಹತ್ರ ಗುರುಗಳ ಹತ್ರ ಹುಡ್ಕೊಂಡು ಹೋಗ್ಬೋದು. ಈ ದ್ರೋಣಾಚಾರ್ಯರು ಬಂದು ಕೂತ ಹಾಗೆ, ಅವ್ರು ವಸ್ತುತಃ ಮದುವೆ ಎಲ್ಲ ಆಗಿ ಕೂತಿದ್ದವರು, ಅವ್ರಿಗೆ ಅಲ್ಲಿ ಹೋದ್ಮೇಲೆ ಕಲಿಬೇಕು ಅಂತ ಅನಿಸ್ತು ಪರಶುರಾಮನನ್ನು ನೋಡಿದಾಗ. ಆಯ್ತು ಅಂದ್ರು, ನಾನು ನಿಂಗೆ ಶಾಸ್ತ್ರ ಕೊಡ್ತೇನೆ, ಶಸ್ತ್ರ ಅಥವಾ ನೀನ್ ಕೇಳಿದ ಹಸುವೆ ಕೊಡ್ಲಿಕ್ಕೆ ನನ್ನ ಹತ್ರ ಇಲ್ಲ, ಗೋ ಇಲ್ಲ ನನ್ನ ಹತ್ರ, ಆದ್ರೆ ಶಾಸ್ತ್ರ ಗೋವನ್ನ ಕೊಡ್ತೇನೆ ಅಂತ ಹೇಳಿ ಕೊಟ್ರು. ಹಾಗೆ ಕಲಿಯುವುದು ಒಂದು. ಆವಾಗ ಗುರುಗಳ ಪರ್ಮಿಷನ್ ಇಲ್ಲದೆ ಈಗಲೂ ಜ್ಯೋತಿಷ್ಯದಲ್ಲಿ ಮತ್ತು ಈ ಭರತನಾಟ್ಯಗಳಲ್ಲೆಲ್ಲ ಗುರುವಿನ ಪರ್ಮಿಷನ್ ಆದ್ಮೇಲೆನೆ ಅವರು ಭರತನಾಟ್ಯ ಶುರು ಮಾಡುದು. ಅರಂಗ್ರೇಟಂ ಅಂತ ಎಲ್ಲ ಒಂದು ಫಸ್ಟ್ ಕಾರ್ಯಕ್ರಮ ಅಂತ ಹಾಕ್ತಾರಲ್ಲ, ಅದಕ್ಕಿಂತ ಮುಂಚೆ ಅವರು ಸ್ಟೇಜ್ ಕಾರ್ಯಕ್ರಮ ಕೊಡುವ ಹಾಗಿಲ್ಲ. ಅದು ಕೊಟ್ರೆ ಆಮೇಲೆ ಅವರಿಗೆ ಅದು ಲಭ್ಯ ಇಲ್ಲ ಅಂತ ಲೆಕ್ಕ. ಅದು ಈ ಜ್ಯೋತಿಷ್ಯ ಇತ್ಯಾದಿ ಗ್ರಂಥಗಳ ಅಧ್ಯಯನದಲ್ಲಿ ಇವತ್ತಿಗೂ ಆ ಗುರು ಜಪ ಮಾಡಿ ಅವನು ಕೊಡ್ಬೇಕು ಅವರಿಗೆ. ಆ ಮಂಡಲ ಹಾಕುದನ್ನೇನು ಕವಡೆ ಎಲ್ಲ ಇರುತ್ತಲ್ಲ, ಅದನ್ನ ಅವರು ಜಪ ಮಾಡಿ ಕೊಟ್ರೆ ಮಾತ್ರ ಆ ಶಿಷ್ಯನಿಗೆ ನಾಳೆಯಿಂದ ಅದು ಫಲಿಸುತ್ತೆ. ಅದು ಅವರಲ್ಲಿ ಇವತ್ತಿಗೂ ಹಾಗೆ ನಡ್ಕೊಂಡು ಬಂದಿದೆ. ಯಾರಾದ್ರೂ ಅವನವನೇ ನಂಗೆ ಇಷ್ಟ ಬಂದಾಗ ನಾನು ಮಾಡ್ತೇನೆ ಅಂತ ಮಾಡಿದ್ರೆ ಅದ್ರಲ್ಲಿ ಎಂಥದ್ದು ಲಭ್ಯ ಇಲ್ಲ. ಮತ್ತೇನು ಅಂದ್ರೆ ಅದು ಅವನಿಗೆ ಕೆಡುಕಿನ ದಾರಿ ಕಾರಣ ಆಗತ್ತಷ್ಟೇ. ಅವನಿಗೆ ಸಾತ್ವಿಕವಾಗದಂತೂ ಸಿಗುದಿಲ್ಲ, ಮತ್ತೆ ಯಾರಿಗೂ ಅದರಿಂದ ಉಪಯೋಗ ಆಗಲ್ಲ. ಅವನ್ ಬೇಕಾದ್ರೆ ವೈಯಕ್ತಿಗತವಾಗಿ ಏನೋ ಪುಣ್ಯದ ಬಲದಿಂದ ಕೆಲವೊಮ್ಮೆ ನಡೆದು ಬಿಡುತ್ತೆ, ಆದ್ರೆ ಅದು ದೀರ್ಘಕಾಲ ಉಳಿಯಲ್ಲ, ಮತ್ತೆ ಶಾಸ್ತ್ರೀಯವಾದ ದಾರಿಯನ್ನ ತೋರಿಸಲ್ಲ ಅದು. ಆದ್ರಿಂದ ಗುರು ಇದು ಎಲ್ಲ ಶಾಸ್ತ್ರಕ್ಕೂ ಮುಖ್ಯವಾಗಿ ಹೀಗೇನೆ. ಆದ್ರೆ ಇವತ್ತು ಹೋಗ್ಬಿಟ್ಟಿದೆ, ಸರ್ಟಿಫಿಕೇಟ್ ಕೊಡ್ಲೇಬೇಕು. ಅವ್ನು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೇನೆ ಅಂದ್ರೆ ಅವನು ನಾಳೆ ಇಂಜಿನಿಯರ್ ಆಗಿರ್ಲೇಬೇಕು. GT ಆಯ್ತು, GM ಆಯ್ತು, MN ಆಯ್ತು, ಏನೋ ಒಂದಿಷ್ಟು ABCD Z ತನಕದೆಲ್ಲ ಓದಿಸಿ ಅಷ್ಟು ಕೊನೆಗೆ ಓದೋದು ABCD Z ತನಕನೇ. MPhil, MH, MC, MSc ಅದು ಇದು A to Z ತನಕ, BA, MA ಎಲ್ಲ ಉಲ್ಟಾ ಓದೋದು. AB ಅಂತಾದ್ರೂ ಓದ್ಬಾರ್ದ ಅನ್ನೋ ತರ. ಆದ್ರೆ ಗುರುಗಳ ಪರ್ಮಿಷನ್ ಅವಶ್ಯಕತೆನೇ ಇಲ್ಲ ಅಲ್ಲಿ. ಪರೀಕ್ಷೆ ಬರೆದು ಮಾರ್ಕ್ಸ್ ಬಂತು ಅಂದ್ರೆ ನನ್ನ ಆ ಸ್ಥಾನದಲ್ಲಿ ಜಿತ ಅಂತ. ಆದ್ರೆ ಹಿಂದೆ ವೈದ್ಯ ಚಿಕಿತ್ಸೆ ಕೊಡುವಾಗ ಹಾಗಿಲ್ಲ. ಅವನು ಗುರುಗಳ ಹತ್ರ ಕಂಪೌಂಡರ್ ಆಗಿ ಕೆಲಸ ಮಾಡ್ಬೇಕು. ಅವ್ನು ನೋಡಿ 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 ಕಲ್ತು ಗುರುಗಳಾಯ್ತಪ್ಪ ಇನ್ ನೀನೇ ಮದ್ದು ಕೊಡು ಅಂತ ಅವ್ರು ಹೇಳಿದ್ರೆ ಆಮೇಲೆ ಇನ್ನೊಂದು ಶುರು ಮಾಡ್ತಾನೆ. ಅಂದ್ರೆ ಆಗ ಆ ಕೆಲಸದಲ್ಲಿ ಮೋಸ ಆಗ್ತಿರ್ಲಿಲ್ಲ. ಆ ಕೆಲಸದಿಂದ ನಿರುದ್ಯೋಗಿಗಳ ಸೃಷ್ಟಿ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಅವರಿಗೆ ಗೊತ್ತಿದ್ದೇ ಕೊಡ್ತಾ ಇದ್ರು ಈ ಕೆಲಸ ಇವನಿಗೆ ಆಗತ್ತೆ, ಆಗಲ್ಲ ಅಂದ್ರೆ ಅವ್ರಿಗೆ ಬೇರೆ ಕೆಲಸ ಹೇಳ್ತಿದ್ರು. ನೋಡಿ ಕೊಡುವ ವ್ಯವಸ್ಥೆ ಆದ್ರಿಂದ ಅವು ಮತ್ತೇನು ಅಂದ್ರೆ ಆಗ ಯಾರು ಕೆಲಸ ಮಾಡ್ತಾನೋ ಆ ಕೆಲಸ ಮಾಡುವವನು ಪ್ರೀತಿ ಇಲ್ಲದೆ ಮಾಡುದಿಲ್ಲ. ಅಂದ್ರೆ ಅಯ್ಯೋ ನನ್ಗಿದ್ ಮಾಡ್ಬೇಕಾ ಅನ್ನೋ ಯೋಚನೆ ಇಲ್ಲ. ಯಾಕೆಂದ್ರೆ ಗುರುಗಳು ಅನುಗ್ರಹಿಸಿ ಕೊಟ್ಟದ್ರಿಂದ ಅದು ಅವನ ಜೀವನದಲ್ಲಿ ಹೆಚ್ಚು ಹೆಚ್ಚು ಕ್ರಿಯಾಶೀಲವಾಗಿ ಅವನಿಗೆ ಆ ಜೀವನದಲ್ಲಿ ಸಂತೋಷ ಕೊಡುತ್ತೆ. ಜೊತೆಗೆ ಅವನ ಆ ಕೆಲಸದಲ್ಲಿ ತೃಪ್ತಿ ಇರುತ್ತೆ.
ಅಂದ್ರೆ ಆ ರೀತಿಯಾದ ಒಂದು ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಗುರುಗಳು ಅನುಜ್ಞಾತೋಸಿ, ಆಯ್ತಪ್ಪ ನೀನ್ ನನ್ನ ಸೇವೆ ಮಾಡಿದ್ದೀನಿ, ನಿನಗೆ ಉಪದೇಶ ಮಾಡಿದ್ದೇನೆ, ಪಾಠ ಹೇಳಿದನು, ನಿಂತೆ ಪಾಠ ಹೇಳಿದನು ಪುಣ್ಯಾತ್ಮ ಅಷ್ಟು ವರ್ಷ ಗಾಲವನಿಗೆ. ನಾನು ಏನು ಹೇಳ್ಕೊಟ್ಟಿದ್ದನೋ ಅದೆಲ್ಲ ನಿಂಗೆ ಲಭ್ಯವಾಗುತ್ತೆ, ಹೊರಡು ಅಂತ ಹೇಳ್ತಾರೆ. ಆಗ ಗಾಲವ ಮುನಿಗಳನ್ನ ಪ್ರತಿಯಾಗಿ ಹೇಳ್ತಾನೆ, ದಕ್ಷಿಣಾ ಕಾ ಪ್ರಯಚ್ಛಾಮಿ ಭವತೆ ಗುರು ಕರ್ಮಣಿ. ನನಗೆ ನೋಡಿ ಸೇವೆ ಮಾಡಿದ್ದವನೇ, ಆದ್ರೆ ಅವನೇ ಹೇಳ್ತಾನೆ ನಾನ್ ನಿಮ್ಗೆ ದಕ್ಷಿಣೆ ಕೊಡ್ಬೇಕು ಅಂತ. ನಮ್ಮಲ್ಲಿ ಈಗ ಅರ್ನಿಂಗ್ ಲರ್ನಿಂಗ್, ಕಲಿತಾ ಕಲಿತಾ ಅವನೇ ವಿದ್ಯೆ ದುಡ್ಡು ಸಂಪಾದಿಸೋದು. ಆಗ ಹಾಗಿಲ್ಲ, ಅವನಿಗೆ ದುಡಿಮೆ ಇಲ್ಲ, ಏನ್ ದುಡಿದದು ಗುರುಗಳ ಸಂಪತ್ತು. ಅವರು 7-8 ಮನೆಗಳಿಗೆ ಹೋಗಿ ಭಿಕ್ಷೆ ತರ್ತಾರಲ್ಲ, ಅದರ ಹಕ್ಕಿರುವುದು ಪೂರ್ತಿ ಗುರುವಿಗೆ. ಅವನದ್ರಲ್ಲಿ ಏನ್ ಕೊಡ್ತಾನೆ ಅದನ್ನ ತಗೊಂಡು ಹೋಗ್ತಾನೆ ಅಷ್ಟೇ. ಆಮೇಲೆ ನಿಮ್ಮ ಗುರುಕುಲದಲ್ಲಿ 20 ವರ್ಷ ಸರ್ವಿಸ್ ಮಾಡಿದ್ದಕ್ಕೆ ಇವನ ಹೆಸರಲ್ಲಿ ಇಷ್ಟು ಮೊತ್ತ ಇಟ್ಟಿದ್ದೇವೆ, ಅವನು ಹೋಗುವಾಗ ಹಾಗೆ ಹೋಗುದು. ಅದು ಯಾಕೆಂದ್ರೆ ಗುರುಗಳಿಗೂ ಅಲ್ಲ, ಅದು ಮುಂದಿನ ಬರುವ ವಿದ್ಯಾರ್ಥಿಗಳಿಗದು ಆ ಸಂಪತ್ತು ಅನ್ನೋದು. ಹಾಗಾಗಿ ಆ ಕ್ರಮದಲ್ಲಿ ನಿಮ್ಗೇನಾದ್ರೂ ನಾನು ಗುರುದಕ್ಷಿಣೆ ಕೊಡಬೇಕು ಅಂತ ಬಯಸಿದ್ದೇನೆ ಅಂತ ಗಾಲವ ಹಠ ಮಾಡ್ತಾನೆ. ದಕ್ಷಿಣಾಭಿರುಪೇತಂ ಹಿ ಕರ್ಮ ಸಿದ್ಧತಿ ಮಾನದ. ಯಾವಾಗ ವಿದ್ಯೆ ಫಲಿಸತ್ತೆ ಅಂದ್ರೆ, ನಾವು ಗುರುಗಳಿಂದ ಕಲ್ತದ್ದು ನಮಗೆ ಲಭ್ಯ ಆಗ್ಬೇಕು ಅಂದ್ರೆ ನಾವು ಅವರಿಗೆ ಗುರುದಕ್ಷಿಣೆ ಕೊಡ್ಲೇಬೇಕು. ಗುರುಗಳು ಕೇಳಬಾರ್ದು, ಕೇಳಿದ್ರೆ ಹೋಯ್ತು ಗುರುತ್ವ ಹೋಯ್ತು. ಆದ್ರೆ ಶಿಷ್ಯ ಕೊಡದೆ ಹೋಗ್ಬಾರ್ದು, ಹೋದ್ರೆ ಶಿಷ್ಯತ್ವ ಹೋಯ್ತು. ಎಷ್ಟು ವ್ಯವಸ್ಥೆ ನೋಡಿ. ಅವನ್ ಕೇಳುವಂಗಿಲ್ಲ, ಇವನು ಬಿಟ್ಟು ಹೋಗುವಂಗಿಲ್ಲ. ಇದು ಕೇವಲ ಈ ವಿಷಯಕ್ಕೆ ಮಾತ್ರ ಅಲ್ಲ ನಾನು ಹೇಳ್ತಾ ಇರೋದು. ಈಗ ಪೌರೋಹಿತ್ಯದಲ್ಲೂ ಕೂಡ ಯಜಮಾನ ಆ ಯಜ್ಞಕ್ಕೆ ತಂದ ಅಷ್ಟು ವಸ್ತುವಿನಲ್ಲಿ ಯಾವ್ದು ಉಳಿದ್ರೆ ಅದನ್ನು ವಾಪಸ್ ಒಂದು ತಗೊಂಡು ಹೋಗ್ಬಾರ್ದು. ಹಾಗಂತ ಹೇಳಿ ಬಂದವನು, ಪೌರೋಹಿತ್ಯಕ್ಕೆ ಬಂದವನು ಅದನ್ನ ನನಗೆ ಅಂತ ಎಲ್ಲ ಎಡ್ಕೊಂಡು ಹೋಗ್ಬಾರ್ದು. ಪುರೋಹಿತರಿಗೆ ಯಜಮಾನನಾದವನು ಅದನ್ನೆಲ್ಲ ತೆಗೆದು ಸಂಗ್ರಹಿಸಿ ಅವನ ಸ್ವತ್ತೌದು, ಅವನದ್ದು. ಆದ್ರೆ ಅವನಿಗೆ ಇಟ್ಕೊಳ್ಳಿಕ್ಕಿಲ್ಲ. ಕೊಡುವುದಕ್ಕೆ ಅಧಿಕಾರ ಇದೆ, ಇವನಿಗೆ ಕಿತ್ಕೊಳ್ಳಿಕ್ಕೆ ಅಧಿಕಾರ ಇಲ್ಲ. ಇವನಿಗೆ ಪಡ್ಕೊಳ್ಳಿಕ್ಕೆ ಅಧಿಕಾರ ಇದೆ, ಇವನಿಗೆ ಇಟ್ಕೊಳ್ಳಿಕ್ಕೆ ಅಧಿಕಾರ ಇಲ್ಲ. ಇದು ಒಂದು ಕಡೆ ಅಲ್ಲ, ಎಲ್ಲ ಕಡೆಯಲ್ಲೂ ಹೀಗಿದೆ. ಅಂದ್ರೆ ಆ ರೀತಿ ಒಂದು ಸುವ್ಯವಸ್ಥಿತವಾಗಿ ಭಾವನೆಗಳಲ್ಲಿ ಶುದ್ಧಿ ಇರುತ್ತೆ. ಹೀಗಿದ್ರೆ ಯಜಮಾನನಿಗೆ ತಂದ ಸಂಪತ್ತು ನನಗೆ ಬೇಕು ಅನ್ನುವ ಸ್ವಾರ್ಥ ಇರಲ್ಲ, ಇದು ಅವ್ರಿಗೆ ಕೊಡ್ಬೇಕಾದ್ದು ಅಂತಾನೆ ತಲೆಯಲ್ಲಿರುತ್ತೆ, ಹೋಯ್ತದು. ಇವನಿಗೆ ನಾನೇ ಎಲ್ಲ ತಗೊಂಡ್ ಬರ್ಬೇಕು ಅನ್ನುವ ಸ್ವಾರ್ಥವೂ ಬರಬಾರ್ದು. ಯಜಮಾನ ಕೊಟ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಕೆಲವೊಂದ್ ಸರ್ತಿ ಮರ್ತು ಹೋಗಿ ಇನ್ನೇನೋ ಆಗಿ ಬಿಟ್ಟು ಹೋದ್ರೆ ಅದಕ್ಕೆ ಅವ್ನು ಬೇಸರ ಮಾಡಬಾರ್ದು. ಕೊಡ್ಲಿಲ್ಲ ಅಂದ್ರೆ ಲಾಭ ಏನ್ ಗೊತ್ತಾ, ಆ ಕರ್ಮಾಂಗದ ಪುಣ್ಯ ಇವನಲ್ಲೇ ಉಳಿಯುತ್ತೆ. ಯಜಮಾನ ಕೊಡ್ಲಿಲ್ಲ ಅಂದ್ರೆ ಆ ಕರ್ಮಾಂಗದ ಪುಣ್ಯ ಇವನಲ್ಲೇ ಉಳಿಯುತ್ತೆ. ಇದು ಪುರೋಹಿತರಿಗೆ ಗೊತ್ತಿದ್ರೆ ಅವ್ರು ಬೇಸರ ಆಗಲ್ಲ, ಇದು ಯಜಮಾನನಿಗೆ ಗೊತ್ತಿದ್ರೆ ಅವನಿಗೆ ಬೇಸರ ಆಗಲ್ಲ. ನಮ್ಗೆ ಈ ಎರಡೂ ಜ್ಞಾನ ಇಲ್ಲದೆ ಇರುವುದ್ರಿಂದ ಆ ಕಡೆ ಅವರು ಎಲ್ಲ ಗೋರ್ಕೊಂಡು ಹೋದ್ರು ಅಂತ ಅವ್ರು ಬೈತಿರ್ತಾರೆ, ಏನು ಕೊಡ್ಲಿಲ್ಲ ನಮ್ಗೆ, ಅದಕ್ಕೆ ನಾವೇನ್ ಮಾಡ್ಬೇಕು. ಆಗ ನಾವು ಅನಿವಾರ್ಯವಾಗಿ ಅವನು ಇಷ್ಟಕ್ಕಿಡ್ಲೇಬೇಕು ಅಂತ ನಾವು ಹೇಳ್ತೀವಿ, ಹೇಳಿದ್ದನ್ನು ತಗೊಂಡ್ ಬರ್ತೀವಿ. ಹಾಗೆ ಹೇಳಿದ್ ತಗೊಂಡ್ಬರ್ಬೋದು, ಉಳಿದದ್ದು ಅವ್ನು ಕೊಡಲ್ಲ. ಅದಕ್ಕೆ ಅವ್ನು ಕೊಡೋದಿಲ್ಲ ಅಂತ ಒಂದ್ ಇಡೋಲ್ಲ 2 ಇಡ್ತಾರೆ. ಅವ್ನು ಕೊಡಲ್ಲ ಅಂತ ಆದ್ಮೇಲೆ ಅವ್ನು ಕೊಡುದಿಲ್ಲಲ್ಲ, ಇರ್ಲಿ 2 ಇಲ್ಲೇ ಇಟ್ಬಿಡೋಣ, ಸ್ವಸ್ತಿಕೆಗೆ ಹಾಕ್ಬಿಡೋಣ ಅಥವಾ ಇನ್ಯಾವುದೋ ಪೂಜೆಗೆ ಇಟ್ಬಿಡೋಣ ಅಂತ ಇಟ್ಟು ಅದನ್ನ ತಗೊಂಡೋಗೋದು. ಆಮೇಲೆ ಎರಡೂ ಕಡೆಯಿಂದ ಅಪರಾಧ ಆಗ್ತಿದೆ, ಕೇವಲ ಒಂದು ಕಡೆಯಿಂದ ಅಲ್ಲ. ಅದರಿಂದಾಗಿ ತಿಳುವಳಿಕೆ ಎಷ್ಟು ಮುಖ್ಯ ನೋಡಿ. ಒಂದು ವಿಷಯದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇದ್ರೆ ಅದು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ. ಶಿಷ್ಯ ನಾನು ಕೊಡದೇ ಇದ್ರೆ ನನಗೆ ವಿದ್ಯೆ ಲಭ್ಯ ಆಗುದಿಲ್ಲ ಅಂತ ಕಾಲವನಿಗೆ ಗೊತ್ತಿತ್ತು. ಆದ್ರಿಂದ ಹೇಳ್ತಾನೆ, ನಾನ್ ನಿಮ್ಗೆ ಗುರುದಕ್ಷಿಣೆ ಕೊಡ್ಲೇಬೇಕು, ಇದು ನನ್ನ ಅಪೇಕ್ಷೆ. ನೀವು ಕೇಳುದಿಲ್ಲ ಅನ್ನೋದು ನಿಮ್ಮ ದೊಡ್ಡತನ. ಅವನು ಹೇಳ್ತಾನೆ ಮುಂದೆ, ಸ್ವರ್ಗೇ ಋತುಫಲಂ ತದ್ದಿ ದಕ್ಷಿಣಾ ಶಾಂತಿ ರುಚ್ಯತೆ. ಯಾವಾಗ ವಿದ್ಯೆ ಶಾಂತಿ ಆಗುತ್ತೆ ಅಂದ್ರೆ, ಶಾಂತಿ ಅಂದ್ರೆ ಅದು ಸುಖದಾಯಕ ಅಂತ ಅರ್ಥ. ಆನಂದವನ್ನ ಕೊನೆ ತನಕ ಕೊಂಡೋಗಿ ಮುಟ್ಟಿಸುವಂತದ್ದು. ಅದು ದಕ್ಷಿಣೇನೇವ ಶಾಂತಿ. ನಮ್ಗೆ ಶಾಂತಿ ಲಭ್ಯ ಆಗ್ಬೇಕು, ನೆಮ್ಮದಿ ಇರಬೇಕು ಅಂತಂದ್ರೆ ನಾವು ಆ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದಲ್ಲ, ಫೀಸ್ ತರ. ಇದು ಫೀಸ್ ಕಟ್ಟಿ ಪಾಠ ಮಾಡಿಸ್ಕೊಂಡು ಅದಲ್ಲ. ನಾವೀಗ ಹೇಳ್ಬೋದು ನಾವು ಕೊಡ್ತಾ ಇದ್ದೀವಿ, ಫೀಸ್ ಕೊಟ್ಟು ಮಾಡ್ತಾ ಇದ್ದೀವಿ. ನೀವು ಫೀಸ್ ಕೊಡ್ತಾ ಇರೋದು ಫಸ್ಟ್ ಆಫ್ ಆಲ್ ಗುರುಗಳಿಗಲ್ಲ, ಶಾಲೆಗೆ ಅಥವಾ ಯಾವ್ದು ಕಂಪನಿಗೆ ಅಥವಾ ಯಾವುದೋ ಒಂದು ಎಡವಟ್ರಾಯನಿಗೆ. ಅವನು ಅದನ್ನ ತಗೊಂಡು ತಮ್ಗೆ ಲಾಭ ನಷ್ಟ ಎಲ್ಲ ನೋಡಿದ್ಮೇಲೆ ಅವನಿಗೆ ಒಂದಿಷ್ಟು ಕೊಟ್ಟು ನಿನ್ ಜಾಬ್ ಸಂಬಳ ಆಯ್ತಪ್ಪ ಹೋಗು ಅಂತ. ವಿದ್ಯೆ ಒಂದ್ ಸಂಬಳದ ಕೆಲಸ ಆಗ್ಬಿಟ್ಟಿದೆ ಇವತ್ತು. ಯಾವಾಗ ಸಂಬಳದ ಕೆಲಸ ಆಗುತ್ತೋ ಆಗ ಅದು ವಿದ್ಯೆ ಅಲ್ಲ. ವಿದ್ಯೆ ಯಾವತ್ತೂ ಕೂಡ ಯಾರಿಗೂ ಕೂಡ ನಾವು ಮಾರಾಟ ಮಾಡಿ ಪಡೆದವನು ಖುಷಿಯಾಗಿರಲ್ಲ, ಕೊಟ್ಟವನು ಅದರಿಂದ ಸುಖ ಅನುಭವಿಸಲ್ಲ. ಅದರಿಂದಾಗಿ ವಿದ್ಯೆಗೆ ಮಾರಾಟದ ಸ್ವತ್ತಲ್ಲ ಅದು. ಅದರಿಂದಾಗಿ ನಾನು ನಿಮಗೆ ಸಂಪತ್ತನ್ನ ಕೊಟ್ಟೇ ಇಲ್ಲಿಂದ ಹೊರಡುವುದು. ಕಿಂ ಆಹಾರಾಮಿ ಗುರುವರ್ಥೆ, ನಾನು ನಿಮ್ಗೆ ಏನ್ ತರಬೇಕು ಹೇಳಿ, ನನ್ನ ಹತ್ರ ಏನು ನೀವು ಅಪೇಕ್ಷಿಸ್ತೀರಿ ಹೇಳಿ. ಬ್ರವೀತು ಭಗವಾನಿತಿ ಸ್ವಜಾನಾನಸ್ತು ಭಗವಾನ್ ಖಿನ್ನಂ ಶುಶ್ರೂಷಣೇನ ವೈ ವಿಶ್ವಾಮಿತ್ರ ಅಸಕೃತ್ ಗಚ್ಚೇತ್ಯ ಅಚೋದಯತ್. ನಿನ್ನ
ಶುಶ್ರೂಷೆಯಿಂದಲೇ ನಾನು ತೃಪ್ತನಾಗಿದ್ದೇನಪ್ಪ. ತುಂಬಾ ಕಷ್ಟಪಟ್ಟಿದ್ದೀನಿ ನೀನು, ನಿನ್ನ ಕಷ್ಟ ನೋಡಿ ನಾನು ಕಷ್ಟಪಟ್ಟಿದ್ದೇನೆ. ನೀನು ಇಷ್ಟು ದಿನ ಒಬ್ಬ ವ್ಯಕ್ತಿ ಎಲ್ಲವನ್ನು ಬಿಟ್ಟು ನನಗೋಸ್ಕರ ಜೀವ ತೆಗೆದಿದ್ದಾನೆ ಅನ್ನೋದು, ನಾನು ಇದಕ್ಕಿಂತ ಇನ್ನೇನನ್ನು ಎಕ್ಸ್ಪೆಕ್ಟ್ ಮಾಡಬಾರದು. ನನಗೇನು ಬೇಡ, ಗಚ್ಚ ಗಚ್ಚೇತಿ ಅಸಕೃತ್ 106 ಬಾರಿ ಹೇಳಿದಂತೆ, ಬೇಡಪ್ಪ ಹೋಗು, ಇವ್ರು ರಗಳೆ ಇದು ಒಂಥರ. ನೀವು ತಗೊಳ್ಳಿ ಅಂತ ಅವನು, ನೀವು ಕೊಡಿ ಅಂತೀವಿ ನಮ್ಮಲ್ಲಿ ಈಗ ಕೊಡಿ ಅಂತ, ಇದು ತಗೊಳ್ಳಿ ಅಂತ. ನೀವು ತಗೊಳ್ಳಿ ಅಂತ ಹೇಳಿದ್ರೆ ಅವನಿಗೆ ಬೇಡ ಅಂತ ಹೇಳಿ ಸಾಕಾಯ್ತು ಅವನಿಗೆ. ಮತ್ತು ಹೇಳಿದಂತೆ ನೋಡಿ, ಒಂದ್ಸಲ ಹೇಳಿದ್ರು, 2 ಸಲ, ಒಟ್ಟು 3 ಸರ್ತಿ ಹೇಳಿದ್ರು ಅದೇ ತರ. ಅಸಕೃತ್ ಗಚ್ಚ ಗಚ್ಚೇತಿ ವಿಶ್ವಾಮಿತ್ರೇಣ ಭಾಷಿತಃ. ಆದ್ರೂ ಕೊನೆಗೆ ಎಲ್ಲ ಹೇಳಿ ಮುಗಿಸಿದ್ನಿಲ್ಲ. ಆಯ್ತಪ್ಪ ಅದೆಲ್ಲ ಇರ್ಲಿ, ಕಿಂದದಾನಿ ಏನ್ ಕೊಡ್ಲಿ, ಏನಾದ್ರೆ ಹೇಳಿ ಪ್ಲೀಸ್ ಅಂತ ಮತ್ತೆ ಅವ್ರ ಬೆನ್ನು ಬಿದ್ದ. ಬಹುಶಃ ಹಲವು ಬಾರಿ ಗಾಲವಃ ಪ್ರತ್ಯಭಾಷತ ನಿರ್ಬಂಧಸ್ತು ಬಹುಶೋ ಗಾಲವಸ್ತ ತಪಸ್ವಿನಃ. ನಿರ್ಬಂಧ ಮಾಡಿದ, ನೀವು ಹೇಳಲೇಬೇಕು, ನೀವೇನಾದ್ರೂ ಹೇಳದೆ ಆಗುದಿಲ್ಲ. ನೀವು ಹೇಳದೇ ಇದ್ರೆ ನಾನು ಇಲ್ಲಿಂದ ಕದಲುವುದೇ ಇಲ್ಲ, ನಾನು ಇಲ್ಲೇ ಗೂಟ ಪಡ್ಕೊಂಡು ಕೂತ್ ಬಿಡ್ತೇನೆ, ಎಲ್ಲಿಗೂ ಹೋಗಲ್ಲ ಅಂತ ಹೇಳ್ದ. ಕಿಂಚಿದ ಆಗದ ಸಂರಂಭ, ಸ್ವಲ್ಪ ಕೋಪ ಬಂತು ವಿಶ್ವಾಮಿತ್ರರಿಗೆ. ಕೋಪ ಅಂದ್ರೆ ಕೆಟ್ಟ ಕೋಪ ಅಲ್ಲ, ಇಷ್ಟು ಹೇಳಿದ್ಮೇಲೆ ಏನಪ್ಪಾ ಇವನ್ ರಗಳೆ ಮುಗಿಯುದಿಲ್ಲಲ್ಲ, ಎಷ್ಟು ಹಿಂಸೆ ಮಾಡ್ತಾನೆ ಇವನು ಅಂತ ವಿಶ್ವಾಮಿತ್ರು ಅಬ್ರವೀತು. ಆಯ್ತು ಕೇಳ್ತೀಯಾ? ಆಯ್ತು ಕೇಳು. ಏಕತ ಶ್ಯಾಮ ಕರ್ಣಾನಾಂ ಅಯಾನಾಂ ಚಂದ್ರವರ್ಚಸಾಂ ಅಷ್ಟೌ ಶತಾನಿ ಮೇ ದೇಹಿ ಗಚ್ಚಗಾಲವ ಮಾಚಿರಂ. ಎಷ್ಟು ಚಂದ. ಏಕತ ಶ್ಯಾಮ ಕರ್ಣಾನಾಂ, ಇಡೀ ಶರೀರದಲ್ಲಿ ಕಿವಿ ಮಾತ್ರ ಕಪ್ಪಿರ್ಬೇಕು, ಒಂದು ಕಿವಿ ಕಪ್ಪಿರ್ಬೇಕು. ಉಳಿದ ಮೈಯೆಲ್ಲ ಚಂದ್ರವರ್ಚಸ, ಚಂದ್ರನ ತಂಬೆಳಕಿನಂತೆ ಬೆಳದಿಂಗಳಿನಂತೆ ಬೆಳ್ಳಗಿರ್ಬೇಕು. ಅಂತದ್ದು 800 ಕುದುರೆಗಳನ್ನು ನಾನು ತಂದು ಕೊಡು. ಸ್ವಲ್ಪ ಅದಕ್ಕೆ ನಿರ್ಬಂಧ ಮಾಡಬಾರ್ದು ಅಂತ, ಯಾರನ್ನು ಕೂಡ ನಿರ್ಬಂಧ ಮಾಡಬಾರ್ದು. ಮಾಡ್ಲೇಬೇಕು ಅಂತ ಹಠ ಮಾಡಬಾರ್ದು. ಇಲ್ಲಿ ದೈವ ರಕ್ಷಣೆ ಇತ್ತು, ಗುರುದಕ್ಷಿಣೆ ಡ್ಯೂಟಿ. ಆದ್ರೆ ಅವ್ರು ಅಷ್ಟು ಬೇಡ 1 ಸಲ 2 ಸಲ 5 ಸಲ ಆಯ್ತು. ಬಹುಶಃ ಅವರು ಬೇಡ ಹೇಳಿದ್ದಾಯ್ತು, ಇವನು 10-6 ಸಲ ಕೇಳಿದ್ದಾಯ್ತು. ಆದ್ರೂ ಬೇಡ ಅಂತ ಹೇಳಿದ್ಮೇಲೆ ಅವ್ರನ್ನ ಪರೀಕ್ಷೆ ಮಾಡ್ಬೇಕು ಅನ್ಸುದು. ಇಷ್ಟು ನಿಷ್ಠೆ ತೋರಿಸೋದಾದ್ರೆ ಎಷ್ಟು ಮಾಡ್ತಾರೆ ನೋಡೋಣ ಅಂತ ಅವ್ರಿಗೆ ಒಂಚೂರು. ಯಾವಾಗ್ಲೂ ರಗಳೆ ಆದಾಗ ಸಿಟ್ಟು ಬರುತ್ತೆ. ಅವ್ರಿಗೆ ಸಮಾಧಾನ ಆಗುವಾಗ ಏನಾದ್ರೂ ಹೇಳ್ಬೇಕು, ಆಗ್ಲೇ ಮತ್ತೆ ಕೇಳ್ಬೇಕಾ? ಒಂದ್ ಸ್ವಲ್ಪ ಬಿಟ್ಟಾದ್ರೂ ಕೇಳ್ಬಾರ್ದ? ಇಲ್ಲ ನೀವು ಕೇಳೋದಿದ್ರು ನಾನು ಹೊಟ್ಟೋಗಲ್ಲ, ಸರಿ ಹೊಟ್ಟೋಗೋಗ್ ಮಾಡ್ತೇನೆ, ಬರ್ರಿ ನಾವು ಹಂಗೆ ಹೇಳ್ತೇನೆ ಅಂತ ಅವ್ರು ಕೇಳಿದ್ರು. ಆದ್ರೆ ಪರಿಸ್ಥಿತಿ ನೋಡಿ ಅವನ್ ಏನಾಯ್ತು ಅಂದ್ರೆ, ನಾರದ ಉವಾಚ. ಅಲ್ಲಿಗೆ 106 ಅಧ್ಯಾಯ ಮುಕ್ತಾಯ. 107ನೇ ಅಧ್ಯಾಯದಲ್ಲಿ ಏವ ಮುಕ್ತ ಸದಾತೇನ ವಿಶ್ವಾಮಿತ್ರೇಣ ಧೀಮತಃ ನಾಸ್ತೇನ ಶೇತೇನಾಹಾರಂ ಕುರುತೆ ಗಾಲವಸ್ತದ. ರಾತ್ರಿ ನಿದ್ದೆ ಬರ್ಲಿ, ಎಲ್ಲಿಂದ ತರುದು 800 ಹಸುಗಳನ್ನ? ನಾಸ್ತೆ, ಕೂತ್ಕೊಳ್ಳಿಕ್ಕೆ ಆಗ್ಲಿಲ್ಲ. ನಾಹಾರಂ, ಆಹಾರ ತಗೊಳ್ಳಿಕ್ಕೆ ಆಗ್ಲಿಲ್ಲ. ಎಲ್ಲಿ ಹೋದ್ರು ಅವನಿಗೆ ಅದೇ ತಲುಬಿಸಿ. ಹೆಂಗ್ ಕೊಡುದು, ಎಲ್ಲಿಂದ ತರುದು? ಒಂದೇ ಕಿವಿ ಬೇರೆ ಕಪ್ಪಿರ್ಬೇಕು, ಉಳಿದದ್ದು ಒಂಚೂರು ಬೇರೆ ಕಲರ್ ಇರ್ಬಾರ್ದು, ಬೆಳ್ಳಿಗೆ ಇರ್ಬೇಕು. ಒಟ್ಟು 800 ಕುದುರೆ ತಗೊಂಡ್ಬನ್ನಿ. ಕುದುರೆ ತರುದು ಅಂದ್ರೆ ಕಷ್ಟ. ಒಂದು ಕುದುರೆಗೆ ಹಸುವಿಗಿಂತ 10 ಪಟ್ಟು ಬೆಲೆ ಇದೆ. ಮರಿ ಹಾಕ್ಸಿ ಕೊಟ್ಟು ನೀವು ಅವನ್ನ ಅಷ್ಟು ವರ್ಷ ಕಾಯ್ಬೇಕಾ? 50 ವರ್ಷದ ಇದು ಪ್ರಾಜೆಕ್ಟ್ ವರ್ಕ್ ಇದು. ಆಯ್ತು, ಒಂದ್ ಹಾಕುತ್ತೆ, ಅಷ್ಟೊತ್ತಿಗೆ ಮೇಲಿದ್ ಸತ್ತೋಗಿರುತ್ತೆ. 800 ಆಗುವಷ್ಟರಲ್ಲಿ. ತ್ವಗಸ್ತಿ ಭೂತೋ ಹರಿಣಃ ಚಿಂತಾಕ್ರೋಶ ಪರಾಯಣ ಶೋಚಮಾನೋತಿ ಮಾತ್ರಂ ಸ ದಹ್ಯಮಾನಶ್ಚ ಮನ್ಯುನಾ. ಹತ್ತು ಸಾಕಾಯ್ತು. ಮೈಯ ಮೂಳೆ ತನಕ ನೋವು ಅವನನ್ನ ಕಾಡಿತು, ಕೊಡ್ಲಿಲ್ಲಲ್ಲ ಗುರುಗ. ನೋಡಿ, ಇಲ್ಲಿ ಒಂದೇ ಒಂದು ಮಾತು ಗಾಲವನದ್ದು ಕೇಳಿದ್ರೆ ಹೀಗ ಕೇಳುದು ನಾವ್ ಅನ್ಕೊಂಡ್ವಿ ಅಲ್ವಾ? ಆದ್ರೆ ಗಾಲವ ಆಗ ಅನ್ಕೊಳ್ಳಿಲ್ಲ. ಅವನ ಮಾತು ಕೇಳಿ ಎಷ್ಟು ಗಂಭೀರವಾದ ಒಂದು ಶಿಷ್ಯ ಅಂದ್ರೆ, ಇಷ್ಟು ಸಜ್ಜನಿಕೆ ಇದ್ರೆ ಮಾತ್ರ ಆ ಕೇಳಿದ್ರ ಫಲವನ್ನ ಅವನಿಗೆ ಮರಳಿಸ್ಲಿಕ್ಕಾಯ್ತು. ಒಂದೇ ಒಂದ್ ಸರ್ತಿ ಅವನು ಹಿಂಗ್ ಅಂದ್ಬಿಟ್ಟಿದ್ರೆ ಅವನು ಈ ಜೀವಮಾನದಲ್ಲಿ ಗುರು ದಕ್ಷಿಣೆ ಕೊಟ್ಟ ಅನ್ನುವ ಋಣ ಹೋಗ್ತಿರ್ಲಿಲ್ಲ, ಅವನಿಗೆ ಕೊಡ್ಲಿಲ್ಲ ಅನ್ನುವ ಋಣ ತಪ್ಪಿಸ್ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಮಗೂ ಹಿರಿಯರಿಗೂ ಅದೇ ವ್ಯತ್ಯಾಸ. ಅವ್ರಿಗೆ ಒಂದ್ ಕೆಲ್ಸದಲ್ಲಿ ಪೂರ್ತಿ ಗೌರವ ಇತ್ತು, ನಿಷ್ಠೆ ಇರ್ತಿತ್ತು. ಅದನ್ನ ಮಾಡಿ ಡೆಡಿಕೇಶನ್ ಅಂದ್ರೆ ಅದು ಡೆಡಿಕೇಶನ್. ಕೇವಲ
ಯಾವುದೋ ಒಂದು ಕೆಲಸ ಮಾಡಿ ಅದರದ ಮೇಲೆ ನಮ್ದೆಲ್ಲ ಮುಗೀತು, ನಾವು ಮಾಡಿದಷ್ಟು ಅಂದ್ರೆ ಅನ್ಸುತ್ತೆ ಕೆಲವೊಂದ್ ಸರ್ತಿ, ಯಾರು ಅಂತವ್ರು ಕಾಣ್ಲಿಲ್ಲ ಅಂದಾಗ ನಾವು ಮಾಡಿದ್ದೆ ದೊಡ್ಡದು ಅಂತ ಅನ್ಸ್ಬಿಡುತ್ತೆ. ಆದ್ರೆ ಅದಕ್ಕಿಂತ ದೊಡ್ಡವ್ರು ಇದ್ದಾರೆ ಅನ್ನೋದು ಗೊತ್ತಿರ್ಬೇಕು. ಗುಡ್ಡಕ್ಕೆ ಅಡ್ಡ ಗುಡ್ಡ ಮತ್ತೊಂದು ಇದ್ದೇ ಇರುತ್ತೆ ಅಂತ. ಅದನ್ನೇ ಹೇಳಿದ್ದು, ಅವನು ಹಾಗೆ ಯೋಚನೆ ಮಾಡ್ಲಿಲ್ಲ ಅಂತ. ಈಗ ಗಾಲವ ಹಾಗೆ ಯೋಚನೆ ಮಾಡ್ಬೇಕಿತ್ತು, ನಾವು ಕತೆ ಕೇಳೋರು ಯೋಚನೆ ಮಾಡ್ತಾ ಇದ್ದೀವಿ. ಅಲ್ಲ, ಇವಾಗ ಅವರು ಫೋರ್ಸ್ ಮಾಡಿದ್ದು ತಪ್ಪಾಯ್ತಾ? ತಪ್ಪು ಆಗ್ಲಿಲ್ಲ, ಅದನ್ನೇ ಕಥೆಯಲ್ಲಿ ಹೇಳಿ ಕೊಟ್ಟಿದ್ದು. ವಿದ್ಯೆ ದಕ್ಕಲ್ಲ, ಸರಿ, ಯಾವಾಗ ದಕ್ಕಲ್ಲ? ನೀವು ಕೇಳುದೇ ಇಲ್ಲ ಗುರುದಕ್ಷಿಣೆ, ಆಯ್ತಲ್ಲ ಆಯ್ತು ಅಂತ ಹೊರಟು ಬಿಟ್ಟಿದ್ರೆ ತಪ್ಪು. 10 ಬಾರಿ ಅವ್ರ ಹತ್ರ ಕೊಡದೆ ವಾಪಸ್ ಹೋಗುದಲ್ಲ, ಅವ್ರು ಬೇಡ ಅಂತ 10 ಸರ್ತಿ ಹೇಳಿದ್ಮೇಲೆ ಒಂದ್ 4 ದಿವಸ ಬಿಟ್ಟು ಮತ್ತೊಂದ್ ಸರ್ತಿ ಯಾವಾಗಾದ್ರೂ ಬಂದು ಅವ್ರು ಸಮಾಧಾನದಿರ್ಬೇಕಾದ್ರೆ ಕೇಳ್ಬೇಕು. ಅದು ಬಿಟ್ಟು ಇವ್ರು ಕೇಳಿ ಈಗ ಒಂದೇ ವಿಷಯವನ್ನ ಆಗ್ಲೇ 10 ಸಲ ಕೇಳಿದ್ರೆ ಏನ್ ಅನ್ಸುತ್ತೆ? ಕೇಳೋರಿಗೆ ಯೋಚನೆ ಮಾಡ್ಲಿಕ್ಕಾದ್ರೂ ಟೈಮ್ ಕೊಡ್ಬೇಕಲ್ವಾ, ಏನ್ ಕೇಳ್ಬೇಕು ಅಂತ. ಅಥವಾ ನನ್ಗೆ ಬೇಕಾ ಬೇಡ ಅಂತ ಅವ್ರು ಈಗ್ಲೇ ವಸಿಷ್ಠರನ್ನ ನಾನು ಕಾದು ಆರಾಧನೆ ಮಾಡಿದ್ರೆ ಖುಷಿಯಲ್ಲಿದ್ದಾರೆ. ನಾನು 100 ವರ್ಷ ತಾಳ್ಮೆಗೆಡದೆ ಬದುಕಿದ್ದೇನೆ ಅಂತ ಅವ್ರ ತಾಳ್ಮೆ ಕೆಡಿಸುವ ಕಾರ್ಯಕ್ರಮ ತಾನೇ ಇದು. ಮತ್ತೆ ಅದನ್ನೇ ಕೇಳೋದು ಅದು ಎಲ್ಲೇ ರಿಫ್ಲೆಕ್ಟ್ ಆಗ್ಬತ್ತೆ ಅಂತ ಕೆಲವೊಂದ್ ಸರ್ತಿ. ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಆದ್ರೆ ಎಲ್ಲೋ ಒಂದ್ ಕಡೆ ಅದು ಎಕ್ಸ್ಪೋಸ್ ಆಗುತ್ತೆ ಟಪ್ ಅಂತ. ತಪ್ಪಿಲ್ಲ, ಪ್ರಸಂಗ ಅಷ್ಟೇ. ಅವನಿಗೆ ಗುರುದಕ್ಷಿಣೆ ಕೊಡ್ಬೇಕಾದದಕ್ಕೆ ಒಂದು ಗಟ್ಟಿ ಪರೀಕ್ಷೆ ಸಿಕ್ಕಿತ್ತು ಅಷ್ಟೇ. ತಾಳ್ಮೆ ಇರಿ, ಕತೆ ಮುಂದುವರಿತು. ವೇದವ್ಯಾಸರು ಹೇಳಿ ಮುಗಿಸಿದ್ದಾರೆ, ನೀವ್ ಯಾಕೆ ಟೆನ್ಷನ್ ಮಾಡ್ತೀರಿ? ಗಾಲವೋ ದುಃಖಿತೋ ದುಃಖಾದ್ ವಿಲಲಾಪ ಸುಯೋಧನ. ಬೇಡವಾದ ಒಂದು ನಿರ್ಧಾರ ಮಾಡಿ ಅವ್ಯವಸ್ಥೆ ಆಯ್ತು ಅಂತ ನಾವ್ ಅನ್ಕೊಳ್ತೀವಿ, ಆದ್ರೆ ಅವನಿಗೆ ದುಃಖ ಆಯ್ತು. ಆದ್ರೆ ದುಃಖ ಯಾಕೆ ಅಂದ್ರೆ, ಕುತಃ ಪುಷ್ಟಾನಿ ಮಿತ್ರಾಣಿ ಕುತೋರ್ಥ ಸಂಚಯ ಕುತಃ ಹಯಾನಾಂ ಚಂದ್ರ ಶುಭ್ರಾಣಾಂ ಶತಾನ್ಯಷ್ಟೋ ಕೃತೋ ಮಮ ಕುತೋ ಮೇ ಭೋಜನೆ ಶ್ರದ್ಧಾ ಕುತಸ್ಯ ಮೇ ಶ್ರದ್ಧಾ ಮೇ ಜೀವಿತಸ್ಯಾಪಿ ಚಿನ್ನ ಕಿಂ ಜೀವಿತೇನ ಮೇ. 800 ಕುದುರೆಗಳನ್ನ, ಪುಷ್ಟವಾದ ಕುದುರೆಗಳನ್ನ ಎಲ್ಲಿಂದ ತರಲಿ? ಅದಕ್ಕೆ ದುಡ್ಡಾದ್ರೂ ಎಲ್ಲಿದೆ ನನ್ನ ಹತ್ರ? ಕುತೋ ಅರ್ಥಾಹ, ನಾನು ಯಾವತ್ತೂ ದುಡ್ಡು ಸಂಪಾದನೆ ಮಾಡಿ ಸಂಚಯ ಮಾಡಿ ಟೇಬಲ್ ಅಡಿಗಡೆ ಟೈಲ್ಸ್ ಅಡಿಗಡೆ ಇಟ್ಟಿಲ್ಲ. ಆದ್ರಿಂದಾಗಿ ಕುತಃ ಸಂಚಯ ಕೃತಃ, ಅದರಲ್ಲೂ ಚಂದ್ರ ಶುಭ್ರವಾದದ್ದು ಬೇರೆ. ಬರೀ ಒಂದ್ ಯಾವ್ದೋ 800 ಕುದುರೆ ಅಂದ್ರೆ ಯಾರತ್ತಾದ್ರೂ ಹೇಗಾದ್ರೂ ಕಾಡಿಬೇಡಿ ತರಬಹುದಿತ್ತು. ಅಂತದ್ದೇ ಸಿಗ್ಬೇಕು ಅಂದ್ರೆ ಮತ್ತೂ ಕಷ್ಟ ಅಲ್ಲ. ನಾವು ಅಂತದ್ ಕೇಳ್ತೇವೆ ಅಂತ ಗೊತ್ತಾದಾಗ ಅವರು ಅದರ 10 ಪಟ್ಟು ಬೆಲೆ ಮಾಡ್ಬಿಡ್ತಾರೆ ಕೊಡೋರು ಕೂಡ. ಇದು ತುಂಬಾ ಕಾಸ್ಟ್ಲಿ, ಇದು ತುಂಬಾ ರೇರು, ಇದು ಎಲ್ಲೂ ಸಿಗದೇ ಇರುವಂತದ್ದೆಲ್ಲ ಸಂಕಲ್ಪ ಮಾಡಿ ಅವರು ಡಬಲ್ ಮಾಡ್ತಾರೆ. ಈಗ ಬೇರೆ ಯಾವುದೋ ಊರಿಗೆ ಹೋಗುವಾಗ ಎಲ್ಲ ಮಾಮೂಲಿ ಇರುತ್ತೆ ಫ್ಲೈಟ್ ಟಿಕೆಟ್. ಆದ್ರೆ ನೀವು ಪ್ರಯಾಗ್ರಾಜಿಗೆ ಹೋಗ್ತೀರಿ ಅಂತ ಗೊತ್ತಾದ್ರೆ 10 ಪಟ್ಟು ಆಗುತ್ತೆ ಅದರ ಬೆಲೆ. 30,000 20,000, ಬರೀ 28,000 30,000 ಇತ್ತು. ಆಯ್ತು, ನಾ ಹೇಳಿದ್ದು ಎಲ್ಲೋ ಒಂದು ನಮ್ಗೆ ಅದು ಅಗತ್ಯ ಇದೆ ಅಂತ ಗೊತ್ತಾದಾಗ. ಯಾಕಂದ್ರೆ ಯಾವಾಗ್ಲೂ ಡಿಮಾಂಡ್ ಹೇಗಿದೆಯೋ ಅದ್ರ ಮೇಲೆ ಅದರ ಬೆಲೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಬೇರೆ ಟೈಮಲ್ಲಿ ಬೆಳೆದವನಿಗೆ ಡಿಮಾಂಡ್ ಇಲ್ಲದೆ ಅದು ವ್ಯರ್ಥ ಆಗಿರುತ್ತೆ. ಅದರದ್ದು ಕಾಂಪನ್ಸೆಂಟಿವ್ ಆಗ್ಬೇಕಲ್ಲ, ಅಲ್ಲಿಂದ ಇಲ್ಲಿಗೆ ತಂದ್ಕೋಬೇಕಲ್ಲ ಅಂತ ಕೆಲವೊಮ್ಮೆ ಆಗಿರುತ್ತೆ. ಕೆಲವದಕ್ಕೆ ಅದು ಬೇಕಿಲ್ಲ, ಮಾಮೂಲಾಗಿ ಮಾಡಿದ್ರೇನೆ ಅದು ಆಗತ್ತೆ. ಆದ್ರೆ ಹೇಳ್ಕೊಳ್ಳೋದು ಹಾಗೆ, ಅವಕಾಶ ಬಂದಾಗ ದೋಚ್ಬಿಡ್ಬೇಕು ಅಂತ. ಆ ದೋಚುದ ಎಲ್ಲಿವರೆಗೆ ದೋಚುದು ಅಂದ್ರೆ, ಯಮುನೆಯ ತಟದಿಂದ ಗಂಗೆ ಸೇರುವ ಜಾಗಕ್ಕೆ ಹೋಗ್ಲಿಕ್ಕೆ ಮೋಸ್ಟ್ಲಿ 1.5 ಕಿಲೋಮೀಟರ್ ದೋಣಿಯಲ್ಲಿ ಒಬ್ಬನಿಗೆ 5,000 ರೂಪಾಯಿ. ನಡ್ಕೊಂಡಲ್ಲಿ ಈ ಸಮುದ್ರದ ಇದ್ರಲ್ಲಿ ಹೋಗ್ಬೇಕು, ಕೆರೆಯಲ್ಲೂ ಇದು ಸ್ವಿಮ್ ಮಾಡ್ಕೊಂಡು ಹೋಗ್ಲಿಕ್ಕೂ ಆಗಲ್ಲ, ಅದು ಪ್ರವಾಹ. ಈ ತರ ಮಾಡಿದ್ರೆ ಅಂದ್ರೆ ಅವ್ರಿಗೆ ಇದೊಂದೇ ಅವ್ರ ಇಡೀ ಜೀವಮಾನದಲ್ಲಿ ಸಿಗುದು ಈಗ ಏನ್ ಸಿಕ್ಕಿತೋ ಅಷ್ಟೇ. ಬೇರೆ ಟೈಮಲ್ಲಿ ನಾವೇ 100 ರೂಪಾಯಿ ಕೊಟ್ಟೋಗಿದ್ದೀವಿ. ಅಂದ್ರೆ ಅದು ಕಾಯಿಷು ಅಂತ ಹೇಳ್ತಾರೆ, ಆ ಟೈಮಿನ ಅಗತ್ಯ, ಅದನ್ನ ನೋಡ್ಕೊಂಡು ಅವರ ಕೆಲಸ ಮಾಡ್ತಾರೆ. ಹಾಗಿದ್ದಾಗ ನಮ್ಗೆ ಆ ಪುಣ್ಯ ಬೇಕು ಅಂದಾಗ ಅದು ಅವರನ್ನು ಬೈಯುವಾಗಿಲ್ಲ, ಅದವರ ಅವತ್ತಿನ ಜೀವನದ ಗತಿ ಅದು ಅಷ್ಟೇ. ಬಿಟ್ರೆ ಮತ್ತೊಂದು ಸತ್ಯ ಅವರನ್ನು ಕೇಳೋರಿಲ್ಲ ಹೇಳೋರಿಲ್ಲ. ಹಾಗಾಗಿ ಅಂತಹ ಸಂದರ್ಭವನ್ನ, ನಿರ್ಬಂಧದ ಸ್ಥಿತಿಯನ್ನ ತಂದ್ಕೊಳ್ಬಾರ್ದಿತ್ತು. ಆದ್ರೆ ಅವನು ತಂದ್ಕೊಂಡು ಪರಿತಾಪ ಪಡ್ತಾನೆ. ಯಾಕೆ ಪರಿತಾಪ ಪಡ್ತಾನೆ ಗೊತ್ತಾ? ನಾನು ಕೊಡದೆ ಊಟ ಹೇಗ್ ಮಾಡ್ಲಿ,
ಇಷ್ಟೇ, ನಾನು ಕೊಡದೆ ಹೇಗೆ ಜೀವಿಸ್ಲಿ, ನಾನು ಕೊಡದೆ ಋಣ ಕಳ್ಕೊಳ್ಳದೆ ನನ್ನ ಮುಂದಿನ ಚಟುವಟಿಕೆಗಳಲ್ಲಿ ನಾನು ಹೇಗೆ ಭಾಗವಹಿಸ್ಲಿ ಅನ್ನೋದು ಅವನ ಚಿಂತೆ. ನಾವಂದ್ರೆ ಎಂತದ್ ಕೇಳಿಬಿಟ್ಟಿದ್ದಾರೆ ಅಂತ ಬೈತಿದ್ವಿ ನಾವು. ಅವನು ಹೇಳುವ ಮಾತು ಕುತೋ ಮೇ ಭೋಜನೆ ಶ್ರದ್ಧಾ, ಅವ್ರಿಗೆ ಕೊಡದೆ ನಾನು ಹೇಗೆ ಊಟ ಮಾಡುದು, ಸುಖ ಶ್ರದ್ಧಾ ಕುತಶ್ಚಮೆ, ಸುಖವಾಗಿರ್ಬೇಕು ಅನ್ನೋದಾದ್ರೂ ಹೇಗೆ, ಕೈಕಾಲು ಚಾಚಿ ಕೂತ್ಕೊಳ್ಳಿಕ್ಕೂ ನಂಗೆ ಮನಸ್ಸಾಗ್ತಿಲ್ಲ. ಕೊಡದೆ ಆ ಋಣ ದೊಡ್ಡವರದನ್ನ ತೀರಿಸದೆ ದೊಡ್ಡವರ ಸಂಬಂಧವನ್ನ ಉಳಿಸಿಕೊಂಡು, ಅಂದ್ರೆ ಈ ವ್ಯವಹಾರದ ಸಂಬಂಧವನ್ನು ಉಳಿಸಿಕೊಂಡು ಯಾವತ್ತಿಗೂ ನಾವು ಸುಖವಾಗಿರ್ಲಿಕ್ಕಾಗಲ್ಲ. ಕೆಲವೊಂದ್ ಸರ್ತಿ ನಾನು ಏನಪ್ಪ ಇದನ್ನ ತೀರಿಸ್ಲಿಕ್ಕೆ ಆಗುತ್ತೋ ನನ್ನ ಬದುಕಿನಲ್ಲಿ, ಹಾಗೆ ಸತ್ತು ಅವರ ಋಣಕ್ಕೆ ಬಿದ್ದು ಸಾಯ್ತೇನಲ್ವಾ ಅಂತ ಅವನ ತಲೆಯಲ್ಲಿ ಓಡ್ಲಿಕ್ಕೆ ಶುರುವಾಗುತ್ತೆ. ಅಹಂ ಪಾರೇ ಸಮುದ್ರಸ್ಯ ಪೃಥಿವ್ಯಾವ ಪರಂಪರಾತ್ ಗತ್ವಾ ಆತ್ಮಾನಂ ವಿಮುಂಚಾಮಿ ಕಿಂ ಫಲಂ ಜೀವಿತೇನ ಮೇ. ಹೀಗೆ ಜೀವನದುದ್ದಕ್ಕೂ ಋಣ ತೀರಿಸ್ಲಿಲ್ಲ ಅಂತ ಸಾಯುವುದಕ್ಕಿಂತ ಹೋಗಿ ಗಂಗೆಗೋ ಸಮುದ್ರಕ್ಕೋ ಹಾರಿ ಜೀವ ಬಿಟ್ಟು ಮುಂದಿನ ಜನ್ಮದಲ್ಲಿ ಎಲ್ಲಿಯಾದ್ರೂ ಒಬ್ಬ ಮನೆಯಲ್ಲಿ ದೊಡ್ಡ ರಾಜಕುಮಾರನಾಗಿ ಹುಟ್ಟಿ ಅವರು ತೀರಿಸ್ಲಿಕ್ಕಾಗುತ್ತೋ ಆ ತರ ಅವನ ಹಾಗೆ ಹೇಳಿಲ್ಲ. ಒಟ್ಟಂತೂ ಜೀವಿತೇನ ಕಿಮ್ಮೆ, ಈ ಜೀವಿತದಿಂದ ಆಗುದಿಲ್ಲ ಅಂದ್ರೆ ನಾನು ಬದುಕಿ ಏನ್ ಮಾಡ್ಬೇಕು ಅಂತ ಒಂದ್ಸಲ, ಇದೆಲ್ಲ ಕೇವಲ ಒಂದು ದುಃಖದ ಇದು ಆ ಹೊತ್ತಿಗೆ ಬಂದ ಯೋಚನೆ. ಅವನು ಹಾಗೆ ಮಾಡ್ತಾನೆ ಅಂತಲ್ಲ, ಒಂದ್ಸಲ ಯೋಚನೆ ಬರುತ್ತಲ್ವಾ, ಏನ್ ಮಾಡ್ಲಿ ಈಗ ನನ್ನ ಜೀವನವನ್ನು ಇಟ್ಕೊಂಡು ನಾನು ಹೇಗ್ ಬದುಕ್ಲಿ ಅಂತ ಅವನ ತಲೆಯಲ್ಲಿ ಬರ್ತಾ ಇದೆ. ಅಧನಸ್ಯ ಕೃತಾರ್ಥಸ್ಯ, ಸಂಪತ್ತಿಲ್ಲದೆ ಇರುವುದರಿಂದ ತ್ಯಕ್ತಸ್ಯ ವಿವಿಧೈ ಫಲೈ ಋಣಂ ಧಾರಯಮಾಣಸ್ಯ ಕುತ ಸುಖ ಮನೀಹಯ. ಋಣ ಇದ್ದವನ ಬದುಕು ಅತ್ಯಂತ ಹೀನವಾದ ಬದುಕು. ಏನೇ ದುಡಿದ್ರು ಸಾಲವನ್ನು ತೀರಿಸ್ಲಿಕ್ಕೆ ಇಷ್ಟು 1000 ತೆಗಿಬೇಕು, ಆಮೇಲೆ ನಮ್ಮ ಹೊಟ್ಟೆ, ನಮ್ಮ ಹೆಂಡತಿ, ನಮ್ಮ ಮಕ್ಕಳು, ನಮ್ಮ ಸಂಸಾರ, ನಮ್ಮ ಕೆಲಸ, ನಮ್ಮ ಇದಕ್ಕೆ ಯಾವುದು ಸುಖಕ್ಕೆ ಬೇಕಾದ ಪದಾರ್ಥಗಳನ್ನ ತಂದ್ಕೊಳ್ಳಿಕ್ಕೆ ಆಮೇಲೆ ಯೋಚನೆ. ಫಸ್ಟು ದುಡಿಮೆಯಲ್ಲಿ EMIನೋ ಮಣ್ಣೈನೋ ಯಾವುದೋ ಒಂದು ಇರುತ್ತಲ್ಲ ಕೊಟ್ಟು ಬರ್ಲಿಕ್ಕೆ, ಅದೇ ಫಸ್ಟ್ ಯೋಚನೆ ಬರುದು. ದುಡಿದ್ರೆ ಸುಖವೇ ಇಲ್ಲ ನೋಡಿ. ವಿದುರನು ಹೇಳುದು ಎಲ್ಲದಕ್ಕಿಂತ ಕಷ್ಟದ ಬದುಕು ಯಾವುದು ಅಂದ್ರೆ ಋಣಬಾಧೆ. ಅದೊಂದು ಇತ್ತು ಅಂದ್ರೆ ಜೀವನದಲ್ಲಿ ಇನ್ನೇನೇ ಸುಖಮಯವಾದ ಬೇರೆ ವಾತಾವರಣ ನಿಮ್ಗಿರ್ಲಿ, ಬದುಕಿನದ್ದಕ್ಕೂ ಅದು ವ್ಯಥೆನೆ. ಅದನ್ನ ತೀರಿಸಿದ್ಮೇಲೆ ಹಬ್ಬ ನಾಳೆಯಿಂದ ಅವ್ನ ಕಾಟ ಇಲ್ಲಲ್ಲ ಅಂತ ಅವತ್ತು ನಿಮಗೆ ಸಮಾಧಾನ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಋಣ ಇದ್ದವನಿಗೆ ಋಣಂ ಧಾರಯಮಾಣಸ್ಯ ಕುತ ಸುಖಂ, ಎಲ್ಲಿಂದ ಸುಖ? ಯಾವ ಕ್ಷಣಕ್ಕೂ ಒಂದು ಕ್ಷಣವೂ ಸುಖ ಇಲ್ಲ, ರಾತ್ರಿಯೂ ನಿದ್ದೆ ಬರಲ್ಲ. ಹೇಗ್ ತೀರಿಸುದು ಅಂತ ಯೋಚನೆ ಬರುತ್ತೆ. ಅದಕ್ಕೆ ಹುಡುಗ ವಾಸುದೇವ ಆಚಾರ್ಯರ ಪೂರ್ವಾಶ್ರಮದಲ್ಲಿ ಶೆಟ್ಟಿ ಹತ್ರ ಏನೋ ಒಂದು ಹಸುವಿಗೋಸ್ಕರ ಸಾಲ ತಗೊಂಡ್ಬಿಟ್ಟಿದ್ರು. ಇವರು ಬಂದು ಒಂದು ಮಾವಿನ ಯಾವುದು ಹುಣಸೆ ಬೀಜದ ಕಾಳನ್ನು ಕೊಟ್ಟು ತಗೊಂಡೋಗು ನಿಂದಾಯ್ತು ಅಂತ ಹೇಳಿದ್ರು. ಅವನು ವಾಪಸ್ ಬರ್ಲೇ ಇಲ್ಲ. ಇವರು ಮತ್ತೆ ಯಾವಾಗ್ಲೂ ಸಿಕ್ಕಿದಾಗ ಕೇಳಿದ್ರು, ನಿಂದು ರೆಡಿ ಮಾಡಿಟ್ಟಿದ್ದೇನೆ ತಗೊಂಡೋಗು. ಇಲ್ಲ, ನಿಮ್ಮ ಮಗ ಅದು ಕೊಟ್ಟಲ್ವಾ, ಆ ಮಗುವಿಗೆನೆ ನಿಮ್ಮ ಮನೆಯಲ್ಲಿ ನೀವು ಸಾಲ ಇಟ್ಕೊಳ್ಬಾರ್ದು, ಕೊಡ್ಬೇಕು ಅಂತ ಅನ್ನಷ್ಟು ಪ್ರಜ್ಞೆ ಇರ್ಬೇಕಾದ್ರೆ ನಾನು ಇನ್ನು ನಿಮ್ಮ ಹತ್ರ ಕೇಳಿ, ಯಾಕಂದ್ರೆ ನಿಮ್ಮ ಮಗು ಕೊಟ್ಟದ್ದನ್ನ ನಾನು ತಗೊಂಡೋಗಿ ಮನೆಗಿಟ್ಮೇಲೆ ನನ್ನ ಇಡೀ ಜೀವನದ ವ್ಯಾಪಾರ ಬದಲಾಯ್ತು. ಹಾಗೆಲ್ಲ ಯಾವತ್ತು ಪವಾಡ ಮಾಡಲ್ಲ. ಇಲ್ಲ, ಆಚಾರ್ಯರ ಜೀವನ ಚರಿತ್ರೆ ಇಲ್ಲ ಹಾಗೆ ಬಂಗಾರ ಆಯ್ತು ಅಂತಿಲ್ಲ. ಇದೆಲ್ಲ ಅದೇ ಇಷ್ಟು ಸರಿ ಇರುತ್ತೆ ಕತೆ, ಟಕ್ ಅಂತ ಒಂದು ಕೊನೆಗೆ ಒಂದು ಎಂಡ್ ಮಾಡೋದು ಅವ್ರದ್ದೊಂದು ತಲೆ ಅಧಿಕ ಪ್ರಸಂಗ ಸೇರಿಸಿರ್ತಾರೆ. ಅದನ್ನ ನೀವು ಗೋವಿಂದಾಚಾರ್ಯರ ಮಧ್ವಾಚಾರ್ಯ ನೋಡಿ, ಅದ್ರಲ್ಲಿ ಸರಿಯಾಗಿ ತೋರಿಸಿದ್ದಾರೆ. ವೃದ್ಧಿ ಆಗುತ್ತೆ, ಜೀವನದಲ್ಲಿ ಲಾಭ ಆಗುತ್ತೆ, ಅವನಿಗೆ ಎಲ್ಲದಕ್ಕಿಂತ ಹೆಚ್ಚು ಪ್ರಜ್ಞೆ ಬರುತ್ತೆ. ಅದು ಮೋಕ್ಷ ಬೀಜ ಆಯ್ತು ಅಂತ ಹೇಳ್ತಾರೆ. ಅವನು ಆ ಬೀಜ ತಗೊಂಡು ಹೋಗಿದ್ರಿಂದ ಅವನಿಗೆ ಮೋಕ್ಷದ ಕಡೆಗೆ ಆಸಕ್ತಿ ಜಾಸ್ತಿ ಆಗುತ್ತೆ. ಒಬ್ಬ ಋತು ಜನ್ಮದಲ್ಲಿ ಒಂದು ಮಗುವಿಗೆ ಕೊಡ್ಬೇಕು ಅನ್ನೋ ಶ್ರದ್ಧೆ ಇದೆ. ಅಂದ್ಮೇಲೆ ನಾನು ಹೀಗೆ ಎಲ್ಲರನ್ನ ಹೀಗೆ ಬಡ್ಡಿಗಾಸಿನಿಂದ ಬಿಗಿ ಹಿಡಿದವರನ್ನ ಎಷ್ಟು ಜನಕ್ಕೆ ಎಷ್ಟು ಜೀವದ ಕಷ್ಟ ಇರುತ್ತೋ ನಾನಂತ ಅವ್ರ ಮನೇಲಿ ಊಟ ಮಾಡದೆ ಗೊತ್ತಿರ್ತಾರೆ. ಅವನಿಗೆ ಕೊಡದೆ ನಾವು ಊಟ ಮಾಡುದು ಹೇಗೆ ಅಂತ ಅದನ್ನ ಅವನು ಗಮನಿಸಿದ್ಮೇಲೆ ಅವ್ನು ಇನ್ ಮುಂದೆ ನಾನು ಈ ತರ ವ್ಯವಹಾರ ಮಾಡಬಾರ್ದು ಅಂತ ಅವನು ಬದಲಾವಣೆ ಮಾಡ್ದ. ಅದಕ್ಕೆ ಸರಿಯಾಗಿ ಅವನ ಜೀವನದಲ್ಲಿ ಎಲ್ಲ ಲಾಭವೇ ಆಯ್ತು, ಜ್ಞಾನೋದಯ ಆಯ್ತು. ಅದು ಜ್ಞಾನ ಬರುವುದಕ್ಕೆ ಕಾರಣವೇ ಇಂಥ ಒಂದು ಕ್ರಿಯೆ ಹೊರತು ಅವನಿಗೆ ಈ ಮಗು ಕೊಟ್ಟದ್ರಲ್ಲಿ ಏನೋ ನನ್ನ ಬದುಕಿಗೆ ಬೇಕಾದ ಅದನ್ನ ತಗೊಳ್ಳುವಾಗ ಒಂದು ಭಾವನೆ ಬರುತ್ತಲ್ಲ. ಯಾಕೆ ಮಧ್ವಾಚಾರ್ಯ ಕೊಟ್ಟದ್ದಲ್ವಾ, ಆ ಕೊಡುವಾಗ ಏನೋ ಒಂದ ಇಲ್ಲ ಅಂದ್ರೆ ಇವನ ಹತ್ರ ಮಾತೇ ಆಡಿಲ್ಲ ಹುಡುಗನ ಹತ್ರ, ಆದ್ರೆ ಹುಡುಗನೇ ಹೋಗಿ ಅವ್ರ ಹತ್ರ ಮಾತಾಡಿ ಕೊಟ್ಟಿದ್ದಾನೆ ಅಂದ್ರೆ ಆ ಜೀವ ಅತ್ಯಂತ ಯೋಗ್ಯವಾದದ್ದು, ಅತ್ಯಂತ ಗಮನಿಸಬೇಕಾದ ವ್ಯಕ್ತಿತ್ವ ಉಳ್ಳದ್ದು. ಕಕ್ರ ಶೆಟ್ಟಿನ ಏನೋ ಹೆಸರಿದೆ.
ಇಲ್ಲ, ಅವನು ವ್ಯವಹಾರ ರಿಯಲೈಸ್ ಆಯ್ತು. ನಮ್ಮ ಮೇಲ್ನೋಟಕ್ಕೆ ನೋಡ್ಲಿಕ್ಕೆ ಆಗಿರ್ತಾರೆ ಕೆಟ್ಟವ್ರ ತರ, ಆದ್ರೆ ಅವರ ಜೀವನದ ಯಾವುದೋ ಒಂದು ವೃತ್ತಿ ಅಂತ ಅನ್ನೋ ಭಾವನೆಯಿಂದಲೋ ಅಥವಾ ಅನಿವಾರ್ಯ ಕಾರಣಕ್ಕೋ ಆಗಿರ್ತಾರೆ. ಯಾವಾಗ ಅವರಿಗೆ ಒಬ್ಬ ಒಳ್ಳೆ ವ್ಯಕ್ತಿಯ ಸಂಪರ್ಕ ಆಗುತ್ತೋ ಆಗ ಅವ್ರು ಬದಲಾಗ್ಬೋದು, ಆಗ್ತಾರೆ, ಎಷ್ಟೋ ಜನ ಆಗ್ತಾರೆ. ಆದ್ರಿಂದ ಇವನಿಗೆ ತಲೆ ಕೆಟ್ಟೋಯ್ತು. ಋಣದ ಬಾಧೆಯನ್ನು ತೀರಿಸಿಕೊಳ್ಳುವುದು ಹೇಗೆ? ಪ್ರತಿಕರ್ತು ಅಶಕ್ತಸ್ಯ ಜೀವಿತಾತ್ ಮರಣಂ ಧ್ರುವಂ ಮರಣಂ ವರಂ. ಪ್ರತಿಕೃತ ಕೊಟ್ಟದ್ದನ್ನ ವಾಪಸ್ಸು ಅವರಿಗೆ ಕೊಡದೆ ಸುಖವಾಗಿ ಬದುಕ್ಲಿಕ್ಕಾಗಲ್ಲ, ಪ್ರತಿ ಕ್ಷಣವೂ ನರಕ, ಅದಕ್ಕಿಂತ ಮರಣವನ್ನೇ ಹೊಂದುವುದು ಉತ್ತಮ ಅಂತ ಅವನ ತಲೆಯಲ್ಲಿ ಬಂತು. ಪ್ರತಿಶ್ರುತ್ಯ ಕರೋಮಿ, ಯಾವಾಗ್ಲೂ ಜೀವನದಲ್ಲಿ ಒಬ್ರಿಗೊಂದು ಮಾತು ಕೊಟ್ಟ ಮೇಲೆ, ಪ್ರತಿಶ್ರುತ್ಯ ಅಂದ್ರೆ ಪ್ರತಿಜ್ಞೆ ಮಾಡಿ, ಪ್ರತಿಶ್ರುತ್ಯ ಕರೋಮಿ ಇತಿ, ಕರೋಮಿ ಅಂದ್ರೆ ಈ ಕೆಲಸ ನಿಮ್ಗೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ಮೇಲೆ ಮಾಡಿ ಮುಗಿಸೋ ತನಕ ನಾವು ಮಾತಿನಿಂದ ಹಿಂದೆ ಸರಿಬಾರದು. ಸರ್ದೆವು ಅಂದ್ರೆ ಎಷ್ಟೋ ಸರ್ತಿ ನಾವು ಈ ತರ ಕೆಲವೊಂದು ಇವತ್ತಿಂದ ದಿನಕ್ಕೆ 3 ಸಲ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೇನೆ ಅಂತ ಯಾವುದೋ ಒಂದು ದುಃಖದ ಭರದಲ್ಲಿ ಹೇಳ್ಕೊಂಡ್ಬಿಡ್ತೀವಿ. 2 ದಿವಸ ಮಾಡ್ತೀವಿ, ದುಃಖ ಹೋದ್ಮೇಲೆ ದೇವರು ಇಲ್ಲ, ಸಹಸ್ರನಾಮವೂ ಇಲ್ಲ, ಗೋವಿಂದ. ಇಂಥದ್ದು ನೂರಾರು ಮಾತುಗಳು ನಮ್ಮ ಹತ್ರ ಇರುತ್ತೆ. ನಮ್ಮ ಮಾತನ್ನೇ ನಾವು ಮುರಿದಿರ್ತೇವೆ, ನಾವು ನಮ್ಮ ಹತ್ತಿರದಲ್ಲಿರೋ ದೇವನಿಗೆ ಕೊಟ್ಟ ಮಾತನ್ನೇ ಮುರಿದಿರ್ತೇವೆ. ಆದ್ರಿಂದ ಎಷ್ಟೋ ಸರ್ತಿ ನಮ್ಗೆ ಗೊತ್ತಿಲ್ಲದಾಗ ಏನೇ ಒಳ್ಳೆ ಕೆಲಸ ಮಾಡಿದ್ರು ಏಳಿಗೆ ಆಗ್ತಾ ಇರಲ್ಲ. ಯಾಕೆ ಕೇಳಿದ್ರೆ ನಮ್ಮ ಮಾತನ್ನೇ ನಾವು ಮುರಿದಿದ್ದರ ಫಲವನ್ನು ಉಳಿದು ಬಾಕಿ ಇರುತ್ತೆ. ಅದರಿಂದಾಗಿ ಗಂಭೀರವಾಗಿ ಕೆಲವು ದೋಷ ಪರಿಹಾರಕ್ಕಾಗಿ ನಾವು ಕೆಲವು ತೀರ್ಮಾನ ತಗೊಂಡು ಅದು ಪರಿಹಾರ ಆದ್ಮೇಲೆ ನಾವು ಆ ಕೆಲಸ ಮಾಡದೆ ಹರಕೆ ಉಳಿಸ್ಕೊಳ್ಳೋದು ಅಂತ ಏನೇನೋ ಇರುತ್ತೆ. ಕೆಲವೊಂದ್ ಸರ್ತಿ ಅದು ಎದ್ದು ಕಾಣುತ್ತೆ, ಕೆಲವೊಂದ್ ಸರ್ತಿ ಕಾಣಲ್ಲ, ಚಿರಿಪಿರಿ ನೆಮ್ಮದಿ ಇರಲ್ಲ, ಮನೇಲಿ ಒಂದ್ ಸ್ವಲ್ಪ ಹೊತ್ತು ಕೂತು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಜಪ ಮಾಡ್ಲಿಕ್ಕೆ ಆಗಲ್ಲ, ಅಥವಾ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗಲ್ಲ, ವಾತಾವರಣ ಯಾವಾಗ್ಲೂ ಜಗಳ. ಇದೆಲ್ಲ ಯಾಕಿರುತ್ತೆ ಅಂದ್ರೆ ಆ ಮನೆಯ ವಾಸ್ತುವಿನೋ ಅಥವಾ ಇನ್ನೇನೋ ಪರಿಸರದಲ್ಲಿ ಏನೋ ಒಂದು ದೋಷ ಇರುತ್ತೆ. ಆ ಮಾತಲ್ಲಿ ಒಂದು ಕೆಟ್ಟ ಮಾತು ನಡೆದಿರುತ್ತೆ, ಅಥವಾ ಕೆಟ್ಟ ಯಾವುದೋ ಒಂದು ಚಿಂತನೆ ನಡೆದಿರುತ್ತೆ, ಅಥವಾ ಮಾತು ಮುರಿದು ಹೋಗಿರೋದು ಏನೋ ನಡೆದಿರುತ್ತೆ, ದೊಡ್ಡ ಜಗಳ ಬೇರೆ ಆಗಿರುತ್ತೆ, ಯಾವುದೋ ಒಂದು ವಿಷಯಕ್ಕೆ ದೇವರ ವಿಷಯದಲ್ಲಿ ಕಡು ಕೋಪ ನಡೆದಿರುತ್ತೆ. ಇದೆಲ್ಲವೂ ಕೂಡ ಆ ಮನೆಯ ವಾತಾವರಣದಲ್ಲಿ ಯಾವಾಗ್ಲೂ ಒಂದು ಜಗಳ, ಯಾವಾಗ್ಲೂ ಒಂದು ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ನಾವು ಮಾಡ್ತಾ ಇರೋದೆಲ್ಲ ಒಳ್ಳೆ ಕೆಲಸ ಆಗಿರುತ್ತೆ, ಆದ್ರೆ ಆ ಮನೆಯ ವಾತಾವರಣ ಮಾತ್ರ ಒಂಥರ ನರಕ, ಅಥವಾ ಆಫೀಸಿನ ವಾತಾವರಣ ಒಂಥರ ವ್ಯವಹಾರ ಅಂತ ಅನ್ಸ್ಬಿಡುತ್ತೆ. ಎಲ್ಲರೂ ಒಳ್ಳೆಯವರೇ, ಆದ್ರೆ ಅಲ್ಲಿ ಬಂದಾಗ ಅವ್ರು ಬಹಳ ವ್ಯವಹಾರಸ್ಥರಾಗ್ಬಿಡ್ತಾರೆ. ಅಂದ್ರೆ ಆ ತರ ಕೆಲವೊಂದು ಸರ್ತಿ ಕೆಲವು ಪರಿಸರದ ಪ್ಲೇಸಿನಲ್ಲಿ ನಡೆಯುವ ಘಟನೆಗಳಿಂದಲೂ ಅಲ್ಲಿಯ ಜನರ ಮೇಲೆ ಆ ಪರಿಣಾಮ ಇರುತ್ತೆ. ಆದ್ರಿಂದಾಗಿ ನಾನು ಕರಿಷ್ಯೆ ಅಂತ ಮಾತು ಕೊಟ್ಟು ಕರ್ತವ್ಯಂ ತದಕುರುವತಃ, ಒಂದು ವೇಳೆ ಹಾಗೆ ಅಕುರುವತಃ ಮಾಡದವನಿಗೆ ಮಿಥ್ಯಾವಚನ ದಗ್ಧಸ್ಯ ಇಷ್ಟಾಪೂರ್ತಂ ಪ್ರಣಶ್ಯತಿ, ಅವನು ಆ ರೀತಿ ತನ್ನ ಮಾತನ್ನು ತಾನು ಮುರಿದು ಅಥವಾ ಬೇರೆಯವರಿಗೆ ಕೊಟ್ಟ ಮಾತನ್ನ ಮುರಿದು ನಡೆಸಿದ್ದ ಅಂದ್ರೆ ಅವನ ಇಷ್ಟಾಪೂರ್ತಗಳೆಲ್ಲ ನಷ್ಟವಾಗುತ್ತೆ. ಇಷ್ಟ ಅಂದ್ರೆ ತನಗೋಸ್ಕರ ಮಾಡಿದ ಯಜ್ಞ ಯಾಗಾದಿಗಳ ಫಲ, ಪೂರ್ತ ಅಂದ್ರೆ ಲೋಕಕ್ಕಾಗಿ ಉಪಕಾರಕ್ಕಾಗಿ ಮಾಡಿದಂತಹ ಬಾವಿ ತೋಡುವುದು, ಆಸ್ಪತ್ರೆ ಕಟ್ಟಿಸುವುದು, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರುವುದು, ಇದೆಲ್ಲ ಸಮಾಜದ ಉದ್ಧಾರಕ್ಕಾಗಿ ಅಥವಾ ಸಮಾಜದ ಅವಶ್ಯಕತೆಗಳನ್ನು ಪೂರೈಸುವುದಕ್ಕಾಗಿ ಮಾಡಿದ ಕೃತಿಗಳೆಲ್ಲ ಪೂರ್ತ ಅಂದ್ರೆ ಪೂರೈಸುವುದು, ಪೂರ್ತಿ ಮಾಡುವುದು. ಆ ಪೂರ್ತಿ ಮಾಡಿದ್ರಲ್ಲಿ ಒಂದು ಫಲ ಇದೆ. ಈ ಮಿಥ್ಯಾವಾದ ವಚನದಿಂದ ಅವನ ಆ ಇಷ್ಟಾಪೂರ್ತ ಫಲವನ್ನು ಅವನು ಕಳ್ಕೊಳ್ತಾನೆ. ಒಳ್ಳೆ ಕೆಲಸ ಮಾಡಿಯೂ ಅದರ ಫಲ ಸಿಗುದಿಲ್ಲ. ಯಾಕೆಂದ್ರೆ ಕೆಲವೊಂದ್ ಸರ್ತಿ ನಾನು ಇಷ್ಟೆಲ್ಲ ಸಮಾಜಕ್ಕೆ ಒಳ್ಳೇದ್ ಮಾಡಿದೆ, ಆದ್ರೆ ನಂಗೆ ಸಮಾಜ ಕೊನೆಗೆ ಏನ್ ಮಾಡ್ತು, ನನ್ನನ್ನೇ ತಪ್ಪಿತಸ್ಥ ಅಂತ ದೂರಿತು ಅಂತ ಕೆಲವರ ಜೀವನದಲ್ಲಿ ಅಂತ ದುರ್ಘಟನೆಗಳು ನಡೆಯುವುದಿರುತ್ತೆ. ಯಾಕೆಂದ್ರೆ ಅವನೇ ಹಿಂದೆ ತಾನು ಮಾಡಿದ ನಿರ್ಣಯವನ್ನು ಮೀರಿದ್ರಿಂದ ಅಥವಾ ಇನ್ಯಾರಿಗೂ ಕೊಟ್ಟ ಮಾತನ್ನ ತಪ್ಪಿಸಿದ್ರಿಂದ. ಇದು ಜೀವನದಲ್ಲಾಗುವ ಕೆಟ್ಟ ದುಸ್ಥಿತಿ. ಅಂದ್ರೆ ನೀವು ಹಿಂದೆ 12 ವರ್ಷ ಆದ್ಮೇಲೆ 13ನೇ ವರ್ಷ ಮುಗಿದ ಮೇಲೆ ತಂದು ಅವರು ಯಶಸ್ವಿಯಾಗಿ ಬಂದ್ರೆ ಕೊಡ್ತೇವೆ ಅಂತ ಮಾತು ಕೊಟ್ಟಿದ್ದೀರಿ. ಈಗ ನೀವು ಕೊಡದೇ ಇದ್ರೆ ನೋಡಿ, ಎಲ್ಲಿಯೂ ಹೋದ್ರೆ ಈ ಕಥೆಯ ಸಾಲು ಮುಖ್ಯ ಕಥೆಗೆ ಲಿಂಕ್ ಆಗಿಯೇ ಆಗುತ್ತೆ. ಕೆಲವರು ಹೇಳುದೇನಂದ್ರೆ ಈ ಕಥೆಗಳೆಲ್ಲ ವೇರ್ಷ್ಟು ಸೇರಿಸಿದ್ದ ಆಮೇಲೆ ಅವ್ರವ್ರಿಗೆ ಇಷ್ಟ ಬಂದ ಕಥೆ ಎಲ್ಲ ಹಾಕಿದ್ದು. ಗಾಲವನ ಕಥೆಯಲ್ಲಿ ಏನಿದೆ, ನೀವು ಪ್ರತಿ ಶ್ಲೋಕ ಓದಿದ್ರೆ ಈ ಮಾತು ಹೇಳ್ತಿರ್ಲಿಲ್ಲ. ಅವ್ರೇನು ಅಂದ್ರೆ ಯಾವುದೋ ಒಂದು ಇಂಗ್ಲಿಷ್ ನಲ್ಲಿ ಅಥವಾ ಇನ್ಯಾವ್ದ್ರಲ್ಲಿ ಇದ್ದ ಹೆಡ್ಲೈನ್ ಓದಿರ್ತಾರೆ. ಗಾಲವನ ಊರೂರು ಪ್ರಯಾಣ, ಅಪೂರ್ವಕ್ಕೆ ಹೋದ, ಪಶ್ಚಿಮಕ್ಕೆ ಹೋದ, ಉತ್ತರಕ್ಕೆ ಹೋದ, ದಕ್ಷಿಣಕ್ಕೆ ಹೋದ, ಎಲ್ಲೋ ಅವನಿಗೆ ಕೊನೆಗೆ ಸಿಕ್ತು ಕೊಟ್ಟ. ಈ ಕಥೆಗೂ ಮಹಾಕಥೆಗೂ ಅಂದ್ರೆ ಉಪಾಖ್ಯಾನಕ್ಕೂ ಮಹಾಖ್ಯಾನಕ್ಕೂ ಏನ್ ಸಂಬಂಧ ಅಂತ ಹೀಗೆ ದೊಡ್ಡ ಶರ ಬರೆದು PhD ಮಾಡಿಟ್ಟಿದ್ದಾರೆ ಅದ್ರ ಮೇಲೆ. ಏನು ಸಂಬಂಧವೇ ಇಲ್ಲ, ಅದು ಸುಮ್ಮನೆ ಪೇಜ್ ತುಂಬ ಲಕ್ಷ ಶ್ಲೋಕ ಆಗ್ಬೇಕು ಅಂತ ಯಾರಿಗೋ ಒಬ್ಬರಿಗೆ ಕನಸು ಬಿತ್ತು. ಉಳಿದವರೆಲ್ಲ ಆ ಕನಸು ಸಾಕಾರ ಮಾಡ್ಲಿಕ್ಕೋಸ್ಕರ ಸೇರಿಸಿ ಮಹಾಭಾರತ ಉದ್ದಾಯ್ತು, ದೊಡ್ಡದಾಯ್ತು, ಅಗಲಾಯ್ತು, ಭಾರ ಆಯ್ತು ಅಂತ. ಆಮೇಲೆ ಅದಕ್ಕೋಸ್ಕರ ನಂಬೇಕಲ್ಲ, ಅದಕ್ಕೆ ಮಹಾಭಾರತ ತೂಗಿದ ಕಥೆಯನ್ನು ಒಂದು ಸೇರಿಸಿ ಆ ಕಥೆಯಿಂದ ಇಡೀ ಕಥೆಗೆ ದೊಡ್ಡ ಕಥೆ ಅಂತ ಒಂದು ಬೆಂಬಲ ಕೊಟ್ಟರು ಅಂತ ಏನೇನೇನೇನೋ ಇದೆ. ನಿಮ್ಗೆ ಅದು ಪಾಸ್ ಆದ್ರೆ ಎಮ್ಮೆಗಳು ನೀವು.
ಅದು ಸರಿಯಾಗಿ ಹಾಗೆ ಬಂದ್ರೆ ಮಾತ್ರ ಎಮ್ಮೆಗಳಾಗುತ್ತೆ, ಇಲ್ಲಂದ್ರೆ ಕೋಣಗಳಾಗ್ಬಿಡ್ತೀನಿ. ಸರಿ, ಒಟ್ಟಂತೂ ಹೀಗೆ ಅವನು ಯೋಚನೆ ಮಾಡ್ತಾನೆ. ನರೂಪಮನೃತಸ್ಯಾಸ್ತಿ ನಾನೃತಸ್ಯಾಸ್ತಿ ಸಂತತಿ ನಾನೃತಸ್ಯಾಧಿಪತ್ಯಂಚ ಕುತ ಏವ ಗತಿ ಶುಭ. ಯಾರು ಕೊಟ್ಟ ಮಾತು ಮೀರಿ ಸುಳ್ಳಾಡುವನೋ ಅವನಿಗೆ ಮುಂದಿನ ಜನ್ಮದಲ್ಲಿ ಒಳ್ಳೆ ರೂಪ ಸಿಗಲ್ಲ, ಲಕ್ಷಣಯುಕ್ತವಾದ ಶರೀರ ಸಿಗಲ್ಲ. ಎರಡನೇದು ಮಿಥ್ಯಾ ನರೂಪಂ ಅನೃತಸ್ಯಾಸ್ತಿ ನಾನೃತಸ್ಯಾಸ್ತಿ ಸಂತತಿ, ಅವನಿಗೆ ಒಳ್ಳೆಯ ಕುಟುಂಬ ಸಿಗಲ್ಲ, ಒಳ್ಳೆಯ ಸಂತತಿ ಸಿಗಲ್ಲ. ನಾನೃತಸ್ಯ ಆಧಿಪತ್ಯಂಚ, ನೀನೀಗ ಮಾತು ತಪ್ಪಿದ್ರೆ ಈಗ ಏನ್ ಆಧಿಪತ್ಯ ಸಿಕ್ಕಿದೆ ಇದು ಕಳೆದು ಹೋಗುತ್ತೆ. ನಾನೃತಸ್ಯ ಆಧಿಪತ್ಯಂ, ಆಧಿಪತ್ಯ ಅಂದ್ರೆ ಒಡೆತನ, ಅಧಿಕಾರ. ಕುದುರೆ ತಂದ್ಕೊಟ್ಟಿಲ್ಲ ಅಂತ ಅವನಿಗೆ ಇನ್ ಜನರಲ್ ಒಂದು ಮಾತು ಹೇಳ್ತಿದ್ದಾನೆ. ಯಾರು ದುರ್ಯೋಧನನಿಗೆ ಸಂಬಂಧಪಡುವ ಹಾಗೆ ಹೇಳುದಲ್ವಾ ಒಟ್ಟಿಗೆ ಈ ಕಥೆ, ಅವನಿಗೂ ಹೌದು. ಈಗ ಮುಂದಿನ ಜನ್ಮದಲ್ಲಿ ಒಂದು ರಾಜಯೋಗ ಇತ್ತು ಅಂತ ಇಟ್ಕೊಳ್ಳಿ, ಅವನೀ ಒಂದು ಮಾತು ನಡೆಸ್ಲಿಲ್ಲ ಅಂತ ಇಟ್ಕೊಳ್ಳಿ, ಆದ ರಾಜಯೋಗ ಒಂದು ಕನಸಿನಲ್ಲಿ ಬಂದು ಹೋಗುತ್ತೆ. ಯೋಗ ಇದ್ದದ್ರಿಂದ ಅವ್ನು ರಾಜಂತರ ಕಿರೀಟ ಹಾಕೊಂಡು ಅಥವಾ ಯಾವ್ದೊಂದು ಸಿನಿಮಾ ನೋಡ್ತಿರ್ತಾನೆ. ಕೆಲವರಿಗೆ ಹೇಗಿರುತ್ತೆ ಅಂದ್ರೆ ಆ ಸಿನಿಮಾ ನೋಡುವಾಗ ನಾನೇ ಆ ರಾಜ, ನಾನೇ ಡಗ್ ಡಗ್ ಅಂತ ಯೋಗ ಮುಗಿದು ಹೋಗುತ್ತೆ. ಅವನಿಗೆ ಅಷ್ಟೊತ್ತು ಕಲ್ಪಿಸ್ಕೊಂಡ ತಾನು ರಾಜ ಅಂತ. ಕಲ್ಪನೆಯಲ್ಲೂ ಒಂದು ಯೋಗ ಹೋಗುತ್ತೆ, ಯಾಕೆಂದ್ರೆ ಪುಣ್ಯ ಇಲ್ಲ, ಯೋಗ ಮಾತ್ರ ಇರುದು. ಪಾಪ ಇದೆ, ಪಾಪ ಹೊಡೆದಾಗುತ್ತೆ. ಆದ್ರೆ ಆ ಭಾವ ಅವನಿಗೆ ಸಿಗಬೇಕು, ಕನಸಿನಲ್ಲಿ ಬರುತ್ತೆ. ಕನಸಿನಲ್ಲಿ ಅವನು ದೊಡ್ಡ ರಾಜ ಆಗ್ತಾನೆ, ಕಿರೀಟ ಇಡ್ತಾರೆ, ಅಭಿಷೇಕ ಮಾಡ್ತಾರೆ, ಬನ್ನಿ ಹೋಗಿ ಅಂತೆಲ್ಲ ಹೇಳ್ತಾನೆ. ಅವನಿಗೊಂದು 50 ವರ್ಷದ ರಾಜ್ಯಭಾರ ಮಾಡಿದ್ದನ್ನ 50 ನಿಮಿಷದ ಕನಸಿನಲ್ಲಿ ಮುಗಿದೋಗುತ್ತೆ. ಪಾಪ ಹೋಯ್ತು, ಅದ್ರ ಕಳೆದೋಯ್ತು. ಆ ಯೋಗ ಮಿಸ್ ಆದ್ರಿಂದ ಪಾಪ ಹೋಗ್ಬಿಡುತ್ತೆ, ಯೋಗ ಹೋಯ್ತು. ಅಕಸ್ಮಾತ್ ರಾಜ ಆದ್ರೂ ಮತ್ತೆ ಅದಕ್ಕೆ ಸಂಬಂಧಪಟ್ಟಿರೋ ಅದು ಅದೇ ಒಳ್ಳೆಯವನಾಗಿದ್ರೆ ಅದರ 10 ಪಟ್ಟು ಪುಣ್ಯ ಸಂಪಾದನೆ ಮಾಡ್ಲಿಕ್ಕಾಗತ್ತೆ. ಒಳ್ಳೆಯವನಲ್ಲದೆ ಇದ್ರೆ ಅಲ್ಲ, ಒಳ್ಳೆಯವ ಈಗ ಪಾಂಡವರಿಗಂತ ಒಳ್ಳೆಯವರಾಗಿದ್ರೆ ಅವರ ನಿರ್ಧಾರ ಸರಿ ಇತ್ತು, ಆದ್ರಿಂದ ಅವರಿಗೆ ಪುಣ್ಯವೇ ಕೊಡ್ತು. ಅದಕ್ಕೆ ನಿರ್ಬಂಧ ಮಾಡಬಾರ್ದು ಯಾವತ್ತು ಅಂತ ಹೇಳುದು. ತಾಳ್ಮೆಯಿಂದ ಒಬ್ಬರನ್ನ ಸಮಾಧಾನದಿಂದ ಹೇಳ್ಬೇಕು. ಒಬ್ಬರನ್ನ ತಗೊಳ್ಳಿ 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 ಅಂತ ಕೊಟ್ಟು 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 ಆಮೇಲೆ ಬೈಸ್ಕೊಳ್ಳೋದಾಗತ್ತೆ. ಅವ್ರು ಬೇಡ ಹೇಳಿದ್ಮೇಲೆ ಬಿಟ್ಬಿಡ್ಬೇಕು, ಆಯ್ತು. ಇನ್ನೊಂದು ರೀತಿಯಿಂದ ಯಾವ್ದಾದ್ರು ಬೇರೆ ರೀತಿಯಿಂದ ಅವ್ರ ಕನ್ವಿನ್ಸ್ ಮಾಡ್ಬೇಕು ಹೊರತು ಅದನ್ನೇ ಹೇಳಿ 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 ತಲೆ ತಿಂದು ತಲೆ ಹಾಳು ಮಾಡ್ಬಾರ್ದು. ಅಂದ್ರೆ ಈಗ ಗುರು ಶುಶ್ರೂಷೆ ಅನ್ನುವ ದೃಷ್ಟಿಯಿಂದ ಅವನು ಕೊಡ್ಬೇಕಿತ್ತು, ಅವನ ಕಥೆಗೆ ಇದು ಸ್ವಲ್ಪ ಹೊಂದಿಕೆ ಆಗುತ್ತೆ. ಆದ್ರೆ ಅಲ್ಲಿ ನಿರ್ಬಂಧ ಮಾಡಿ ತಪ್ಪು ಅಂತ ಅಷ್ಟೇ ಹೇಳಿದ್ದು ಹೊರತು ಕೊಡಬಾರದು ಅಂತ ತಾತ್ಪರ್ಯ ಅಲ್ಲ. ಅವನಿಗೆ ಕೊಡ್ಬೇಕಾದ್ದು ಗುರುದಕ್ಷಿಣೆ. ಇನ್ಯಾವುದೋ ಒಂದು ರೀತಿಯಿಂದ ನಿಮ್ ಸೇವೆ ಇನ್ನು ಸ್ವಲ್ಪ ದಿವಸ ಮಾಡ್ತೇನೆ ಅಂತನೋ ಅಥವಾ ಇನ್ನೊಂದು ಕೆಲಸ ದಿವಸ ಬಿಟ್ಟು ಬಂದ್ಮೇಲೆ ಏನೋ ಅವನೇ ಮನಸ್ಸಿಗೆ ಇಷ್ಟಪಟ್ಟು ಒಂದಿಷ್ಟು ಗುರುಕುಲದ ವ್ಯವಸ್ಥೆಗೆ ಯಾವ್ದಕ್ಕಾದ್ರೂ ಉಪಯೋಗ ಆಗುತ್ತೆ ತಗೊಳ್ಳಿ ಅಂತ ಕೊಟ್ಟಿದ್ರೆ ಬೇಡ ಹೇಳ್ತಿರ್ಲಿಲ್ವ ಏನು? ತುಂಬಾ ಪ್ರಯತ್ನ ಪಟ್ಟು ಹೆಂಗೋ ಕಷ್ಟಪಟ್ಟು ಒಂದು ತಂದ್ಕೊಟ್ರು, ಬಟ್ ಸ್ಟಿಲ್ ಅದೊಂದು ಸ್ಯಾಟಿಸ್ಫೈ ಆಗಿ ಅವ್ರು ಆಯ್ತು ಹೇಳಿದ್ರೆ ಮುಗ್ದೋಯ್ತು. ಕತೆ ಉಂಟು, ಇಲ್ಲೇ ಇದೆ, ನೀನ್ ಯಾಕೆ ಕತೆ ಕಲ್ಪಿಸ್ತೀರಿ? ವ್ಯಾಸರೇ ಪೂರ್ತಿ ಮಾಡಿದ್ರೆ ನಿಮ್ಗೇನು ಟಾಸ್ಕ್ ಕೊಟ್ಲೇ ಇಲ್ಲ ಏನ್ ಮಾಡ್ಬೇಕು ಮುಂದಿನ ಕತೆ ಅಂತ. ಅದೇನ್ ಧಾರಾವಾಹಿನಾ? ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿ ನಿಮ್ಮ ಕಥೆಯಲ್ಲೇ, ನೀವು ಹೇಳಿದ ಕಥೆಯಲ್ಲೇ ನಮ್ಮ ಧಾರಾವಾಹಿ ಮುಂದುವರಿಯತ್ತೆ ನೋಡಿ ಅಂತ. ಏನ್ ಮಾಡ್ಲಿ, ಅಲ್ಲಿ ಮಾಡೋರೆಲ್ಲ ಮನೆ ಮುರ್ಕೊಂಡವರೇ ಇರ್ತಾರೆ, ಅದಕ್ಕೆ ಆಗ್ ಬರೀತಾರೆ ಅಷ್ಟೇ. ಯಾರಿಗೆ ಏನ್ ಅನುಭವ ಆಗಿರುತ್ತೋ ಅದನ್ನೇ ಅವ್ರು ಚಿತ್ರಣ ಮಾಡ್ಲಿಕ್ಕೆ ಸಾಧ್ಯ ಹೊರತು ಎಜುಕೇಟ್ ಮಾಡ್ಲಿಕ್ಕೆ ಎಷ್ಟು ವಿಷಯ ಇದೆ, ಎಷ್ಟು ವಿಷಯ ಇದೆ ಯೋಚನೆ ಮಾಡಿ. ನೋಡಿ, ಇಂಟ್ರೆಸ್ಟ್ ಒಬ್ಬನಿಗೆ ಕೊಲ್ಲುದ್ರಲ್ಲಿ ಕಾಣುತ್ತೆ, ನೀವು ಕೊಲ್ತಾ ತೋರಿಸ್ತೀರಾ, ನೀವು ತೋರಿಸ್ತೇನೆ ಅದು ಇದೆ. ನೀವು ಇಲ್ಲಿ ಇರೋ ತರ ತೆಗೆದ್ರೆ ಇಂಟ್ರೆಸ್ಟ್ ಬರುತ್ತೆ. ನೀವು ಓದದೇ ಇದ್ದು ಧಾರ್ಮಿಕತೆ ತೆಗೆದು ಏನ್ ಮಾಡ್ತೀರಿ? ನಿಮ್ಗೆ ಎಲ್ಲೂ ಸ್ಟಡಿ ಮಾಡುವ ಹಿನ್ನೆಲೆ ಇಲ್ಲದೆ ನೀವ್ ಏನ್ ಮಾಡಿದ್ರೆ ಅದು ಫ್ಲಾಪೇ. ನಿಮ್ಗೆ ಏನಂದ್ರೆ ಹೆಸರು ಬರಬೇಕು, ಸುಲಭದಲ್ಲಾಗ್ಬೇಕು, ಹಾಗಾಗುದಿಲ್ಲ. ಶ್ರಮ ಪಡಬೇಕು, ಅದಕ್ಕೋಸ್ಕರ ಅಧ್ಯಯನ ಬೇಕು. ಪ್ರಾಮಾಣಿಕವಾಗಿ ನೀವು ಇದನ್ನು ಓದಿ ಇದನ್ನ ಈ ವಿಷಯಗಳನ್ನ ನೀವು ಮಾಡಿ ಡಾಕ್ಯುಮೆಂಟ್ ಅದ್ಭುತವಾಗಿ ನಡೆಯುತ್ತೆ. ದುಡ್ಡು ಬೇಕು ಅನ್ನೋದು ಸತ್ಯ, ಒಪ್ಕೊಳ್ತೇನೆ ನಾನು. ಯಾವ ಕಾಲದಲ್ಲಿ ನೋಡಿ, ಅವರಿಗೆ ಏನೂ ಇಲ್ಲದೆಯೂ ಅಷ್ಟು ಮಾಡಿದ್ದಾರೆ, ಟೆಕ್ನಾಲಜಿ ಇಲ್ಲದೆ. ರಮಾನಂದ್ ಸಾಗರ್ ಇರ್ಬೋದು, ಯಶ್ ಚೋಪ್ರಾ ಅವ್ರು ಇರ್ಬೋದು.
ಆದ್ರೆ ಈಗ ಅವರಿಗೆ ಆ ಸಂಪತ್ತು ಸಿಕ್ಕಿ ಇಂಥದ್ದು ಸಿಕ್ಕಿದ್ರೆ ಅಥವಾ ಇನ್ನೂ ಇದಕ್ಕೆ ಯಾರಾದ್ರೂ ಒಂಚೂರು ಓದುಗರು ಸಿಕ್ಕಿ ಅವ್ರಿಗೆ ಹೆಲ್ಪ್ ಆಗಿದ್ರೆ ಎಂತ ಚಂದದಿ ಜಗತ್ತಲ್ಲಿ ಇಷ್ಟು ಸಾಹಿತ್ಯವನ್ನ ಊಹೆನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ. ನಾವು ಈ ಅವತಾರು, ಇನ್ಸೆಪ್ಷನ್ನು, ಇಂಟರ್ಸ್ಟೆಲ್ಲರು, ಇಂಥದ್ದು 10 ಕತೆ ಬರೀ ಒಂದ್ ಎಪಿಸೋಡ್ ಅಲ್ಲಿ ಸಿಗುತ್ತೆ. ನಾನು ಈಗ ಇನ್ನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ, ಕನಿಷ್ಠ ಪಕ್ಷ ಸೀರಿಯಲ್ ಆದ್ರೂ ನೋಡಿ, ಬಿಗ್ ಬಾಸ್ ನೋಡ್ಬೇಡಿ ಅಂತ. ನಾ ಅದನ್ನೇ ಹೇಳಿದ್ದೀಗ. ಧಾರಾವಾಹಿ ಆದ್ರೂ ಕಲ್ಪಿತ ಕಥೆ ಅಂತ ಚೂರಾದ್ರೂ ಗೊತ್ತಿರುತ್ತೆ. ಎಲ್ಲೋ ಕೆಲವು ಹುಚ್ಚರು ಇರ್ತಾರೆ, ನಾನೇ ಅತ್ತೆ ನಾನೇ ಸೊಸೆ ನೋಡೋರು, ಅವ್ರು ಹಾಳಾಗ್ತಾರೆ ಬಿಡಿ. ಆದ್ರೆ ಈ ಬಿಗ್ ಬಾಸ್ ಅಲ್ಲಂತೂ ಅದು ಇನ್ನೂ ಕಲ್ಪಿತವಾದ ಕಥೆಗಿಂತ ಹೆಚ್ಚು ಸ್ಕ್ರಿಪ್ಟೆಡ್ ಅಂತ ಅನ್ನೋದು ಗೊತ್ತಿಲ್ಲದೆ ನಿಜವಾಗ್ಲೂ ಕತೆ ನಡೀತಾ ಇದೆ ಅಂತ ಸುಳ್ಳನ್ನು ನಂಬ್ತಾರೆ. ಅದು ಬೇಕಂತಾನೆ ಆತರ ಟಾರ್ಗೆಟ್ ಮಾಡ್ತಾರೆ. ಅದೇ ಹೇಳಿದ್ದು, ಧಾರಾವಾಹಿ ಕಲ್ಪಿತ ಅಂತ ಎಲ್ಲರಿಗೂ ಗೊತ್ತು, ಕಾಮನ್ ಸೆನ್ಸ್ ಇರೋರು ಗೊತ್ತೇ ಇರುತ್ತೆ. ಅದು ಅಷ್ಟು ಇಂಪ್ಯಾಕ್ಟ್ ಆಗ್ತಲ್ಲ ಇವಾಗ. ಅದೇ ಜನರನ್ನ ಮೋಸ ಮಾಡ್ಲಿಕ್ಕೆ ಮಾಡ್ತಾರೆ. ವೋಟಿಂಗ್ ಯಾವಾಗ ಜಾಸ್ತಿ ಆಗುತ್ತೆ, ಜಗಳ ಆಗೋದೇ ಜಾಸ್ತಿ ಆಗುತ್ತೆ. ಜನರು ಇಂಟ್ರೆಸ್ಟ್ ಅಂದ್ರೆ ಜನರು ಎಷ್ಟು ಹಾಳಾಗಿದ್ದಾರೆ ಯೋಚನೆ ಮಾಡಿ. ದಟ್ ಇಸ್ ದ ಮೇನ್ ಟಾರ್ಗೆಟ್. ಅವ್ರ ಮನೆ ಕ್ಯಾಮೆರಾ ಇರುತ್ತಲ್ಲ ಅದನ್ನೇ ಲೈವ್ ಆಗಿ ಬಿಡ್ತಿದ್ದಾರೆ. ಅಂದ್ರೆ ಎಷ್ಟೊಂದು ಜನ ರೀಲ್ಸ್ ಅಲ್ಲಿ ಹೇಳ್ತಾರೆ, ಯಾ ಬಿಗ್ ಬಾಸ್ ಎಲ್ಲ ಹೇಳಕ್ಕೆ ನಮ್ಮನೆಲ್ಲ ಕ್ಯಾಮ್ರಾ ಇಟ್ರೆ 24/7 ಚೆನ್ನಾಗಿ ಜಗಳ ಸಿಗತ್ತೆ. ಅದೇ ಎಷ್ಟೊಂದು ಜನ ಹೇಳ್ತಾರೆ. ಅಲ್ಲ ಯಾಕೆ ಏನು ಖರ್ಚು ಇಲ್ಲ ಅಂತ. ಏನಕ್ಕೆ ಜನ ಇಂಟ್ರೆಸ್ಟ್ ತೋರಿಸ್ತಾರೆ? ಅದ್ ಬೇಕಂತ ಆತರ ಏನು ಈಗ ಏನಾದ್ರು ಸಾತ್ವಿಕವಾಗಿ ಇನ್ಸ್ಪಿರೇಷನಲ್ ಆಗಿ ಕೇಳಿದ್ರೆ ಯಾರು ಯಾಕೆ ಚಾವ ನೋಡಿಲ್ವ ಈಗ? ಅಟ್ಲೀಸ್ಟ್ ಇವಾಗ ಅದು ನೀವು ಕಾಂತಾರ ನೋಡ್ಲಿಲ್ವಾ? ನೋಡಿ ಮತ್ತೆ ಅದ್ರಲ್ಲಿ ಏನಿತ್ತು ಅಂತದ್ದು? ತಲೆ ಹಾಳು ಮಾಡುವಂತದ್ದು ಎಂತದೂ ಇಲ್ಲ. ಅತ್ಯಂತ ನಾಜೂಕಾಗಿ ಒಂದು ಸತ್ಯವನ್ನ ಹೇಗೆ ಪ್ರತಿಬಿಂಬಿಸು. ಅದು ಸುತ್ತ ಕತೆ ಪೂರ್ತಿ ಸುಳ್ಳದು, ಆದ್ರೆ ವಿಷಯ ಪೂರ್ತಿ ಸತ್ಯ. ಅದ್ಯಾವ್ದು ಅಲ್ಲಮ್ಮ ಪ್ರಭು ಅಂತ ಅದೇ ಹೇಗೆ ತೆಗಿಬೇಕು ಅದನ್ನ? ಅದೆಲ್ಲ ಇದ್ದಿದ್ದು ಗೊತ್ತಿಲ್ಲ ನನಗೆ. ಇಷ್ಟೊಂದು ಜನ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ ಅನ್ನೋ ದೊಡ್ಡ ವಿಷಯನೇ ಇಲ್ಲ. ಅಲ್ಲ ಜಗತ್ತಲ್ಲಿ ಬಾಂಬ್ ಇದ್ರೂ ಗೊತ್ತಾಗಲ್ಲ ನಿಮ್ಗೆ. ಅದು ಫ್ಲಾಪ್ ಆಗಿರೋದು ಇದೇ ನಾ ಹೇಳಿದ್ದು, ಅದನ್ನ ತೆಗಿಯೋ ತರ ತೆಗಿಬೇಕು ಅಂತ. ಅದನ್ನು ಒಂದು ನಾಜೂಕಾಗಿ ತೆಗಿಬೇಕು. ಅದ್ರಲ್ಲೂ ಒಂದು ಕಲಾತ್ಮಕತೆ ಇದೆ. ಅದೇ ಜನಗಳಿಗೆ ನೀವು ಅದನ್ನ ಹೇಗೆ ಮುಟ್ಟಿಸ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡು. ಬರೀ ಒಳ್ಳೆ ವಿಷಯ ಹೇಳಿದ್ರೆ ಸಾಕು, ಅದನ್ನ ಪ್ರೆಸೆಂಟೇಶನ್ ಮಾಡೋ ರೀತಿ ಬೇಕಾಗತ್ತೆ. ನಿಮ್ಮ ಇಂಟೆನ್ಷನ್ ಪ್ರಾಮಾಣಿಕವಾಗಿದ್ರೆ, ನಿಮ್ಮ ಶ್ರಮ ಪ್ರಾಮಾಣಿಕವಾಗಿದ್ರೆ, ನಿಮ್ಮ ಪ್ರಯತ್ನ ಪ್ರಾಮಾಣಿಕ ಆಗಿದ್ರೆ ಅದಕ್ಕೆ ದಾರಿ ಸಿಗುತ್ತೆ. ನೀವು ಅದರಿಂದ ನನಗೊಂಚೂರು ಲಾಭ ಆಗ್ಲಿ ಅನ್ನೋ ಒಂದು ಒಳಗಿನಿಂದ ಎಳೆ ಕಷ್ಟ ಯಾಕೆ ಪಡ್ತಾರೆ ಜನ ನೋಡ್ಲಿ ಅಂತ ಕಷ್ಟ ಪಡ್ತಾರೆ. ನಾನು ಈ ಕೆಲಸದಲ್ಲಿ ಶ್ರಮ ಹಾಕಿ ಒಳ್ಳೇದನ್ನ ತೆಗಿಬೇಕು ಅಂತ ತಲೆಯಲ್ಲಿ ಇರಲ್ಲ. ನಾವು ಒಳ್ಳೆ ವಿಷಯ ಮಾಡ್ತೇವೆ, ಆದ್ರೆ ಒಳ್ಳೇದನ್ನ ಜನ ನೋಡ್ಲೇಬೇಕು ಅಂತ ತಲೆಯಲ್ಲಿ ಇರುತ್ತೆ ಫಸ್ಟಿಗೆ. ಇದನ್ನ ನೀವು ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ಏನು? ಅದಿರ್ಬಾರ್ದು. ಕಾಂತಾರ ಮೂವಿ ಮಾಡುವಾಗ ಅವರಿಗೆ ಕಲ್ಪನೆನೇ ಇಲ್ಲ. ನಾವೊಂದು ಸಣ್ಣ ಬಜೆಟ್ ನಲ್ಲಿ ಒಳ್ಳೆ ಸಿನಿಮಾವನ್ನ, ನಮ್ಮ ಊರಿನ ಒಳ್ಳೆ ಕಥೆಯನ್ನ ಕೊಡ್ಬೇಕು, ಅದು ಹೋಗಿ ಜಗತ್ತಿನ ಮೂಲೆ ತನಕ ಮುಟ್ಟಿದೆ. ಎಷ್ಟು ದೇಶದವ್ರು ಅವ್ರವ್ರ ದೇಶದ ಭಾಷೆಗೆ ಮಾಡ್ಕೊಂಡಿದ್ದಾರೆ. ಅದೇ ಹೇಳಿದ್ದು, ಕೆಲವೆಲ್ಲ ಒಳ್ಳೆ ಚಿತ್ರಣ ಮಾಡುವ ಹಿನ್ನೆಲೆ ಇದ್ದಾಗ ಬರುತ್ತೆ ಅದು. ನಮ್ಮ ಶ್ರಮ ಪ್ರಾಮಾಣಿಕವಾದ್ರೆ ಸಿಕ್ಕೇ ಸಿಗುತ್ತೆ. ಅಲ್ಲಿ ನಿಮ್ಗೆ ತೋರಿಸೋದು ಮಾತ್ರ ನಾವು ಇಷ್ಟು ಕಷ್ಟಪಡ್ತೀವಿ, ಮುರ್ಕೊಂಡಿದ್ವಿ ಕೈಕಾಲು, ಅಲ್ಲಿಂದ ಬಿದ್ದಿದ್ದೀವಿ, ಇಲ್ಲಿಂದ ಹಾಳಾಗಿದೆ ಅಂತ. ಅದರಿಂದ ಏನು ಉಪಯೋಗ ಇಲ್ಲ. ಸರಿ ಹೋಗ್ಲಿ ಬಿಡಿ, ಅವರನ್ನು ಕಟ್ಕೊಂಡು ನಾವೇನ್ ಮಾಡುದು? ಕುತಃ ಕೃತಜ್ಞಸ ಯಶಃ ಕುತಸ್ಥಾನಂ ಕುತಃ ಸುಖಂ ಅಶ್ರದ್ಧೇಯ ಕೃತಘ್ನೋ ಹಿ ಕೃತಘ್ನೇ ನಾಸ್ತಿ ನಿಷ್ಕೃತಿ. ಇದು ರಾಮಾಯಣದಲ್ಲೂ ಬಂದಿದೆ ಈ ಮಾತು. ಕೃತಘ್ನೇ ನಾಸ್ತಿ ನಿಷ್ಕೃತಿ. ಉಪಕಾರವನ್ನ ಪಡೆದವನು ಮರಳಿ ಉಪಕಾರ ಮಾಡುವ ಸ್ಥಿತಿ ಬಂದಾಗಲೂ ಹಿಂಜರಿದ ಅಂದ್ರೆ ಅದು ಕೃತಜ್ಞತೆ. ಕೃತಜ್ಞ ಅಂದ್ರೆ ನಮ್ಮಲ್ಲಿ ಎರಡು ಒಂದೇ ತರ ಹೇಳೋರು ಬಹಳ ಜನ. ಒಂದು ಕೃತಜ್ಞತೆ, ಒಂದು ಕೃತಜ್ಞತೆ. ಅದರಿಂದಾಗಿ ಅದರ ವ್ಯತ್ಯಾಸವೇ ಗೊತ್ತಿಲ್ಲ. ವಿಜ್ಞಾನ ಅಜ್ಞ, ಜ್ಞಾನಿಗಳು ಅಂತ ಇರ್ಲಿ. ಅದು ಒಂದು ಪ್ರದೇಶದ ವ್ಯವಸ್ಥೆಯಲ್ಲಿ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಅವರು ಸಮರ್ಥನೆ ಮಾಡಬಹುದು, ಆದ್ರೆ ಉಚ್ಚಾರಣೆ ತಪ್ಪೆ. ಆತರ ಕೃತಜ್ಞನಾಗುವುದಕ್ಕೆ ನಿಷ್ಕೃತಿ ಇಲ್ಲ. ನಿಷ್ಕೃತಿ ಅಂದ್ರೆ ಪರಿಹಾರ, ಪಶ್ಚಾತ್ತಾಪದ ಪರಿಹಾರ ಇದೆಯಲ್ಲ, ಆ ತರ ತಪ್ಪು ಮಾಡಿದವನಿಗಿಲ್ಲ. ಯಾಕೆಂದ್ರೆ ಅದನ್ನ ಪೂರ್ವದಲ್ಲೇ ಹೇಳಿದ್ರು, ಅವನಿಗೆ ಯಶಸ್ಸು, ಕೀರ್ತಿ ಬರಲ್ಲ, ಸ್ಥಾನ, ಒಳ್ಳೆಯ ಅಧಿಕಾರದ ಸ್ಥಾನ ಸಿಗಲ್ಲ, ಅಥವಾ ಯಾವುದೇ ಒಂದು ಪೋಸ್ಟ್ ಸಿಗಲ್ಲ. ಕುತಃ ಸುಖಂ ಅಂತ ಸ್ಥಾನವೇ ಇಲ್ಲ ಅಂದ್ಮೇಲೆ ಅವನಿಗೆ ಸುಖ ಎಲ್ಲಿಂದ? ಅಶ್ರದ್ಧೇಯ,
ಯಾವಾಗ್ಲೂ ಕೃತಜ್ಞನಾದವನು ಸಮಾಜದಲ್ಲಿ ಗೌರವಕ್ಕೆ ಅರ್ಹನಾಗುವುದಿಲ್ಲ, ಅವನು ತಿರಸ್ಕೃತನಾಗ್ತಾನೆ ಎಲ್ಲರಿಂದಲೂ. ಆದ್ರಿಂದಾಗಿ ಕೃತಜ್ಞನೇ ನಾಸ್ತಿ ನಿಷ್ಕೃತಿ. ಕೃತಜ್ಞನಾದವನಿಗೆ ಯಾವತ್ತೂ ಪಶ್ಚಾತ್ತಾಪದ ಫಲ ಇಲ್ಲ, ಅವನು ಮತ್ತೆ ಕೆಟ್ಟದ್ದನ್ನೇ ಅನುಭವಿಸ್ಬೇಕಾಗತ್ತೆ, ಎಲ್ಲವನ್ನೂ ಕಳ್ಕೊಳ್ತಾನೆ. ಅದನ್ನ ನೀನ್ ಎಚ್ಚರ ಇರು, ಕೃತಜ್ಞನ ನೀನೀಗ. ಅವರು ನಿನ್ನನ್ನ ಎಷ್ಟು ಉಪಕಾರ ಮಾಡಿದ್ದಾರೆ. ಪ್ರತಿಯೊಂದು ಸಾಲು ಸೀದ ಬಂದು ದುರ್ಯೋಧನನ್ನೇ ಕಾತ್ಕೊಳ್ಳುತ್ತೆ. ಗಂಧರ್ವರಿಂದ ಅಪಹೃತನಾದಾಗ ನಿನ್ನನ್ನು ಬಿಡಿಸಿದ್ದಿದೆ ಪಾಂಡವರು ಅಲ್ವಾ? ಆದ್ರಿಂದಾಗಿ ನೀನ್ ಅವರನ್ನ ಕೃತಜ್ಞನಾಗಿ ಸ್ಮರಣೆ ಮಾಡ್ಕೊಂಡು ಇವತ್ತು ಅವ್ರನ್ನ ಒಳಗ್ ಕರ್ಕೊಳ್ಬೇಕಿತ್ತು. ನಿನಗೆ ಎಷ್ಟು ಉಪಕಾರ ಮಾಡಿದರೆ. ಅದೇ ಸಭೆಯಲ್ಲಿ ಆಗ್ಲೇ ಅವ್ರು ಹೊಡೆದು ಉಳಿಸ್ಬೋದಿತ್ತು ನಿನ್ನನ್ನ. ಇಲ್ಲ, ದೊಡ್ಡವ್ರಿಗೆ ಕೊಟ್ಟ ಮಾತು ಉಳಿಸ್ಕೋಬೇಕು ಅಂತ ಪಾಂಡವರು ಸೀದಾ ಕಾಡಿಗ್ಬೋದು. ನಿನ್ನ ಮಾತನ್ನು ಉಳಿಸಿದ್ದಲ್ಲ, ಅದು ದುರ್ಯೋಧನ ಧೃತರಾಷ್ಟ್ರನಿಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಲಿಕ್ಕೆ ಬಂದದ್ದು. ಅದನ್ನಾದ್ರೂ ಗಮನಿಸಿ ನೀನು ಅವರಿಗೆ ವಾಪಸ್ ಬಿಟ್ಕೊಡ್ಬೇಕಿತ್ತು, ಬಿಟ್ಕೊಡ್ತಾ ಇಲ್ಲ ನೀನು. ನ ಜೀವತ್ಯಧನ ಪಾಪ ಕುತಃ ಪಾಪಸ್ಯ ತಂತ್ರಣಂ ಪಾಪೋ ಧ್ರುವಮಾಪ್ನೋತಿ ವಿನಾಶಂ ನಾಶಯನ್ ಕೃತಂ. ಅಧನಃ ಪಾಪಃ ನ ಜೀವತಿ. ಸಂಪತ್ತಿಲ್ಲದೆ ಹೋದ್ರೆ, ಅಂದ್ರೆ ಎಲ್ಲ ವ್ಯವಸ್ಥೆ ಇದ್ದು ಅದಕ್ಕೆ ಬೇಕಾದ ಸಂಪತ್ತು ಸಿಗದೆ ಹೋದಾಗ ಅವನ ಜೀವನ ದುರ್ಭರವಾಗುತ್ತೆ. ನೀ ಧನ ಅಂದ್ರೆ ನೀವು ಕೈಯಲ್ಲಿ ನೋಟು ಅಂತ ಯೋಚನೆ ಮಾಡಬೇಡಿ, ಅಥವಾ ಕಾರ್ಡ್ ಅಂತ ಯೋಚನೆ ಮಾಡಬೇಡಿ. ಈಗ ನಮ್ಮ ಹಿಂದಿನವರ ಬದುಕಿನಲ್ಲಿ ದುಡ್ಡಿನ ವ್ಯವಸ್ಥೆ ಚಲಾವಣೆನೇ ಇರಲಿಲ್ಲ, ಆದ್ರೆ ಸುಖವಾಗಿದ್ರು. ಆದ್ರೆ ಯಾಕೆ ಸುಖವಾಗಿದ್ರು ಅಂದ್ರೆ ಅವರಿಗೆ ಇದ್ದ ಸ್ವಲ್ಪ ಗದ್ದೆಯಲ್ಲಿ ಅವರಿಗೆ ನಿತ್ಯಕ್ಕೆ ಬೇಕಿರುವ ದವಸ ಧಾನ್ಯ ತರಕಾರಿ ಇತ್ಯಾದಿಗಳನ್ನೆಲ್ಲ ಅವರೇ ಬೆಳ್ಕೊಳ್ತಿದ್ರು. ನೀವು ಹೇಳುದು ಅಂದ್ರೆ ಈಗ ಯಾವುದೋ ಒಂದು ದೂರದ ಊರಿಗೆ ಏನಂತ ತೀರ್ಥಯಾತ್ರೆಗೆ ಹೋಗ್ಲಿಕ್ಕೆ ಎಷ್ಟು ದುಡ್ಡು ಬೇಕು ಆ ತರ ಇದ್ರೆ ಅದು ಆಗ್ತಿರ್ಲಿಲ್ಲ. ಅಥವಾ ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ 100 ಜನಕ್ಕೆ ಒಳ್ಳೆ ದಕ್ಷಿಣೆ ಕೊಟ್ಟು ನಾನು ಊಟ ಹಾಕಿಸ್ತಿದ್ರು. ಆದ್ರೆ ದೊಡ್ಡ ಪ್ರಮಾಣದ ಬೆಳ್ಳಿ ತಾಮ್ರ ಇತ್ಯಾದಿ ದಾನಗಳನ್ನ ಕೊಟ್ಟು ನಾನು ಅವರನ್ನ ತೃಪ್ತಿಪಡಿಸ್ತೇನೆ, ಇಂಥದ್ದಾಗ್ತಿರ್ಲಿಲ್ಲ. ಅದು ಬಿಟ್ರೆ ನಿತ್ಯದ ಜೀವನದಲ್ಲಿ ಅವ್ರು ಸುಖವಾಗಿರ್ತಿದ್ರು. ಅವರ ಅಧ್ಯಯನ, ಅವರ ಪಾಠ, ಅವರ ನಿತ್ಯದ ಕೆಲಸ, ಬಂಧುಗಳಿಗೆ ಬಂದು ಹೋಗೋರಿಗೆ ಬೇಕಾದಷ್ಟು ಊಟಕ್ಕೆ ಏನು ತೊಂದರೆ ಇಲ್ಲ. ಎಲ್ಲ ಬೇಕಾಗುದು ಹೊಟ್ಟೆ ಬಟ್ಟೆ, ಇದೆರಡಂತೂ ಚೆನ್ನಾಗಿ ನಡೀತಾ ಇತ್ತು. ಆದ್ರಿಂದಾಗಿ ಧನ ಇಲ್ಲದೆ ಹೋಗುದು ಅಂದ್ರೆ ಅದಕ್ಕೂ ಗತಿ ಇಲ್ಲದೆ ಹೋಗುದು. ನಿರ್ಧನನಾಗುವುದು ಅಂದ್ರೆ ಅವನಿಗೆ ಊಟಕ್ಕೂ ಗತಿ ಇಲ್ಲದೆ ಹೋಗುದು, ಬಟ್ಟೆಗೂ ಗತಿ ಇಲ್ಲದೆ ಹೋಗುದು, ಆ ವಾಸಕ್ಕೂ ಸ್ಥಾನ ಇಲ್ಲದೆ ಹೋಗುದು, ತನ್ನ ಬಂಧುಗಳೇ ತನ್ನಿಂದ ದೂರವಾಗುದು, ಒಂಥರ ಅತಂತ್ರ ಸ್ಥಿತಿ. ಈ ಸ್ಥಿತಿಗೆ ಬಂದ್ರೆ ಅವನ ಅಧನ ಹೊರತು ದುಡ್ಡಿನಿಂದ ಅಧನ ಅನ್ನೋದು ಅಧನ ಅಂತ ಹೇಳ್ತಿಲ್ಲ. ಅದರಿಂದಾಗಿ ಅಂತಹ ಅಧನನಾದವನು ಪಾಪಿಷ್ಠನಂತೆ ಯಾವ ವ್ಯಕ್ತಿಯ ಮೇಲೂ ಹಿಡಿತ ಸಾಧಿಸ್ಲಿಕ್ಕಾಗದೆ ಮತ್ತೆ ತಪ್ಪುಗಳ ವ್ಯವಸ್ಥೆಯಲ್ಲೇ ಒದ್ದಾಡಿ ವಿನಾಶಕ್ಕೆ ಕಾರಣನಾಗ್ತಾನೆ, ತನ್ನನ್ನೇ ತಾನು ನಾಶಗೊಳಿಸಿಕೊಳ್ತಾನೆ. ಸೋಹಂ ಪಾಪ ಕೃತಘ್ನಸ್ಯ ಕೃಪಣಶ್ಚಾನೃತೋಪಿ ಚ ಗುರೋರ್ಯ ಕೃತ ಕಾರ್ಯಸ್ ಸನ್ ತತ್ಕರೋಮಿ ನ ಭಾಷಿತಂ. ಈಗ ನಾನು ಪಾಪಿಷ್ಠನಾದೆ, ಕೃತಘ್ನನಾದೆ, ಕೃಪಣನಾದೆ, ಅನೃತನಾದೆ. ಯಾಕೆಂದ್ರೆ ಗುರುಗಳಿಗೆ ಹೇಳಿಕೊಟ್ಟ ಮಾತನ್ನ ನಡೆಸದೆ ಹೋದೆ ಅಂದ್ರೆ ನನ್ನ ಬದುಕಿಗೆ ಏನರ್ಥ? ಗುರೋಹ ಕೃತಕಾರ್ಯ ಸನ್ ಕೃತಕಾರ್ಯ ಸನ್ ತತ್ಕರೋಮಿ ನ ಭಾಷಿತಂ. ಭಾಷಿತಂ ತತ್ ನ ಕರೋಮಿ. ಏನು ಹೇಳಿದ್ನೋ ಅದನ್ನೀಗ ನನಗೆ ಮಾಡ್ಲಿಕ್ಕಾಗ್ತಿಲ್ಲ. ಸೋಹಂ ಪ್ರಾಣಾನ್ನ ವಿಮೋಕ್ಷಾಮಿ ಕೃತ್ವಾ ಯತ್ನಮನುತ್ತಮಂ. ತುಂಬಾ ಪ್ರಯತ್ನ ಪಡ್ತೇನೆ, ಆಗ್ಲಿಲ್ಲ ಅಂದ್ರೆ ಪ್ರಾಣನೇ ಬಿಡ್ತೇನೆ ಅಷ್ಟೇ. ಅಂದ್ರೆ ನನ್ನ ಯೋಚನೆಗೆ ಮೀರಿದ್ದನ್ನ ನಾನು ಮಾಡ್ಲಿಕ್ಕಾಗದೇ ಇದ್ದಾಗ ಜೀವ ತೆಕ್ಕೊಳ್ಳೋದು ಒಂದೇ ದಾರಿ ಇರುದು, ಇನ್ನೇನ್ ಮಾಡ್ಲಿ ನಾನು? ಅರ್ಥಿತಾನಮಯ ಕಾಚಿತ್ ಕೃತಪೂರ್ವಾದಿವೌಕಸಾಂ. ಇನ್ನೊಂದು ಹೇಳ್ತಾನೆ, ಇದೊಂದು ಕಷ್ಟ. ನಾನು ಇಲ್ಲಿ ತನಕ ಯಾರ ಹತ್ರನು ಯಾವ ವಿಷಯಕ್ಕೂ ಕೈ ಚಾಚಿದವನಲ್ಲ. ನಾರ್ಥಿ ಒಬ್ಬನ ಹತ್ರ ಕೈ ಚಾಚಿ ನನಗೆ ಇಂಥದ್ದು ಬೇಕು ಅಂತ ಕೇಳಿಲ್ಲ. ಅದರಲ್ಲೂ ದಿವೌಕಸಾಂ, ದೇವತೆಗಳ ಹತ್ರ ನಾನು ಯಾವತ್ತೂ ಬೇಡಲಿಲ್ಲ. ನಾನು ಬೇಡಲ್ಲ. ಇನ್ನು ಬೇಡಿದರೆ ಎನ್ನೊಡೆಯನ ಬೇಡು ಅಂತಂದ ಇಲ್ಲಿದ್ದೆ ಮಾತದು. ಮಾನಯಂತಿ ಚ ಮಾಂ ಸರ್ವೇ ತ್ರಿದಶ ಯಜ್ಞ ಸಂಸ್ಥರೆ ಅಹಂತು ವಿಬುಧ ಶ್ರೇಷ್ಠಂ ದೇವಂ ತ್ರಿಭುವನೇಶ್ವರಂ ವಿಷ್ಣುಂ ಗಚ್ಚಾಮಿ. ಬೇಡಿದ್ರೆ ನನ್ನ ಒಡೆಯನಾದ ನಾರಾಯಣನನ್ನ ಬೇಡ್ತೇನೆ ಅಷ್ಟೇ. ಉಳಿದವರೆಲ್ಲ ದೇವತೆಗಳು ನಾನು ಯಜ್ಞದಲ್ಲಿ ಆಹುತಿ ಕೊಡುವಾಗ ಅವರೆಲ್ಲರೂ ಬಂದು ಯಜ್ಞದ ಅಗ್ನಿಯ ಮಧ್ಯದಿಂದ ಬಂದು ತಗೊಂಡು ಹೋಗಿದ್ದಾರೆ. ಅವ್ರ ಹತ್ರ ನಾನು ಕೇಳಬಹುದು, ಆದ್ರೆ ನಾನು ಅವ್ರ ಇಲ್ಲಿ ತನಕ ಕೇಳಲಿಲ್ಲ. ಅವ್ರ ಹತ್ರ ಈಗಲೂ ಕೇಳಲ್ಲ. ನಾನೀಗ ಕೇಳುದಿದ್ರೆ ವಿಷ್ಣುಂ ಗಚ್ಚಾಮಿ, ಅಲ್ಲಿ ಜೊತೆಗೆ ಕೃಷ್ಣಂ ಪ್ರತಿ. ವಿಷ್ಣು ಅಂದ್ರೆ ಕೃಷ್ಣ ಅಂತ, ಅದು ಅವನಿಗೆ ಪ್ರಜ್ಞೆ ಇತ್ತು ಅಂತ. ವಿಷ್ಣುಂ ಕೃಷ್ಣಂ ವಿಬುಧ ಶ್ರೇಷ್ಠಂ ಗತಿಮತಾಂ ವರಂ ಗತಿಂ ಪೃಚ್ಛಾಮಿ.
ಗತಿ ಇಲ್ಲದವರಿಗೆಲ್ಲ ಗತಿ ಕೊಡುವ, ಸ್ವತಃ ತಾನೇ ಎತ್ತರದ ಸ್ಥಿತಿಯಲ್ಲಿರುವಂತಹ ವಿಭುಧರಲ್ಲಿ ಹಿರಿಯನಾದ, ಮೂರು ಲೋಕಗಳಿಗೆ ಒಡೆಯನಾದ, ಎಲ್ಲರಿಗೂ ಬೆಳಕನ್ನ ನೀಡುವ, ವಿಷವನ್ನ ಕಳೆಯುವ, ನಾನು ಅನ್ನುವ ಶಬ್ದದಿಂದ ವಾಚ್ಯನಾದ ಭಗವಂತನನ್ನು ಗಚ್ಚಾಮಿ, ಅವನನ್ನು ಹೋಗಿ ನಾನು ನನಗೆ ಅಗತ್ಯ ಇದ್ದದನ್ನ ಬೇಡುತ್ತೇನೆ ಅಂತ ಹೇಳ್ತಾನೆ. ವಿಶ್ವಂಭರಂ ಗತಿಮತಾಂಬರಂ ಗಚ್ಚಾಮಿ ಭೋಗ ಯಸ್ಮಾತ್ ಪ್ರತಿಷ್ಠಂತೆ ವ್ಯಾಪ್ಯ ಸರ್ವಾನ್ ಸುರಾಸುರಾನ್ ಪ್ರಣತೋ ಯಸ್ಮಾತ್ ಪ್ರತಿಷ್ಠಂತೆ ವ್ಯಾಪ್ಯ ಸರ್ವಾಸುರಾಸುರಾನ್. ವ್ಯಾಪ್ಯ ಸರ್ವಾನ್ ಸುರಾಸುರಾನ್, ಎಲ್ಲ ಭೋಗಗಳು ಕೂಡ ಯಾರಿಂದಾಗಿ, ಯಾವ ದೇವತೆಗಳ ಯಾವ ಋಷಿಗಳ ಭೋಗಗಳು ಯಾರಿಂದ ನೆಲೆಗೊಳ್ಳುತ್ತೋ ಅಂತಹ ಭಗವಂತನನ್ನ ನಮಿಸಿ ಕೃಷ್ಣಂ, ಅಂತಹ ಕೃಷ್ಣನನ್ನು ಯೋಗಿನಂ ಅವ್ಯಯಂ ದ್ರಷ್ಟುಮಿಚ್ಛಾಮಿ, ಯಾರ ಜೀವನದ ಎಲ್ಲ ಸುಖಗಳು ಭಗವಂತನಿಂದ ಕೃಷ್ಣನಿಂದ ದೊರಕುತ್ತೋ ಅಂಥ ಕೃಷ್ಣನನ್ನ ಭಗವಂತನನ್ನ ನಾನು ಒಲಿಸಿಕೊಳ್ತೇನೆ. ಏವ ಮುಕ್ತೆ ಸಖಾತಸ್ಯ ಗರುಡೋ ವಿನತಾತ್ಮಜ ದರ್ಶಯಾಮಾಸ ತಂಪ್ರಾಹ ಸಂಪೃಷ್ಟ ಪ್ರಿಯ ಕಾಮ್ಯಯ. ದೇವರನ್ನು ಪ್ರಾರ್ಥಿಸಿದಾಗ ದೇವರಿಗೆ ಬೇರೆ ಕೆಲಸ ಇತ್ತು ಅನ್ಸುತ್ತೆ, ಅಥವಾ ಇನ್ನೇನೋ ಜವಾಬ್ದಾರಿ ಇತ್ತು, ಅಥವಾ ಬರ್ಲಿಕ್ಕೆ ಇನ್ನೂ ಟೈಮ್ ಆಗಿರ್ಲಿಲ್ಲ. ದೇವ್ರು ಬರ್ಲಿಲ್ಲ ಅಂದ್ರೂ ಅವನ ಪ್ರಾರ್ಥನೆ ಪ್ರಾಮಾಣಿಕವಾಗಿತ್ತಾದ್ರಿಂದಾಗಿ ನೀನು ಹೋಗುವಂತ ದೇವರು ಗರುಡನನ್ನು ಕಳಿಸಿದ್ರಂತೆ. ಸೀದ ಗರುಡ ಅವನ ಹತ್ರ ಬಂದ. ಸಖ, ದೇವರ ಅತ್ಯಂತ ಪ್ರೀತಿಯ ಸೇವಕ, ಮತ್ತು ಇಲ್ಲಿ ಈ ಗಾಲವನಿಗೆ ಸಖ, ಗೆಳೆಯನಾಗಿ ಬಂದ. ದರ್ಶಯಾಮಾಸ ತನ್ನನ್ನೇ ತಾನು ತೋರ್ಪಡಿಸಿ ಸಂಹೃಷ್ಟ, ತುಂಬಾ ಸಂತೋಷ ಆಯ್ತು. ನನ್ನ ಯಜಮಾನನನ್ನು ಪ್ರೀತಿಸಿ ಪ್ರಾರ್ಥನೆ ಮಾಡಿದ್ಯಲ್ವಾ, ದೇವರೇ ಹೇಳಿ ಕಳಿಸಿದ್ದಾನೆ, ಹೋಗು ಬಾ ಅಂತ ಬಂದಿದ್ದೇನೆ. ಏನ್ ಬೇಕು? ಪ್ರಿಯ ಕಾಮ್ಯಯ ಸುಹೃದ್ ಭವಾನ್ ಮಮ ಮಮ ಮತಃ ಸುಹೃದಾಂಚ ಮತಃ ಸುಹೃತ್ ಈಪ್ಸಿತೋ ನ ಅಭಿಲಾಷೇಣ ಭೋಕ್ತವ್ಯೋ ವಿಭವೇ ಸತಿ. ಯಾವುದೇ ಸಂಪತ್ತು ಜೊತೆಯಾಗಿ ನಮ್ಮ ಹತ್ರ ಬೇಕಾದಷ್ಟು ಇದ್ದಾಗ ನಮ್ಮ ಆತ್ಮೀಯರ ಜೊತೆಗೆ ಹಂಚಿ ತಿನ್ನುವುದರಲ್ಲಿ ಒಂದು ಗುಣ ಇದೆ. ಈಪ್ಸಿತೇನ ಅಭಿಲಾಷೇನ ಯೋಕ್ತವ್ಯ. ಯಾರಾದ್ರೂ ಏನಾದ್ರೂ ಅವರ ಕಷ್ಟದಲ್ಲಿ ಇದ್ದಾರೆ ಎಂದಾಗ ಅವರ ಕಷ್ಟದ ಸಮಸ್ಯೆಯ ಪರಿಹಾರಕ್ಕೆ ನಾವು ಸಹಕಾರ ನೀಡಬೇಕಾದ ನಾವು ಸುಹೃದನ ಕೆಲಸ. ನಿನಗೆ ನಾನೀಗ ಗೆಳೆಯ, ಅದನ್ನಾಗಿ ನಿನ್ನ ಗುರಿಯನ್ನು ಮುಟ್ಟಿಸ್ಬೇಕಾದದ್ದು ನನ್ನ ಇಷ್ಟ. ನಿನಗೇನ್ ಕಷ್ಟ ಇದೆ ಹೇಳು, ನಿನಗೇನ್ ವ್ಯವಸ್ಥೆ ಬೇಕು ಹೇಳು, ನಾನು ಅದನ್ನು ನಿನಗೆ ಹೆಲ್ಪ್ ಮಾಡ್ತೇನೆ ಅಂತ. ಒಬ್ಬ ತೀವ್ರವಾಗಿ ತನಗೆ ಆಗದೇ ಹೋಗುವಂತಹ ಅತ್ಯಂತ ಕಷ್ಟವಾದ ಕೆಲಸ ಬಂದ್ರು ಅದನ್ನು ಭಗವಂತನಿಗೆ ಶರಣಾಗಿ ನೀನೇ ನಡೆಸಿಕೊಡ್ಬೇಕು ಅಂತ ಅವನಿಗೆ ಬಗ್ಗಿ ಬಿಟ್ರೆ, ನೀನೇ ರಕ್ಷಕ ಅನ್ನೋದನ್ನು ಒಪ್ಪಿಸಿಕೊಂಡು ಬಿಟ್ರೆ ಯಾವುದೋ ಒಂದು ರೀತಿಯಲ್ಲಿ ದೇವ್ರ ರಕ್ಷಣೆ ಮಾಡ್ತಾನೆ ಅಂತ ಸ್ವತಃ ಗರುಡನನ್ನು ಕಳುಹಿಸಿ ಏನ್ ಹೇಳ್ತಾನೆ, ನಿನಗೇನ್ ಇಷ್ಟ ಆರ್ತೋ ಅದನ್ನ ನಡೆಸಬೇಕಾದ್ದು ಸುಹೃತ್ತಾಗಿ ನನ್ನ ಕೆಲಸ, ಅದನ್ನ ನಾನು ಮಾಡ್ತೇನೆ, ನಿಂಗೇನ್ ಮಾಡ್ಬೇಕು ಹೇಳು. ಸುಹೃದ್ ಭವ, ನನಗೆ ನೀನು ಇಷ್ಟ, ದೇವರ ಭಕ್ತ ಆದ್ರಿಂದಾಗಿ ನನಗೆ ನೀನು ಇಷ್ಟ. ದೇವರ ಭಕ್ತರು ಯಾವಾಗ ಯಾರಿಗೆ ಬೇಕಾದ್ರೂ ಮಿತ್ರರಾಗ್ಬೋದು. ಅದರಲ್ಲಿ ನಮ್ಗೆ ನೆತ್ತರನ ಸಂಬಂಧ ಅಥವಾ ವ್ಯವಹಾರದ ಸಂಬಂಧ ಅಥವಾ ಇನ್ನೇನೋ ಕುಟುಂಬದ ಸಂಬಂಧ ಇದ್ಯಾವುದು ಬೇಡ. ದೇವರ ಭಕ್ತರು ಅತ್ಯಂತ ಮಿತ್ರರಾಗುವುದಕ್ಕೆ ಏನು ಸಮಸ್ಯೆ ಇಲ್ಲ. ನಾವು ನೀನು ಈಗ ಅತ್ಯಂತ ಮಿತ್ರರು, ನೀನು ಭಗವಂತನ ಭಕ್ತ, ನಾನು ಭಗವಂತನ ಭಕ್ತ, ಇಬ್ಬರಲ್ಲೂ ಒಂದು ಆತ್ಮೀಯತೆ ಇದೆ. ನಿನಗೆ ನಾನು ಹೆಲ್ಪ್ ಮಾಡ್ತೇನೆ, ಏನ್ ಬೇಕು ಹೇಳು. ವಿಭವಶ್ಚಾಸ್ತಿಮೇ ವಿಪ್ರ ವಾಸವಾವರಜೋದ್ವಿಜ ಪೂರ್ವಮುಕ್ತ ಸ್ವದರ್ಥಂಚ ಕೃತಃ ಕಾಮಶ್ಚ ತೇನ ಮೇ. ವಾಸವಾವರಜಃ, ವಾಸವನಿಗೆ ಅವರನಾಗಿ ಹುಟ್ಟಿದ ಉಪೇಂದ್ರ ಅಂದ್ರೆ ಭಗವಂತ ನಿನ್ನ ಕಷ್ಟವನ್ನ ಗಮನಿಸಿ ನನ್ನನ್ನ ನಿನಗೆ ಸಹಾಯ ಮಾಡು ಅಂತ ಹೇಳಿ ಕಳುಹಿಸಿದ್ದಾನೆ. ದೇವರು ತಾನೇ ಬರ್ಲಿಲ್ಲ ಅಂದ್ರೆ ಯಾರ ಮೂಲಕ ಆದ್ರೂ ಬರ್ತಾನೆ. ಎಷ್ಟೋ ಸರ್ತಿ ದೇವ್ರು ಬರ್ಲಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ, ಇನ್ಯಾರೋ ಒಬ್ಬ ಬರ್ತಾನೆ. ನಮ್ಗೆ ಅವನು ಅಂತ ಗುರುತಿಸುವ ಶಕ್ತಿ ಇರ್ಬೇಕು. ಇಲ್ಲಿ ಗರುಡ ಬಂದ, ಅವನಿಗೆ ಹೇಳ್ಕೊಂಡ ಸರಿ, ಕೆಲವೊಂದ್ ಸರ್ತಿ ಅದು ಹೇಳ್ಕೊಳ್ಳೋದು ಇಲ್ಲ. ಅವ್ರು ಬಂದು ಹೆಲ್ಪ್ ಮಾಡ್ಲಿಕ್ಕೆ ಬಂದ್ರೆ ನೀನ್ ಬಾರಿ ದೊಡ್ಡ ಜನನ ಅಂತ ಬೈದ್ ಕಳಿಸ್ತೇನೆ. ಆಮೇಲೆ ಮತ್ತೆ ದೇವ್ರ ಹತ್ರ ಹೋಗಿ ಯಾರು ಬರ್ಲಿಲ್ಲ, ನಂಗೆ ನೀನ್ ಹೆಲ್ಪೇ ಮಾಡ್ಲಿಲ್ಲ ಅಂತ ಅವನಿಗೆ ಕನಸ್ಬಿಡುತ್ತೆ. ನಾನು ಇವತ್ತು ಬಂದಿದ್ದೆ, ನೀನ್ ಬೇಡ ಅಂತ ಹೇಳಿ ಕಳಿಸಿದ್ದಲ್ವಾ ಅಂತ. ಯಾರು ಬಂದ್ರು ಅದೇ ನಾನು ಕೇಳಿದ್ನು, ಅಯ್ಯೋ ಇನ್ನು ಮತ್ತೆ ಕಳಿಸ್ಲಿಕ್ಕೆ ಆಗಲ್ಲ, ಒಂದ್ ಸರ್ತಿ ಕಳಿಸಿದ್ಮೇಲೆ ರಿಜೆಕ್ಟ್ ಆದ್ಮೇಲೆ ಮತ್ತೆ ವಾಪಸ್ ಬರಲ್ಲ, ಅನುಭವಿಸು, ನಿನ್ ಪಾಲಿನ ಕರ್ಮ ಅದು ಅಂತ. ಅದರಿಂದಾಗಿ ತ್ವದರ್ಥಂ ಅಪೂರ್ವ ಮುಕ್ತಂ ತ್ವದರ್ಥಂಚ ಕೃತಃ ಕಾಮಶ್ಚ ತೇನ ಮೇ, ಅವನೇ ಅಪೇಕ್ಷೆ ಪಟ್ಟು ನಿನ್ನಗೋಸ್ಕರ ಕಳುಹಿಸಿಕೊಟ್ಟಿದ್ದಾನೆ. ಸಭವಾನ್ ಏತು ಗಚ್ಛಾವಹ, ಬಾ ಒಟ್ಟಿಗೆ ಹೋಗೋಣ. ನೈಷೇ ತ್ವಾಂ ಯಥಾ ಸುಖಂ, ನೀನ್ ಎಲ್ಲಿ ಬೇಕು ಅಂತ ಹೇಳ್ತೀವಿ ಅಲ್ಲಿ ಕರ್ಕೊಂಡು ಹೋಗ್ತೇನೆ. ದೇಶಂ ಪಾರಂ ಪೃಥಿವ್ಯಾಂಬ ಗಚ್ಚ ಗಾಲವ ಮಾಚಿರಂ, ಯಾವ ದೇಶದ ಮೂಲೆಗೆ ಬೇಕಾದ್ರೂ ನನ್ನನ್ನ ಕರ್ಕೊಂಡು ಹೋಗು ಅಂತ ಹೇಳು. ಆ ಮೂಲೆಗೆ ನಿನ್ನನ್ನು ಕರ್ಕೊಂಡು ಹೋಗ್ತೇನೆ, ನೀನ್ ನನ್ನ ಬೆನ್ ಮೇಲೆ ಕೂತ್ರೆ ಸರಿ, ನಿಂಗೆ ಹೋಗ್ಬೇಕಾದ ದಿಕ್ಕಿಗೆ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಮೊದಲು
ಪ್ರತಿಜ್ಞೆ ಮಾಡ್ತಾನೆ, ಮಾ ಚಿರಂ, ತಡ ಮಾಡಬೇಡ, ನಿಂಗೆ ಏನ್ ಬೇಕು ಹೇಳು, ಎಲ್ಲಿಗೆ ಹೋಗ್ಬೇಕು ಹೇಳು, ಎಲ್ಲ ಬುಕ್ ಮಾಡಿ ಕೊಟ್ಟಿದ್ದಾನೆ ದೇವರು ಓಲಾ, ಅದರದ್ದೆಲ್ಲ ಬಿಲ್ ಅವನೇ ಪೇ ಮಾಡ್ತಾನೆ, ನೀನ್ ಅದ್ರ ಬಗ್ಗೆ ಕಷ್ಟಪಡ್ಬೇಕಾಗಿಲ್ಲ, ಹೋಗ್ಬೇಕಾದ್ ಎಲ್ಲಿಗೆ ಅಂತ ಒಂದು ಯಜಮಾನನಾಗಿ ಕೂತು ಆರ್ಡರ್ ಮಾಡಿದ್ರೆ ಆಯ್ತಷ್ಟೇ, ನಿಂಗೆ ಏನ್ ಬೇಕೋ ಎಲ್ಲ ವ್ಯವಸ್ಥೆ ನಮ್ ಕಡೆಯಿಂದ ಆಗುತ್ತೆ ಅಂತ ಹೀಗೆ ಅವನು ಹೇಳ್ತಾನೆ. ಅಲ್ಲಿಗೆ 107ನೆಯ ಅಧ್ಯಾಯ ಮುಕ್ತಾಯ ಆಯಿತು. ಇನ್ನು ಮುಂದೆ ಗಾಲವ ಹೊರಡಬೇಕು ಅಂತಿದ್ದಾಗ ಮೊದಲು ನಿನಗೆ ಎಲ್ಲೆಲ್ಲಿ ಹೋಗ್ಬೇಕು ಆ ಜಾಗದ ವ್ಯವಸ್ಥೆ ಏನು ಅಂತ ಹೇಳ್ಬೇಕಲ್ಲ, ನಿನಗೆ ಯಾಕೆ ಹೋಗ್ತಿದ್ದೇನೆ, ಅಲ್ಲಿಗೆ ಹೋದ್ರೆ ಅದಾಗತ್ತಾ ಇಲ್ವಾ ಅಂತ ಗೊತ್ತಾಗ್ಬೇಕು. ಸುಮ್ಮನೆ ನಾನು ಹೋದ ಪುಟ್ಟ ಬಂದ ಪುಟ್ಟ ಅಂತ ಆಗಿಬಿಟ್ರೆ ಎಲ್ಲಿಗೆ ಹೋಗುದು ಗೊತ್ತಿಲ್ಲ, ಹೋಗುದು ಬರುದು ಅಂತ ಹಾಗಾಗ್ಬಾರ್ದಲ್ಲ. ಅದಕ್ಕೆ ಪೂರ್ವಾದಿ ದಿಕ್ಕುಗಳಲ್ಲಿ ಏನೇನಿದೆ, ಪೂರ್ವದಲ್ಲಿ, ಪಶ್ಚಿಮದಲ್ಲಿ, ಉತ್ತರದಲ್ಲಿ, ದಕ್ಷಿಣದಲ್ಲಿ, ಇಷ್ಟೋ ದಿಕ್ಕುಗಳಲ್ಲಿ ಏನೇನಿದೆ, ನೀನು ಹೋದ್ರೆ ಅಲ್ಲಿಗೆ ನಿನ್ನ ಅಪೇಕ್ಷೆ ಈಡೇರುತ್ತಾ, ಆ ಜಾಗದಲ್ಲಿ ನಿನಗೆ ಬೇಕಿರುವಂತಹ ವ್ಯವಸ್ಥೆ ಇದೆಯಾ ಅದನ್ನು ಗಮನಿಸು. ಆಮೇಲೆ ನಿನ್ಗೆ ಪ್ರಶ್ನೆ ಕೇಳ್ಕೊಂಡು ಹೋಗು, ಅಲ್ಲಿಗೆ ನಿನ್ನ ಅಗತ್ಯ ಕುದುರೆ ನೀನು ಕೇಳಲಿಕ್ಕೆ ಹೊರಟಿದ್ಯಾ ಅದು ಸಿಗುತ್ತೆ ಅಂತ ಆದ್ರೆ ಅಲ್ಲಿಂದ ತಗೊಂಡ್ ಬರೋಣ ಅಂತ. ಹೀಗೆ ಆ 108ನೆಯ ಅಧ್ಯಾಯದಿಂದ 8, 9, 10, 11, 12 ಈ 4 ಅಧ್ಯಾಯಗಳಲ್ಲಿ 8, 9, 10, 11 4 ಅಧ್ಯಾಯಗಳಲ್ಲಿ ಪೂರ್ವಾದಿ ದಿಕ್ಕುಗಳಲ್ಲಿ ಏನೇನಿದೆ ಅಂದ್ರೆ ಆ ದಿಕ್ಕಿನಲ್ಲಿರುವ ಕೆಲವು ಅಪರೂಪದ ಮಹತ್ವದ ಸಂಗತಿಗಳನ್ನ, ಅಂದ್ರೆ ಅದು ಇನ್ಫಾರ್ಮೇಟಿವ್, ನಮ್ಗನ್ಸುತ್ತೆ ಕತೆಗೆ ಏನು ಉಪಯೋಗ ಇಲ್ಲ ಅಂತ, ಆದ್ರೆ ಪೂರ್ವದ ದಿಕ್ಕು ಏನೇನಕ್ಕೆ ಸಂಬಂಧ ಪಡುತ್ತೆ, ಪಶ್ಚಿಮದ ದಿಕ್ಕು ಏನೇನು ಸಂಬಂಧ ಪಡುತ್ತೆ, ದಕ್ಷಿಣ ಏನ್ ಮಾಡುತ್ತೆ, ಉತ್ತರ ಏನ್ ಮಾಡುತ್ತೆ, ಈ ಎಷ್ಟದಕ್ಕೂ ಉತ್ತರವನ್ನಾಗಿ ಈ 4 ಅಧ್ಯಾಯಗಳು ಕೊಟ್ಟ ಮೇಲೆ ಅಲ್ಲಿಂದ ಮತ್ತೆ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತಾನೆ, ಅದು ಎಲ್ಲಿಗೂ ಸಾಕಾಗದೆ ಮತ್ತೊಂದು ಕಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಯಯಾತಿಯ ಹತ್ರ ಎಲ್ಲೋ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಹೋದ್ಮೇಲೆ ಅವನಿಗೆ ಬೇಕಿರುವ ಆ ಕುದುರೆ ಸಿಕ್ತಾ ಇಲ್ವಾ ಅನ್ನುವ ಭಾವವನ್ನ ಮತ್ತೆ ಮುಂದಿನ ಶನಿವಾರದ ದಿವಸ ಈ ಚಿತ್ರಣವನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಂ ಅಸ್ತು.